ಆವರಣ ಅಧ್ಯಾಯ 13. ನನ್ನ ಮನಸ್ಸಿನಲ್ಲಿ ಹುಟ್ಟಿದ ಅಸ್ಪಷ್ಟ ಆಲೋಚನೆಗಳನ್ನು ಮರುದಿನ ಹಮ್ದುಲ್ಲಾಹರಿಗೆ ಹೇಳಿ ಶೀಘ್ರವಾಗಿ ಕಾಶಿಗೆ ಹೋಗುವ ವಿಧಾನವನ್ನು ಕೇಳಿದೆ. ಆಲೋಚಿಸಿ ನಾಳೆ ದಾರಿ ಸೂಚಿಸುವುದಾಗಿ ಅವರು ಹೇಳಿದರು. ಮರುದಿನ ಎಂದರು, ಕಾಶಿಗೆ ಹೋಗಿ ಕಣ್ಣಾರೆ ನೋಡುವ ನಿನ್ನ ಉತ್ಸಾಹದಿಂದ ನನಗೂ ಉತ್ಸಾಹ ಬಂದಿದೆ. ಅಜ್ಞಾನ ಶ್ರದ್ಧಾಕೇಂದ್ರದ ನಾಶವನ್ನು ನೋಡುವ ಪುಣ್ಯ ನನಗೂ ಇರಲಿ. ಮಂದಿರ ನಾಶದ ವಿವರಗಳನ್ನು ಸ್ವತಃ ನಾನೇ ಕಣ್ಣಾರೆ ನೋಡಿ ದಾಖಲಿಸಿ ತರುತ್ತೇನೆ. ನನಗೆ ಸಹಾಯಕನಾಗಿ ಖ್ವಾಜಾ ಜಹಾನನು ಜೊತೆಗೆ ಬಂದರೆ ಅನುಕೂಲ. ಇದು ತುರ್ತು ಸಂಗತಿಯಾದ್ದರಿಂದ ಇವತ್ತೇ ಮಂಜೂರಾತಿ ದಯಪಾಲಿಸಿ ಅಂತ ವಜೀರ್ ಎ ಅಜಮರಿಗೆ ಅಹವಾಲ್ ಮಾಡುತ್ತೀನಿ. ಹೇಗಾಗುತ್ತೋ ನೋಡುವ ಎಂದರು. ಆ ಸಂಜೆಯೇ ಮಂಜೂರಾತಿ ದೊರಕಿಬಿಟ್ಟಿತು. ಅಷ್ಟು ಮಾತ್ರವಲ್ಲ, ಟಪಾಲು ಒಯ್ಯುವವರ ಜೊತೆಗೆ ನಮ್ಮಿಬ್ಬರಿಗೂ ಪ್ರಯಾಣ ಮಾಡುವ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿದ್ದರು. ಮಳೆಗಾಲ ಆ ವರ್ಷ ಬಲು ಜೋರಾಗಿ ಹೊಡೆಯುತ್ತಿತ್ತು. ನದಿಯಲ್ಲಿ ಪ್ರವಾಹ ಬಿರುಸಾಗಿದ್ದುದರಿಂದ ದೋಣಿಯಲ್ಲಿ ಪ್ರಯಾಣ ಮಾಡುವುದು ಅಪಾಯಕಾರಿಯಾಗಿತ್ತು. ಇಬ್ಬರು ಟಪಾಲು ಸವಾರರ ಜೊತೆಗೆ ನಮ್ಮಿಬ್ಬರಿಗೂ ಒಂದೊಂದು ಕುದುರೆ ಕೊಟ್ಟು ಕಳಿಸಿದರು. ದೊಡ್ಡ ಕುದುರೆ ಸವಾರಿಯು ಶುರುವಿನಲ್ಲಿ ನನಗೆ ಕಷ್ಟವಾಯಿತು. ಅವುಗಳ ಸಂಜ್ಞೆಗಳೂ ಬೇರೆಯವೇ. ನಾನೊಬ್ಬ ಸಾಧಾರಣ ವ್ಯಕ್ತಿಯಾಗಿದ್ದರೆ ನನ್ನ ಅರೆಬರೆ ನೈಪುಣ್ಯವನ್ನು ಆ ಇಬ್ಬರು ಗೇಲಿ ಮಾಡುತ್ತಿದ್ದರು. ಇಂಥ ಅಡ್ಡನಾಡಿಯ ಜೊತೆಗೆ ಸವಾರಿ ಮಾಡುವುದು ಸಾಧ್ಯವಿಲ್ಲವೆಂದು ಟಪಾಲು ಮುಖ್ಯಸ್ಥರಿಗೆ ಹೇಳಿಬಿಡುತ್ತಿದ್ದರೇನೋ. ಆದರೆ ನಾನು ಹಮ್ದುಲ್ಲಾ ಸಾಹೇಬರ ಜೊತೆಗೆ ಅವರ ಸಹಾಯಕನಾಗಿ ಬಂದಿರುವವನು. ಹಮ್ದುಲ್ಲಾಹರೋ ಶುದ್ಧ ಬಿಳುಪು ಬಣ್ಣದ ಪಾರ್ಸಿ ಹುಟ್ಟಿನ ನೀಳ ಬಿಳಿಗಡ್ಡದ, ನೋಡಿದರೆ ಪಾರ್ಸಿ, ಅರೇಬಿ, ಕುರಾನ್, ಹದೀಸ್ಗಳ ವಿದ್ವಾಂಸರೆಂದು ಕಾಣುತ್ತಿದ್ದರು. ಇಷ್ಟಲ್ಲದೆ ನಾನು ಖಾಸಾ ಉದಯಪುರಿ ಮಹಲರ ಸೇವೆಯಲ್ಲಿರುವ ಹಿಜ್ಡ. ಇವೆಲ್ಲ ಗೊತ್ತಾದ ಮೇಲೆ ಅವರು ವಿಶೇಷ ಗೌರವ ತೋರಿಸಿ ಮುತುವರ್ಜಿಯಿಂದ ನನಗೆ ಸಂಜ್ಞೆಗಳನ್ನು ಹೇಳಿಕೊಟ್ಟು ಹೆಜ್ಜೆ ಹಾಕಿಸಿದರು. ಒಂದು ಪ್ರಹರದಲ್ಲಿ ನನಗೆ ಸವಾರಿಯ ಬಿಗಿ ಸಿಕ್ಕಿತು. ವೇಗವಾಗಿಯೂ ಓಡಿಸತೊಡಗಿದೆ. ಹೊಸ ಕುದುರೆಯಾದರೂ ಹಮ್ದುಲ್ಲಾಹರಿಗೆ ಇಂಥದನ್ನು ಓಡಿಸಿ ರೂಢಿ ಇತ್ತು. ಕಾಗದದಲ್ಲಿ ಬರೆದು ಬಾದಶಾಹರ ಮುದ್ರೆ ಹಾಕಿ ಸುತ್ತಿ ಬಿದಿರ ಕೊಳವೆಯೊಳಗೆ ಸುರಕ್ಷಿತ ಮಾಡಿ ಬಿರಟೆ ಹಾಕಿ ಅರಗಿನ ಮುದ್ರೆ ಹಾಕಿ ಅದನ್ನು ಬಟ್ಟೆಯ ಚೀಲದಲ್ಲಿ ಹೊಲೆದು ಅದಕ್ಕೂ ಮುದ್ರೆ ಹಾಕಿದ್ದನ್ನು ಆ ಇಬ್ಬರು ಸವಾರರೂ ಜೋಪಾನವಾಗಿ ಒಯ್ಯುತ್ತಿದ್ದರೇ ಹೊರತು ಅದರೊಳಗಿನ ಸಂದೇಶ ಅವರಿಗೆ ಗೊತ್ತಿರಲಿಲ್ಲ. ಹಮ್ದುಲ್ಲಾಹರಿಗೆ ಮಾತ್ರ ಅಧಿಕೃತವಾಗಿ, ನನಗೆ ಅನಧಿಕೃತವಾಗಿ ಗೊತ್ತಿತ್ತು. ಅದನ್ನು ಸವಾರರಿಗೆ ಹೇಳಕೂಡದೆಂದು ಹಮ್ದುಲ್ಲಾಹರಿಗೆ ಕಟ್ಟಾಜ್ಞೆ ಮಾಡಿದ್ದರು. ದಿಲ್ಲಿಯಿಂದ ಬನಾರಸಿನವರೆಗೆ, ಇನ್ನೂ ಮುಂದಕ್ಕೂ ರಾಜಮಾರ್ಗ. ದಿಲ್ಲಿಯಿಂದ ಶಹಾಬಾದ್, ಗಜಿಯಾಬಾದ್, ಡಾನಾ, ಹಾಪುಡ್, ಬಾಗಸರ್, ಗಢಮುಕ್ತೇಶ್ವರ್, ಬಗಡಿ, ಅಮರೋಹಾ, ಮುರಾದಾಬಾದ್, ರಾಯಬರೇಲಿ, ಸೇಲಾ, ಕಡಾ, ಡಲ್ಮವು ಮಾರ್ಗವಾಗಿ ಬನಾರಸ್ ಮುಟ್ಟುತ್ತದೆಂದು ಸವಾರರು ಹಮ್ದುಲ್ಲಾಹರಿಗೆ ಹೇಳಿದ್ದರು. ವ್ಯಾಪಾರ ವ್ಯವಹಾರಗಳ ಸಂಚಾರವಿದ್ದೇ ಇತ್ತು. ಚೆನ್ನಾದ ರಸ್ತೆ. ದಾರಿಯಲ್ಲಿ ಮುಸ್ಲಿಂ ಪ್ರಯಾಣಿಕರಿಗೆ ತಂಗುವ, ಊಟದ ಮತ್ತು ನಮಾಜು ಮಾಡುವ ಸರಾಯಿಗಳು. ಸರ್ಕಾರಿ ಕೆಲಸದ ಮೇಲೆ ಪಯಣಿಸುವವರಿಗೂ ವ್ಯವಸ್ಥೆ. ನಡುವೆ ಕುದುರೆಗಳನ್ನು ಬದಲಿಸಿಕೊಂಡು ನಾವು ಸುಖವಾಗಿಯೇ ಸಾಗಿದೆವು. ನಡುವೆ ಒಮ್ಮೊಮ್ಮೆ ಮಳೆ ಸಿಕ್ಕಿದಾಗ ಅವರಿಬ್ಬರು ತಾವು ಒಯ್ಯುತ್ತಿದ್ದ ಟಪಾಲು ಕೊಳವೆಯು ನೆನೆಯದಂತೆ ವಿಶೇಷ ಮುತುವರ್ಜಿ ವಹಿಸುತ್ತಿದ್ದರು. ನಾವು ಬನಾರಸನ್ನು ಮುಟ್ಟಿದ 2ನೆಯ ದಿನ ಯಾವುದೋ ಒಂದು ಪರ್ವ. ದೂರಗಳಿಂದ ಯಾತ್ರಿಗಳು ಬಂದು ತುಂಬಿದ್ದರು. ಯಾತ್ರಾ ಸ್ಥಳವೆಂದರೆ ಸ್ಥಳೀಯರಿಗಿಂತ ಯಾತ್ರಿಗಳ ಸಂಖ್ಯೆ ಹೆಚ್ಚಿರುತ್ತದೆ. ಕಾಶಿ ಎಂದರೆ ಯಾತ್ರಾ ಸ್ಥಳಗಳ ಯಾತ್ರಾ ಸ್ಥಳ. ಅದರಲ್ಲೂ ಪರ್ವ ದಿನದಲ್ಲಿ ಇಲ್ಲಿಗೆ ಯಾತ್ರೆ ಬಂದರೆ ವಿಶೇಷ ಪುಣ್ಯವೆಂಬ ನಂಬಿಕೆ. ಮುಸಲ್ಮಾನರ ಆಳ್ವಿಕೆ ಆರಂಭವಾದಾಗಿನಿಂದ ಹಿಂದೂಸ್ತಾನದಲ್ಲಿ ಹಿಂದೂಗಳ ಮೇಲೆ ಯಾತ್ರಾ ಕರವನ್ನು ಹಾಕಿದ್ದಾರೆಂದು ಹೇಳಿದ ಹಮ್ದುಲ್ಲಾಹರು ಧರ್ಮಲಂಡ ಅಕ್ಬರ ಬಾದಶಾಹನ ಕಾಲವನ್ನು ಬಿಟ್ಟರೆ ಎಂದು ಸೇರಿಸಿದರು. ಮೊದಲೇ ಬಡತನ. ವ್ಯಾಪಾರ ವ್ಯವಹಾರಗಳಲ್ಲಿ ಮುಸ್ಲಿಮರಿಗಿಂತ 2 ಪಟ್ಟು ಸುಂಕ ತೆರಬೇಕು. ಅದರ ಮೇಲೆ ಜೆಸಿಯಾ ತಲೆ ಕಂದಾಯ. ಯಾತ್ರೆ ಹೊರಡಲು ಹಣವೆಲ್ಲಿದೆ? ಹಿಂದೂಗಳಿಗೆ ಕುದುರೆ ಸವಾರಿ ಮಾಡುವ ಅನುಮತಿಯಿಲ್ಲ. ಇದರ ಮೇಲೆ ಯಾತ್ರಾ ಸುಂಕ ತೆತ್ತು ಈ ಯಾತ್ರೆಗೆ ಬರುವುದೆಂದರೆ ಅಜ್ಞಾನದ ಕತ್ತಲು ಎಷ್ಟು ಗಾಢವಾಗಿರಬೇಕು ಎಂದು ಆಶ್ಚರ್ಯಪಟ್ಟರು. ಕೋತವಾಲರನ್ನು ಕಾಣಬೇಕೆಂದು ಹಮ್ದುಲ್ಲಾಹರೇನೂ ಅಪೇಕ್ಷೆ ವ್ಯಕ್ತಪಡಿಸಲಿಲ್ಲ. ಆದರೂ ಬಾದಶಾಹಿ ದಫ್ತರದಿಂದ, ಅದೂ ನೇರವಾಗಿ ದಿಲ್ಲಿಯಿಂದ ದಯಮಾಡಿಸಿದವರೆಂದು ತಿಳಿದ ತಕ್ಷಣ
ಕೋತ್ವಾಲರೇ ಬಂದು ಇವರನ್ನು ಕಂಡು ಮುಜರೈ ಮಾಡಿದರು. ರಾಜಧಾನಿಯಲ್ಲಿ ಯಕಶ್ಚಿತ್ ಎನ್ನಿಸಿಕೊಳ್ಳುವ ಅಧಿಕಾರಿಯೂ ಸೂಬಾಗಳಿಗೆ ಬಂದರೆ ಸ್ವತಃ ರಾಜಪ್ರತಿನಿಧಿಯ ಅಂತಸ್ತಿನ ಮುಜರೈ ಸಿಗುತ್ತದೆ ಎಂಬ ಆಡಳಿತದ ಸತ್ಯವನ್ನು ಅನಂತರ ಹಮ್ದುಲ್ಲಾಹರು ನನಗೆ ಹೇಳಿದರು. ಹಮ್ದುಲ್ಲಾರನ್ನೇ ಮಂದಿರ ನಾಶದ ಫರ್ಮಾನಿನ ಪ್ರತಿನಿಧಿ ಎಂದು ಭಾವಿಸಿದ ಕೋತ್ವಾಲ ಧ್ವನಿಯನ್ನು ತಗ್ಗಿಸಿ ಅರಿಕೆ ಮಾಡಿಕೊಳ್ಳುವವನಂತೆ ಹೇಳಿದ, ಇಲ್ಲಿ ಪರ್ವ ನಡೀತಿದೆ. ಈ ಹಿಂದೂಸ್ತಾನಿ ಜನಗಳ ಹುಚ್ಚು ಬನಾರಸ್ಸಿನಲ್ಲಿದ್ದವರಿಗೆ ಮಾತ್ರ ಅರ್ಥವಾಗುತ್ತೆ. ಲಕ್ಷಾಂತರ ಜನ ಹೊರಗಿನಿಂದಲೂ ಬಂದಿರುವಾಗ ಮಂದಿರ ಒಡೆಯುಕ್ಕೆ ಹೋದರೆ ಭಾರೀ ದಂಗೆಯಾಗುತ್ತದೆ. ಸತ್ಯ ನಮ್ಮ ಕಡೆಗಿದ್ದರೂ ಸಂಖ್ಯೆಯಲ್ಲಿ ಕಡಿಮೆ ಇರುವಾಗ ನಾವು ಹಿಕಾಮತ್ತಿನಿಂದಲೇ ನಿಭಾಯಿಸಬೇಕು. ಇನ್ನು 1 ವಾರ ತಡೆಯೋಣ. ಯಾತ್ರಿಗಳೆಲ್ಲ ಖಾಲಿಯಾಗ್ತಾರೆ. ಪರ್ವ ಮುಗಿದ ಮೇಲೆ ಯಾರೂ ಉಳಿಯಕೂಡದು ಅಂತ ನಾನೇ ಫರ್ಮಾನ್ ಹೊರಡಿಸಿ ಖಾಲಿ ಮಾಡಿಸುತ್ತೀನಿ. ಹೊರಗಿನವರು ಹೋದ ಮೇಲೆ ಇಡೀ ಶಹರಿಗೆ ನಮ್ಮವರೇ ಸಿಪಾಯಿಗಳ ಪಹರೆ ಹಾಕಿ ಆಮೇಲೆ ಬಾದಶಾಹರ ಫರ್ಮಾನನ್ನು ಜಾರಿ ಮಾಡ್ತೀನಿ. ನಿಧಾನವಾಯಿತು ಅಂತ ಬಾದಶಾಹರು ನಾರಾಜ್ ಆಗಬಾರದು. ಧರ್ಮ ಕೆಲಸ ಜಾರಿ ಮಾಡುವಾಗ 1 ಅಲ್ಲ 10 ಲಕ್ಷ ಜನ ತಡೆಯೊಡ್ಡಿದರೂ ಅವರನ್ನೆಲ್ಲ ಕೊಲ್ಲುವುದೇ ಧರ್ಮ. ಆದರೆ ನಮ್ಮ ಸಂಖ್ಯೆ ಕಡಿಮೆ ಇರುವಾಗ ಹಿಕಮತ್ ಇರಲೇಬೇಕು. ಎಷ್ಟಾದರೂ ನೀವು ಯುದ್ಧ ಪರಿಣಿತರು. ಕೋತ್ವಾಲರ ಮುಖದಲ್ಲಿ ನೆಮ್ಮದಿ ಕಾಣಿಸಿತು. ನಮ್ಮನ್ನು ವಿಶೇಷ ಆತಿಥ್ಯದ ಮಹಲಿನಲ್ಲಿಯೇ ಇಳಿಸಿದ್ದರು. ಊಟ ತಿಂಡಿಗಳಂತೂ ನಾವು ಕಲ್ಪಿಸಿಕೊಳ್ಳಲಾರದಷ್ಟು ಭರ್ಜರಿ. ದಿಲ್ಲಿಗಿಂತ ಬನಾರಸ್ ಪ್ರಾಂತ್ಯದಲ್ಲಿ ಹಣ್ಣು ಹಂಪಲುಗಳು ಸಮೃದ್ಧ. ಅದು ಮಾವಿನ ಹಣ್ಣಿನ ಕಾಲ. ಹಾಲು, ಬೆಲ್ಲ, ಇಲಾಚಿಗಳನ್ನು ಹಾಕಿ ಕಿವುಚಿದ ಮಾವಿನ ಹಣ್ಣಿನ ರಾಸಾಯನವಂತೂ ನಾನು ಜನ್ಮದಲ್ಲಿ ತಿಂದಿರಲಿಲ್ಲ. ಹಮ್ದುಲ್ಲಾಹರು ತಮ್ಮ ವಯಸ್ಸನ್ನು ಮರೆತು ಬೋಗುಣಿಗಟ್ಟಲೆ ಹಾಕಿಸಿಕೊಂಡು ತಿಂದು ಅತಿಸಾರವಾಗಿ ಔಷಧಿ ನೆಕ್ಕಿದರು. ನಾನು ಕಾಶಿಯನ್ನು ನೋಡಲು ಒಬ್ಬನೇ ಹೊರಗೆ ಹೋಗುತ್ತಿದ್ದೆ. ದೇವಗಢದಲ್ಲಿದ್ದಾಗಿನಿಂದ ಕೇಳಿದ್ದ ತೀರ್ಥಕ್ಷೇತ್ರ ಇದು. ಅದರ ಬಗೆಗೆ ಎಷ್ಟೇ ಕೋಪವಿದ್ದರೂ ನನ್ನ ಪೂರ್ವಿಕರ ಪುಣ್ಯಕ್ಷೇತ್ರವೆಂಬ ವಾಂಛಲ್ಯ ನನ್ನ ಕರುಳಿನ ಯಾವುದೋ ಅಜ್ಞಾತ ಪದರದೊಳಗೆ ಹುದುಗಿತ್ತೇನೋ. ಕಾಶಿಯ ಬೀದಿಗಳಲ್ಲಿ ನಡೆಯುವಾಗ ಮೊದಲನೆಯ ದಿನ ಅದು ತಾನಾಗಿಯೇ ಹೊರಹೊಮ್ಮಿತು. ಆದರೆ ಕ್ರಮೇಣ ಪ್ರಯತ್ನಪೂರ್ವಕವಾಗಿ ಅದನ್ನು ಅದುಮಿ ತುಳಿದುಕೊಂಡೆ. ಕಾಶಿ ಎಂದರೆ ಬರೀ ವಿಶ್ವನಾಥನದೆಂದು ನಾನು ತಿಳಿದಿದ್ದೆ. ಆದರೆ ಊರಿನಲ್ಲಿ ಸುತ್ತು ಹಾಕುತ್ತಾ ನೋಡಿದರೆ ಅವೆಷ್ಟು ದೇವತೆಗಳ ಮಂದಿರಗಳು. ವೇಷದಲ್ಲಿ ಮುಸಲ್ಮಾನನಾಗಿ ಕಂಡರೂ ನಾನು ಕೇಳಿದ ವಿವರಗಳನ್ನು ಎಲ್ಲರೂ ಹೇಳುತ್ತಿದ್ದರು. ನನ್ನನ್ನು ಕಂಡರೆ ಭಯ, ಮ್ಲೇಚ್ಛನೆಂಬ ತಿರಸ್ಕಾರ, ಆಳುವ ಜಾತಿಯವನೆಂಬ ಗೌರವ, ಮೆಚ್ಚಿಸಬೇಕೆಂಬ ದೈನ್ಯ, ಅವಕಾಶ ಸಿಕ್ಕಿದರೆ ಚಾಕು ಹಾಕಿ ಕೊಂದು ಬಿಡಬೇಕೆಂಬ ಕುಯುಕ್ತಿಯ ಬೇರೆ ಬೇರೆ ವ್ಯಕ್ತಿಗಳ ಮುಖದಲ್ಲಿ ಬೇರೆ ಬೇರೆ ಭಾವಗಳು. ಒಬ್ಬನೇ ವ್ಯಕ್ತಿಯ ಕಣ್ಣುಗಳಲ್ಲಿ ಇಂಥ ಹಲವು ಭಾವಗಳ ಸಮ್ಮಿಶ್ರಣ. ದೊಣ್ಣೆಯಿಂದ ಚಚ್ಚಿಸಿಕೊಂಡು ಹತೋಟಿಗೊಂಡ ಹಸುವು ವಿಧೇಯವಾಗಿ ಬೆನ್ನನ್ನು ಗೂನಿಸಿ ನಡೆದರೂ ಸಮಯ ಸಿಕ್ಕಿದರೆ ತಿವಿದು ಬಿಡುವ ರೋಷವು ಅದರ ಕಣ್ಣುಗಳಲ್ಲಿ ಕಾಣುವಂತೆ ನನಗೆ ಆ ಜನಗಳು ಕಂಡರು. ಆ ಬೀದಿಗಳಲ್ಲಿ ತಿರುಗುವಾಗಲಾದರೂ ನಾನು ಅವರಂತೆ ಧೋತ್ರ ಉಟ್ಟು ಮೇಲುವಸ್ತ್ರ ಹೊದೆಯಲೇ ಎಂಬ ಆಲೋಚನೆ ಬಂತು. ಆದರೆ ಈ ವಸ್ತ್ರವನ್ನು ಎಲ್ಲಿಂದ ಸಂಪಾದಿಸಲಿ? ಕಾಶಿಯು ವಸ್ತ್ರ ವ್ಯಾಪಾರದ ಬಹಳ ದೊಡ್ಡ ಕೇಂದ್ರವೆಂದು ಅಷ್ಟರಲ್ಲಿ ನನಗೆ ತಿಳಿದಿತ್ತು. ಒಂದು ಅಂಗಡಿಗೆ ಹೋಗಿ ಕೊಳ್ಳುವಷ್ಟು ಹಣವೂ ನನ್ನಲ್ಲಿತ್ತು. ಆದರೆ ವಸ್ತ್ರ ಬದಲಾಯಿಸಿದರೆ ಮುಖದ ಮೇಲೆ ಬೆಳೆಸಿದ್ದ ಮತಸೂಚಕ ರೀತಿಯ ದಾಡಿಯನ್ನೇನು ಮಾಡುವುದು? ಅದನ್ನು ಬೋಳಿಸಿಬಿಟ್ಟರೆ ಹಮ್ದುಲ್ಲಾಹರು ಸುಮ್ಮನೆ ಬಿಟ್ಟಾರೆಯೇ? ಬೇಹುಗಾರಿಕೆಗೆ ಹೀಗೆ ಮಾಡಿದ್ದೇನೆಂದರೆ ನಂಬಿಯಾರೇ? ಇವೆಲ್ಲ ಅಪಾಯಕಾರಿ ಪ್ರಯೋಗ ಎಂಬ ಎಚ್ಚರ ಮೂಡಿತು. ಧೈರ್ಯ ವಹಿಸಿ ಹೆಜ್ಜೆ ಹಾಕಿದೆ. ಬೀದಿಗೆ 4-5 10 ಮಂದಿರಗಳು. ಒಂದೊಂದು ಮನೆಯ ಒಳಗೂ ಖಾಸಗಿ ಗುಡಿಗಳಂತೆ. ಅನ್ನಪೂರ್ಣ, ಲಕ್ಷ್ಮಿ, ಪಾರ್ವತಿ, ಗೌರಿ, ದುರ್ಗಿ, ಕಾಳಿ, ಚಂಡಿ, ಚಾಮುಂಡಿ ಮೊದಲಾದ 100 ಹೆಣ್ಣು ದೇವತೆಗಳು ಮಾತ್ರವಲ್ಲ, ಅವೆಷ್ಟು ಹೆಸರಿನ ಲಿಂಗಗಳು! ಬೃಹಸ್ಪತೀಶ್ವರ, ಕಾಮೇಶ್ವರ, ಪಂಚಾಲಕೇಶ್ವರ, ಪಂಚಕೇಶ್ವರ, ಅಂಧಕೇಶ್ವರ, ಶಾಂತೇಶ್ವರ, ವಾಲ್ಮೀಕೇಶ್ವರ, ಚ್ಯವನೇಶ್ವರ, ಕಾರ್ಕೋಟಕೇಶ್ವರ, ಭೈರವೇಶ್ವರ. 10 ಅಲ್ಲ 100, ಅಷ್ಟೇ ಅಲ್ಲ 1000. ಮಾರ್ಕಂಡೇಯೇಶ್ವರ ಗುಡಿಯ ಹತ್ತಿರ ನಿಂತು 20 ವರ್ಷದ ಒಬ್ಬ ಯುವಕನನ್ನು ಈ ಗುಡಿಯ ಹೆಸರೇನು ಎಂದು ಕೇಳಿದಾಗ, ಖಾನ್ ಸಾಹೇಬ್, ಕಾಶಿಯ ಎಲ್ಲ ಮಂದಿರಗಳನ್ನೂ ನಿಮಗೆ ತೋರಿಸಿ
ಮಂದಿರ ಮಹಿಮೆಯನ್ನೂ ಹೇಳ್ತೀನಿ. ನಿಮಗೆ ತೋಚಿದಷ್ಟು ರುಸುಮು ಕೊಡಿ ಎಂದ. ಹೆಸರು ದಧೀಚ ಭಟ್ಟ ಎಂದ. ಹಣೆಗೆ ವಿಭೂತಿ, ನಡುವೆ ಗಂಧದ ಬೊಟ್ಟು, ಬೋಳಿಸಿದ ನೆತ್ತಿಯ ಮೇಲೆ ಗೋಪಾದದ ಆಕೃತಿಯ ಉದ್ದನೆಯ ಕೂದಲು. ಇಡೀ ಕಾಶಿಯ ದೇವಾಲಯಗಳನ್ನು ಪೂಜೆ ಪುನಸ್ಕಾರಗಳಿಲ್ಲದೆ ಬರಿದೇ ಹೊರಗಿನಿಂದ ನೋಡುವುದಕ್ಕೆ ಬೆಳಗಿನಿಂದ ಸಂಜೆಯ ತನಕ ಸುತ್ತಿದರೆ 4 ದಿನವಾದರೂ ಬೇಕು. ನೀವು ಹೇಗೂ ದೇವಾಲಯಗಳ ಒಳಗೆ ಹೋಗುವ ಧರ್ಮದವರಲ್ಲ. ಹೊರಗೆ ನಿಂತೇ ಅವುಗಳ ಇತಿಹಾಸಗಳನ್ನು ಹೇಳುತ್ತೀನಿ ಎಂದ. ನಾನು 2 ರೂಪಾಯಿ ಕೊಡುವುದಾಗಿ ಹೇಳಿದೆ. ಅವನಿಗೆ ಖುಷಿಯಾಯಿತು. ನಾನು ನಡುವೆ ಹಲವು ಪ್ರಶ್ನೆಗಳನ್ನು ಕೇಳುತ್ತಿದ್ದೆ. ಕಾಶಿಯಲ್ಲಿ ಮಹಾ ಪಂಡಿತರಿದ್ದಾರೆ ಅಂತ ಕೇಳಿದ್ದೀನಿ, ನಿಜವೇ ಎಂದೆ. ಹೌದು, ವೇದ ವೇದಾಂತ ವ್ಯಾಕರಣ ಮೀಮಾಂಸಾ ಕಾವ್ಯ ಮೊದಲಾಗಿ ವೈದಿಕ ಪಂಡಿತರು ಮಾತ್ರವಲ್ಲ, ಬೌದ್ಧ ಜೈನ ಆಚಾರ್ಯರುಗಳೂ ಇದ್ದಾರೆ. ಎಲ್ಲ ಇಲ್ಲಿ ಸೇರಲು ಏನು ಕಾರಣ? ಕಾರಣವೇ ಎಂದ ಅವನು ತುಸು ಅನುಮಾನಿಸಿದ. ಅನಂತರ, ಅವೆಲ್ಲ ನನಗೇನು ಗೊತ್ತು, ನಾನು ಅಷ್ಟೊಂದು ವಿದ್ಯಾವಂತನಲ್ಲ ಎಂದ. ಭಟ್ಟಜಿ, ಭಯಪಡಬೇಡಿ, ನಾನು ಬೇಹುಗಾರನಲ್ಲ. ನೀವು ಏನು ಹೇಳಿದರೂ ನಾನು ಬೇರೆಯವರಿಗೆ ವರದಿ ಮಾಡುವುದಿಲ್ಲ, ಅಲ್ಲಾಹನ ಆಣೆ ಎಂದ ಮೇಲೆ ಅವನಿಗೆ ನಂಬಿಕೆ ಬಂತು. ಕಾಶ್ಮೀರ, ತಕ್ಷಶಿಲಾ, ಪುರುಷಪುರ, ಕಾನ್ಯಾಕುಬ್ಜ, ಸ್ಥಾಣೇಶ್ವರ ಮೊದಲಾದ ಕಡೆಗಳಲ್ಲೆಲ್ಲ ಮುಸಲ್ಮಾನರು ಆಕ್ರಮಿಸಿ ಮಂದಿರ, ಸ್ತೂಪ, ಬಸದಿಗಳನ್ನು ನಾಶ ಮಾಡಿ ಪಂಡಿತರು, ಆಚಾರ್ಯರು, ಭಿಕ್ಕುಗಳು, ಮುನಿಗಳನ್ನು ಸಾಮೂಹಿಕವಾಗಿ ಕೊಲೆ ಮಾಡಿದರಲ್ಲ. ಉಳಿದವರು ಜೀವ ಉಳಿಸಿಕೊಳ್ಳಲು ತಪ್ಪಿಸಿಕೊಂಡು ಪೂರ್ವ ದಿಕ್ಕಿಗೆ ಓಡಿಬಂದರು. ಅವರಿಗೆಲ್ಲ ಕಾಶಿ ಆಶ್ರಯ ನೀಡಿತು. ಭಕ್ತಿಯಾರ್ ಖಿಲ್ಜಿ ನಾಲಂದಾ ಮಹಾವಿದ್ಯಾಲಯವನ್ನು ಧ್ವಂಸ ಮಾಡಿ ಅಲ್ಲಿದ್ದ ಸಾವಿರಾರು ಬೌದ್ಧ ಗುರುಗಳನ್ನು ಕಗ್ಗೊಲೆ ಮಾಡಿದಾಗ ಎಷ್ಟೋ ಜನರು ತಿಬ್ಬತ್ತಿಗೆ ಓಡಿಹೋಗಿ ಜೀವ ಉಳಿಸಿಕೊಂಡರು. ಕೆಲವರು ಕಾಶಿಗೂ ಬಂದು ಸಾರನಾಥದಲ್ಲಿ ಅವಿತುಕೊಂಡರು. ಕಾಶಿಗೆ ಬಂದು ಪ್ರಾಣ ಬಿಟ್ಟರೆ ಮುಕ್ತಿ ಅಂತ ಇಲ್ಲಿಗೆ ಬರುವ ಹರಿವು ಇದ್ದೇ ಇದೆ. ಭರತಖಂಡದ ಎಲ್ಲ ಕಡೆಯ ಆಧ್ಯಾತ್ಮ ವಿದ್ಯಾಪಾರಂಗತರೂ ಇಲ್ಲಿಗೆ ಬರುತ್ತಾರೆ, ಬಂದು ನೆಲೆಸುತ್ತಾರೆ. ಹೀಗಾಗಿ ಕಾಶಿಯಲ್ಲಿರುವಷ್ಟು ಪಂಡಿತರು ಬೇರೆಲ್ಲಿಯೂ ಇಲ್ಲ. 20 ವರ್ಷಕ್ಕೆ ಈತ ಇಷ್ಟೆಲ್ಲ ತಿಳಿದಿದ್ದಾನೆ ಎಂದು ನನಗೆ ಆಶ್ಚರ್ಯವಾಯಿತು. ಹಿರಿಯ ವಿದ್ವಾಂಸರುಗಳು ಮಾತನಾಡಿಕೊಳ್ಳುವುದನ್ನು ಕೇಳಿ ತಿಳಿದಿರಬಹುದು. ಇವನು ವೇದಾಭ್ಯಾಸ ಮಾಡಿದ್ದಾನೆ, ಪಂಡವೃತ್ತಿ ಚೆನ್ನಾಗಿ ಗೊತ್ತಿದೆಯಂತೆ. ಇಷ್ಟೊಂದು ಗುಡಿಗಳಿವೆಯಲ್ಲ, ನೀವೇ ಅವುಗಳ ಕಥೆಗಳನ್ನೂ ಹೇಳಿದಿರಿ. ಎಷ್ಟೋ ದೈತ್ಯರು, ರಾಕ್ಷಸರು ದೇವರಿಗೆ ವಿರುದ್ಧವಾಗಿ ಯುದ್ಧ ಮಾಡಿ ಮಡಿದವರ ಹೆಸರಿನಲ್ಲೂ ಒಂದೊಂದು ಲಿಂಗ ಸ್ಥಾಪನೆ ಮಾಡಿ ಮಂದಿರ ಕಟ್ಟಿದ್ದಾರೆ. ಏನು ಇವುಗಳ ಅರ್ಥ? ಮಧುಕೈಟಭರು ರಾಕ್ಷಸರು ಅಂತ ನೀವೇ ಹೇಳಿದಿರಿ. ಅವರ ಹೆಸರಿನಲ್ಲಿ ಮಧುಕೈಟಭೇಶ್ವರ ಮಂದಿರ ಕಟ್ಟಿದ್ದಾರೆ. ಖಾನ್ ಸಾಹೇಬ್, ಒಬ್ಬ ವ್ಯಕ್ತಿ ಸಾಯುವ ತನಕ ದೈವ ವಿರೋಧಿಯಾಗಿರಬಹುದು. ಸತ್ತ ಮೇಲೆ ಅವನಿಗೂ ಸದ್ಗತಿ ಕೊಡುವುದು ದೇವರ ಗುಣ. ದೇವರು ಯಾರನ್ನೂ ದ್ವೇಷಿಸುವುದಿಲ್ಲ ಅಲ್ಲವೇ? ಯಾರನ್ನೂ ದ್ವೇಷಿಸುವುದಿಲ್ಲವೇ? ಸೈತಾನನನ್ನು? ನಿಮ್ಮ ಧರ್ಮದಲ್ಲಿ ಕಲ್ಪಿಸಿಕೊಂಡಿರುವ ಸೈತಾನ ನಮ್ಮ ಧರ್ಮದಲ್ಲಿ ಇಲ್ಲವೇ ಇಲ್ಲ. ಅಜ್ಞಾನಕ್ಕೆ ಸಿಕ್ಕಿ ತಪ್ಪು ಮಾಡುವವನನ್ನು ಕೂಡ ನಮ್ಮ ದೇವರು ಕೈ ಹಿಡಿದು ತನ್ನಲ್ಲಿ ಕರೆಸಿಕೊಳ್ಳುತ್ತಾನೆ, ತಾಯಿಯು ಮಗುವನ್ನು ಕರೆದುಕೊಳ್ಳುವಂತೆ. ಕಳೆದ 8 ವರ್ಷದಿಂದ ನನ್ನ ತಲೆಯಲ್ಲಿ ತುಂಬಿಕೊಂಡಿದ್ದ ದೇವರ ಕಲ್ಪನೆಯೊಡನೆ ಈತನ ಈ ಮಾತು ಹೊಂದುತ್ತಿರಲಿಲ್ಲ. ದೇವರಿಗಾದರೂ ಛಲ ಬೇಡವೇ? ದೇವರಿಗೇ ಛಲವಿಲ್ಲದಿದ್ದರೆ ಆ ಧರ್ಮದ ಅನುಯಾಯಿಗಳಿಗೆ ಎಲ್ಲಿಂದ ಬರಬೇಕು? ಅದಕ್ಕೆ ಈ ಜನಗಳು ಹೇಡಿಗಳಾಗಿದ್ದಾರೆಯೇ ಎಂದು ನನ್ನ ಮನಸ್ಸು ವ್ಯಾಖ್ಯಾನಿಸಿತು. ಈತನೊಡನೆ ಹೆಚ್ಚು ಚರ್ಚೆಗೆ ಇಳಿಯದೆ ಮುಂದಿನ ಮಂದಿರವನ್ನು ನೋಡಲು ಹೆಜ್ಜೆ ಹಾಕಿದೆ. ನಾನು 4ನೇ ದಿನ ದೇವಾಲಯಗಳನ್ನೆಲ್ಲ ನೋಡಿಕೊಂಡು ಅತಿಥಿ ಗೃಹಕ್ಕೆ ಹಿಂತಿರುಗಿದಾಗ ಹಮ್ದುಲ್ಲಾಹರು ಏನೇನು ನೋಡಿದೆ ಎಂದು ವಿಚಾರಿಸಿದರು. ನೆನಪಿನಲ್ಲಿ ಉಳಿಯಲಾರದಷ್ಟು ದೇವಾಲಯಗಳು ಎಂದೆ. ನೆನಪಿನಲ್ಲಿ ಉಳಿಯಲಾರದಷ್ಟು ದೇವಾಲಯಗಳನ್ನು ನೋಡಿದರೆ ಇತಿಹಾಸ ತಿಳಿದಂತಾಗುತ್ತದೆಯೇ ಎಂಬ ಅವರ ತಿರುಗು ಪ್ರಶ್ನೆಗೆ ನನಗೆ ಉತ್ತರ ಹೊಳೆಯಲಿಲ್ಲ. ಮಂಕು ಕಣ್ಣುಗಳಿಂದ ಅವರತ್ತ ನೋಡಿದೆ. ಎಷ್ಟೇ ಅಸಮಾಧಾನವಾದರೂ ನನ್ನ ಮೇಲೆ ಅವರು ಕೋಪ ಮಾಡಿಕೊಳ್ಳುವುದಿಲ್ಲವೆಂದು ನನಗೆ ಅನುಭವದಿಂದ ಗೊತ್ತಿತ್ತು. ಅವರೇ ಹೇಳಿದರು, ನೀನು ಮಂದಿರಗಳನ್ನು ನೋಡಲು ಹೋದ ನಂತರ ನಾನು ಕುದುರೆ ಏರಿ ಮಸೀದಿಗಳನ್ನು ವೀಕ್ಷಿಸಲು ಹೋಗುತ್ತಿದ್ದೆ.
ಜೊತೆಗೆ ಇಬ್ಬರು ಮೌಲಾನಾ ಸಾಹೇಬರನ್ನು ಕೋತವಾಲರು ಕೊಟ್ಟಿದ್ದಾರೆ. ಇತಿಹಾಸ ತಿಳಿದವರು. ಸ್ಥಳೀಯ ಇತಿಹಾಸದ ವಿವರಗಳು ದಿಲ್ಲಿಯಲ್ಲಿ ಕೂತು ದಫ್ತರ ಬರೆಯುವ ನಮಗೆ ಹೇಗೆ ತಿಳಿಯಬೇಕು? ಕುತುಬುದ್ದೀನ್ ಐಬಕ್ ಮತ್ತು ಶಹಾಬುದ್ದೀನ್ ಗೋರಿಯು ಅಲ್-ಹಿಜೀರಾ 604ರಲ್ಲಿ ಬನಾರಸನ್ನು ವಶಪಡಿಸಿಕೊಂಡು ಸೈಯದ್ ಜಮಾಲುದ್ದೀನ್ ಎಂಬ ದಕ್ಷ ಅಧಿಕಾರಿಯನ್ನು ಸುಬೇದಾರನನ್ನಾಗಿ ನೇಮಿಸಿದರು. ಅವನು ತನ್ನ ಹೆಸರಿನಲ್ಲಿ ಈ ಶಹರದಲ್ಲಿ ಜಮಾಲುದ್ದೀನ್ ಪುರ ಅನ್ನುವ ಮೊಹಲ್ಲಾ ನಿರ್ಮಿಸಿದ. ಅದು ಈಗಲೂ ಇದೆ. ಅವನು ಈ ಶಹರದಲ್ಲಿ ಮೂರ್ತಿ ಪೂಜೆಯನ್ನು ಸಂಪೂರ್ಣವಾಗಿ ತೊಡೆದುಹಾಕುವ ಪ್ರಯತ್ನ ಮಾಡಿದ. ಆದರೆ ಕೆಲವು ದಿನಗಳಲ್ಲಿ ಅಧಿಕಾರವು ನಮ್ಮವರಿಂದ ತಪ್ಪಿಸಿಕೊಂಡು ಬಿಟ್ಟಿತು. ಅಲ್-ಹಿಜೀರಾ 607ರಲ್ಲಿ ಕುತುಬುದ್ದೀನನು ಮತ್ತೆ ಗೆದ್ದುಕೊಂಡ. ಆಮೇಲೆ ನೋಡು, ನಮ್ಮ ಧರ್ಮ ವಿಜೃಂಭಿಸತೊಡಗಿತು. ಆಗ ಇದ್ದ ಮಂದಿರಗಳನ್ನೆಲ್ಲ ಭೂಮಿಗತ ಮಾಡಿ ಅವುಗಳ ಕಂಬಗಳನ್ನು ಬಳಸಿ ಮಸೀದಿಗಳನ್ನು ಕಟ್ಟಿದರು. ಹನುಮಾನ್ ದ್ವಾರದ ಬೀದಿಯಲ್ಲಿ 2.5 ಶಿಖರದ ಬಹಳ ಸುಂದರವಾದ ಗುಂಬಜ್ನ ಒಂದು ಮಸೀದಿ ಇದೆ, ನೋಡಿದೆಯಾ? ನೀನು ನೋಡಿಲ್ಲ. ಅದರ ಕೆಳಭಾಗವನ್ನೆಲ್ಲ ಹಿಂದೂ ಮಂದಿರಗಳ ಅವಶೇಷಗಳಿಂದ ಕಟ್ಟಿದ್ದಾರೆ. 2ನೇ ಮಂಜಿಲ್ನಲ್ಲಿ ಒಂದು ಸಂಸ್ಕೃತ ಶಿಲಾಶಾಸನವಿದೆ. ಅಂದರೆ ಯಾವುದೋ ಮಂದಿರವನ್ನು ಕೆಡವಿ ಅದಕ್ಕೆ ಬರೆದಿದ್ದ ಶಿಲಾಶಾಸನವನ್ನು ಈ ಗೋಡೆ ಕಟ್ಟಲು ಬಳಸಿದ್ದಾರೆ. ಚೌಖಂಬಾ ಮೊಹಲ್ಲಾದಲ್ಲಿರುವ ಮಸೀದಿಯ 24 ಕಂಬಗಳೇ ಗುಲ್ಜಾರ್ ಮೊಹಲ್ಲಾದ ಮಖದೂಮ್ ಸಾಹೇಬ್ ಹೆಸರಿನ ಒಂದು ಸ್ಮಶಾನವಿದೆ. ಅದರ ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಪಡಸಾಲೆಗಳು ಹಿಂದೂ ಮಂದಿರಗಳ ಕಂಬಗಳಿಂದ ಕಟ್ಟಿದವು. ಇವರು ಇಷ್ಟೊಂದು ವಿಷಯ ಸಂಗ್ರಹಿಸಿದ್ದಾರೆ ಎಂದು ನನಗೆ ಆಶ್ಚರ್ಯವಾಯಿತು. ಬಲ್ಬನ್ ಕಾಲದಲ್ಲಿ, ಖಿಲ್ಜಿಗಳ ಕಾಲದಲ್ಲಿ, ತುಘಲಕ್ರ ಕಾಲದಲ್ಲಿ, ಸಿಕಂದರ್ ಲೋಧಿಯ ಕಾಲದಲ್ಲಿ ಈ ಕಾಶಿಯ ಯಾವ ಯಾವ ಮಂದಿರಗಳನ್ನು ಒಡೆದ ಮಂದಿರಗಳ ಗೋಡೆ ಕಂಬಗಳನ್ನೇ ಆಧಾರವಾಗಿಟ್ಟುಕೊಂಡು ಯಾವ ಯಾವ ಮಸೀದಿಗಳನ್ನು ನಿರ್ಮಿಸಿದರು ಎಂದು ಹಲವಾರು ವಿವರಗಳನ್ನು ಹೇಳಿದರು. ಅವೆಲ್ಲ ನನ್ನ ನೆನಪಿನಲ್ಲಿ ಉಳಿಯಲಿಲ್ಲ. ಹಮ್ದುಲ್ಲಾಹರ ನೆನಪಿನ ಶಕ್ತಿ ಅಗಾಧವಾದದ್ದು. ದಫ್ತರದ ಇತಿಹಾಸದ ದಾಖಲೆ ಇಡಲು ತಕ್ಕ ಶಕ್ತಿ. ನನಗೆ ಮಂದಿರಗಳನ್ನು ತೋರಿಸಿದ ಹುಡುಗ ಭಟ್ಟನಿಗಿಂತ ಇವರಿಂದ ಹೆಚ್ಚಿನ ಒಳಸಂಗತಿಗಳು ತಿಳಿಯಬಹುದೆಂದು ಕೇಳಿದೆ. ಇಷ್ಟು ಸಲ ಧ್ವಂಸ ಮಾಡಿದರೂ ಈ ಊರಿನಲ್ಲಿ ಇಷ್ಟೊಂದು ಮಂದಿರಗಳಿರುವ ರಹಸ್ಯವೇನು? ಅದೇ ಮುಖ್ಯ ಕಾರಣ. ನಮ್ಮವರಿಗೆ ಎಷ್ಟೇ ರಿಯಾಯಿತಿ ಪ್ರೋತ್ಸಾಹಗಳನ್ನು ಕೊಟ್ಟರೂ ವ್ಯಾಪಾರ ವಹಿವಾಟುಗಳಲ್ಲಿ ಹಿಂದೂ ಬನಿಯಾಗಳ ಸಮ ಬರುವುದಿಲ್ಲ. ನಮ್ಮವರು ಏನಿದ್ದರೂ ಯುದ್ಧಕ್ಕೆ ತರಬೇತಿಗೊಂಡವರು. ಯುದ್ಧವಿಲ್ಲದಿದ್ದರೆ ಲೂಟಿ, ಊಟ, ಹೆಂಗಸರ ಸುಖ. ನೀನೇ ನೋಡಿದೀಯಲ್ಲ, ಎಷ್ಟೇ ಸುಂಕ ಹಾಕಿದರೂ ಬನಿಯಾಗಳು ಒಂದು ಕಾಸು ಪೋಲು ಮಾಡದೆ ಕಾಸಿಗೆ ಕಾಸು ಕೂಡಿಸಿ ವ್ಯಾಪಾರ ಬೆಳೆಸುತ್ತಾರೆ. ಮುಸ್ಲಿಮರಲ್ಲದೋರಿಗೆ ವ್ಯಾಪಾರೋದ್ಯಮದ ಅನುಮತಿಯೇ ಇಲ್ಲ ಅಂತ ಮಾಡಿದರೂ ನಮ್ಮೋರು ತಮ್ಮ ಹೆಸರಿನಲ್ಲಿ ರಹದಾರಿ ಪಡೆದು ಇಂತಿಷ್ಟು ಲಾಭಾಂಶದ ಒಳಲೆಕ್ಕದಲ್ಲಿ ವ್ಯಾಪಾರವನ್ನು ಬನಿಯಾಗಳಿಗೆ ಒಪ್ಪಿಸಿ ತಾವು ಹೆಣ್ಣು ಹೆಂಡಗಳಲ್ಲಿ ಮುಳುಗಿರುತ್ತಾರೆ. ಸೈನ್ಯಕ್ಕಾಗಿಯೇ ತಯಾರು ಮಾಡುವ ಜನಗಳ ಯೋಗ್ಯತೆಯೇ ಹೀಗೆ. ನಮ್ಮವರನ್ನೇ ಸೈನಿಕರನ್ನಾಗಿ ಸೈನ್ಯಾಧಿಕಾರಿಗಳನ್ನಾಗಿ ತಯಾರು ಮಾಡದಿದ್ದರೆ ಸಾಮ್ರಾಜ್ಯ ನಮ್ಮ ಕೈಲಿ ಉಳಿಯುವುದು ಹೇಗೆ? ಒಟ್ಟಿನಲ್ಲಿ ಹಣಕಾಸಿನ ಹಿಡಿತ ಅವರ ಕೈಯಿಂದ ಪೂರ್ತಿ ಕಸಿಯೋಕ್ಕೆ ಸಾಧ್ಯವಿಲ್ಲ. ಈ ಬನಿಯಾಗಳೋ ಅವರ ದೇವರನ್ನು ಬಿಡುವುದಿಲ್ಲ. ಕಾಶಿಯಂಥ ಶಹರಿನಲ್ಲಿ ಮುಸ್ಲಿಂ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಶಾಹನ್ ಶಾ ಅವರ ಹುಕುಂ ಪೂರ್ತಿ ಜಾರಿಯಾಗದಂತೆ ನಿಭಾಯಿಸಿಬಿಡುತ್ತಾರೆ. ನಮ್ಮ ಧರ್ಮದ ಆಳ್ವಿಕೆಯಲ್ಲಿ ಅನ್ಯ ಧರ್ಮೀಯರ ಮಂದಿರಗಳನ್ನು ಒಡೆಸಬೇಕು. ಕೊನೆಯ ಪಕ್ಷ ಹಳೆಯದನ್ನು ದುರಸ್ತಿ ಮಾಡಿಸಕೂಡದು. ಹೊಸದನ್ನು ಕಟ್ಟಿಸುವ ಅವಕಾಶ ಕೊಡಲೇ ಕೂಡದು. ಈ ಬನಾರಸಿನಲ್ಲಿ ಇವು ಯಾವುವೂ ಕಟ್ಟುನಿಟ್ಟಾಗಿ ಜಾರಿಯಾಗುತ್ತಿಲ್ಲ. ದಿಲ್ಲಿಯಲ್ಲಿರುತ್ತಿದ್ದ ಬಾದಶಾಹರುಗಳೂ ಅಷ್ಟೇ. ಈ ಸೂಬಾಗಳಿಂದ ತಾವು ಅಪೇಕ್ಷಿಸಿದ್ದಷ್ಟು ಕಂದಾಯ ಬಂದರೆ ತೀರಿತು. ಸುಬೇದಾರರು ಕೋತವಾಲರು ಕಳಿಸಿದ ವರದಿಗಳನ್ನು ನಂಬಿಬಿಡುತ್ತಿದ್ದರು. ಈಗ ದಕ್ಷ, ಚಾಣಾಕ್ಷ, ಧರ್ಮನಿಷ್ಠ ಆಲಂಗೀರ್ ಔರಂಗಜೇಬ ಬಾದಶಾಹರು ಸಿಂಹಾಸನದಲ್ಲಿ ನೆಲೆ ನಿಂತಿರುವಾಗ ಅವೆಲ್ಲ ಲಂಚ ರುಷುವತ್ತುಗಳ ಪಾಪ ಕೆಲಸಕ್ಕೆ ಅವಕಾಶವಿರುವುದಿಲ್ಲ. ಈಗಿರುವ ವಿಶ್ವನಾಥ ಮಂದಿರ ಯಾರು ಕಟ್ಟಿಸಿದ್ದು? ನಾನು ಕೇಳಿದೆ. ಟೋಡರ್ಮಲ್ ಅನ್ನುವ ಹೆಸರಿನ ಬನಾರಸಿನ ರಾಜನಿದ್ದ. ಅವನ ಮಗ ಗೋಬರ್ಧನ್. ನಾರಾಯಣ ಭಟ್ಟ ಅನ್ನುವ ಒಬ್ಬ ಬ್ರಾಹ್ಮಣನು ಗೋಬರ್ಧನನಿಗೆ, ನಿನ್ನ ತಂದೆಯ ಹೆಸರಿನಲ್ಲಿ ವಿಶ್ವನಾಥ ಮಂದಿರವನ್ನು ಮತ್ತೆ ನಿರ್ಮಿಸು,
ನಿನ್ನ ತಂದೆಗೆ ಸದ್ಗತಿ ದೊರಕುತ್ತೆ ಅಂತ ಪ್ರೇರಣೆ ಮಾಡಿ ಕಟ್ಟಿಸಿದ. ಇಂಥ ಪಾಪ ಕೆಲಸಗಳಿಗೆಲ್ಲ ಯಾವಾಗಲೂ ಬ್ರಾಹ್ಮಣರೇ ಪ್ರೇರಣೆ. ಬ್ರಾಹ್ಮಣರು ಅಂದರೆ ಗೊತ್ತಲ್ಲ, ಹಿಂದೂಗಳ ಮುಲ್ಲಾಗಳು ಎಂದವರು ತಮ್ಮ ಮಾತಿನ ಅರ್ಥ ಎತ್ತೆತ್ತಲೋ ಹೋಗುತ್ತದೆಂಬ ಅರಿವಾಗಿ, ಅಲ್ಲ ಅಲ್ಲ, ಪಾಪದ ನಂಬಿಕೆಗೆ ಪ್ರೇರಕರು. ಒಬ್ಬ ಬ್ರಾಹ್ಮಣನನ್ನು ಕೊಂದರೆ 10 ಜನ ಸಾಧಾರಣ ಹಿಂದೂಗಳನ್ನು ಕೊಂದಷ್ಟು ಪುಣ್ಯ ಎಂದವರು ಜ್ಞಾಪಿಸಿಕೊಂಡು, ಈಗಿರುವ ವಿಶ್ವನಾಥ ಮಂದಿರವನ್ನು ಕಟ್ಟಿದ್ದು ಅಕ್ಬರನ ಕಾಲದಲ್ಲಿ. ಮಂದಿರ ಕಟ್ಟಲು ಸರ್ಕಾರದ ಹಣ ಕೊಡೋದಿಲ್ಲ. ಜನಗಳು ತಮ್ಮ ಹಣ ಹಾಕ್ಕೊಂಡು ತಮಗೆ ಬೇಕಾದ ಮಂದಿರ ಕಟ್ಟಿಕೊಂಡರೆ ಸರ್ಕಾರದ ಆಕ್ಷೇಪವಿಲ್ಲ ಅಂತ ಹುಕುಂ ಮಾಡಿದ್ದ ಧರ್ಮಲಂಡ ನೀಚ ಪಾಪಿ, ಅವನ ಜೀವ ಇನ್ನೂ ನರಕದ ಬೆಂಕಿಯಲ್ಲಿ ಬೇಯುತ್ತಿದೆ. ಅವನು ಸತ್ತದ್ದು ಅಲ್ ಹಿಜೀರ 1015ರಲ್ಲಿ. ಇಂದು 1079, ಅಂದರೆ 64 ವರ್ಷದಿಂದ ಬೇಯುತ್ತಿದೆ, ಮುಂದೆಯೂ ಬೇಯುತ್ತಲೇ ಇರುತ್ತದೆ ಎನ್ನುವಾಗ ಹಮ್ದುಲ್ಲಾರ ಮುಖ ರೋಷದಿಂದ ಉರಿಯತೊಡಗಿತು. ಸಾಧಾರಣವಾಗಿ ಹಸನ್ಮುಖಿಯಾದ ಅವರಲ್ಲಿ ಹೀಗೆ ರೋಷ ಉಕ್ಕಿದುದನ್ನು ನಾನು ಇದುವರೆಗೆ ನೋಡಿರಲಿಲ್ಲ. ರಾತ್ರಿ ಊಟ ಮಾಡುವಾಗ ಅವರು ಮಾತನಾಡಲಿಲ್ಲ, ನಾನೂ ಆಡಲಿಲ್ಲ. ಮಲಗುವ ಮೊದಲು ನಾನು ಕೇಳಿದೆ, ಆಲಂಗೀರ್ ಬಾದ್ಷಹಾರು ಮಂದಿರ ಧ್ವಂಸವನ್ನು ಕಾಶಿಯಿಂದಲೇ ಯಾಕೆ ಆರಂಭಿಸಿದರು? ಉತ್ತರ ಸ್ಪಷ್ಟವೇ ಇದೆ, ಕಾಫಿರರ ಕೇಂದ್ರದಿಂದ ತಾನೇ ಆರಂಭಿಸಬೇಕಾದದ್ದು. ಇನ್ನೂ ಒಂದು ಕಾರಣವಿರಬಹುದು. ಈ ಶಹರಿನಲ್ಲಿ ಭಕ್ತಿಪಂಥ ಅಂತ 300 ವರ್ಷದಿಂದ ಬೆಳೆಯುತ್ತಿದೆಯಂತೆ. ರಾಮಾನಂದ ಅಂತ ಒಬ್ಬ, ಕಬೀರ ಅಂತ ಇನ್ನೊಬ್ಬ, ವಲ್ಲಭ ಅಂತ ಅನಂತರದವನು, ತುಳಸೀದಾಸ ಅಂತ ಒಬ್ಬ ಕವಿಯಂತೆ. ಮಂತ್ರ ಗಿಂತ್ರ ಯಾವುದೂ ಬೇಡ, ಭಕ್ತಿಯೊಂದೇ ಸಾಕು ಅಂತ ಹೇಳ್ತಾರಂತೆ. ಅಷ್ಟು ಹೇಳಿಕೊಂಡರೆ ಹಾಳಾಗಿ ಹೋಗಲಿ ಅಂತ ಸುಮ್ಮನಿರಬಹುದು. ಎಲ್ಲ ದೇವರು ಒಂದೇ, ನಿಮ್ಮ ದೇವರು ನಮ್ಮ ದೇವರು ಅಂತ ಭೇದವೇ ಇಲ್ಲ ಅಂದರಂತೆ. ಏನಿದರ ಅರ್ಥ? ನಮ್ಮ ದೇವರು ನಿಮ್ಮ ಅಲ್ಲಾಹನಿಗೆ ಸಮ ಅಂತ ಅಲ್ಲವೇ? ಉದ್ಧಟತನವಲ್ಲವೇ ಇದು? ಅಲ್ಲಾಹನಿಗೆ ಸಮಾನಾದ ಇನ್ನೊಬ್ಬ ದೇವರಿದ್ದಾನೆ ಅಂದರೆ ಕುತ್ತಿಗೆ ಕತ್ತರಿಸುವ ಲಾಯಕ್ಕಾದ ಲಂಡತನವಲ್ಲವೇ? ಕಬೀರ ಅನ್ನುವವನು ನಮ್ಮವನಂತೆ, ಮುಸ್ಲಿಮ. ಅವನು ರಾಮಭಕ್ತನಂತೆ. ರಾಮ ರಹೀಮ ಒಂದೇ ದೇವರ 2 ಹೆಸರುಗಳು ಅಂತ ಧೈರ್ಯವಾಗಿ ಬೋಧಿಸಿದನಂತೆ. ಮುಸಲ್ಮಾನನಾಗಿ ಹುಟ್ಟಿ ಬೇರೆ ದೇವರ ಹೆಸರು ಹೇಳಿದ್ದೊಂದೇ ಸಾಕು ಕುತ್ತಿಗೆ ಕತ್ತರಿಸೋಕ್ಕೆ. ಇನ್ನು ಆ ಬೇರೆ ದೇವರೂ ನಮ್ಮ ಅಲ್ಲಾಹ್ನೂ ಒಂದೇ ಎಂದರೆ ಎಷ್ಟು ಸಲ ಕತ್ತರಿಸಬೇಕು? ಮುಸಲ್ಮಾನರ ಆಳ್ವಿಕೆ ಇದ್ದೂ ಕೂಡ ಇಂಥದೆಲ್ಲ ಇಲ್ಲಿ ನಡೀತಿತ್ತು ಅಂದರೆ ಬನಿಯಾಗಳ ಲಂಚದಿಂದ ನಮ್ಮ ಅಧಿಕಾರಿಗಳು ಎಷ್ಟು ಭ್ರಷ್ಟರಾಗಿರಬೇಡ. ಆಲಂಗೀರ್ ಬಾದಶಾಹರಿಗೆ ಇವೆಲ್ಲ ಗೊತ್ತಾಗಿಯೇ ಮೊದಲು ಈ ಬನಾರಸನ್ನು ಶುದ್ಧ ಮಾಡಿ ಬೇರೆ ಕಡೆಗೆ ತೊಡಗಬೇಕು ಅಂತ ತೀರ್ಮಾನಿಸಿದ್ದಾರೆ. ಅವರದು ಸಂಪೂರ್ಣ ಧರ್ಮಿಷ್ಠ ಮನಸ್ಸು. ಸಂಪೂರ್ಣ ಧರ್ಮಿಷ್ಠ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂತ ನನಗೆ ಗೊತ್ತಿದೆ. ನಾನು ಹೇಳ್ತಾನೆ ಇದೀನಲ್ಲ, ಸ್ವರ್ಗದಲ್ಲಿ ಅವರಿಗೆ ಥಳಥಳ ಹೊಳೆಯುವ ಅಪ್ಪಟ ಚಿನ್ನದ ಅರಮನೆಯನ್ನು ಈಗಾಗಲೇ ಸಿದ್ಧ ಮಾಡಿಟ್ಟಿದ್ದಾರೆ. ಅಂಥ ದೊಡ್ಡ ಅರಮನೆಯನ್ನು ಕಟ್ಟಲು ಎಷ್ಟು ಲಕ್ಷ ಮಣ ಅಪ್ಪಟ ಚಿನ್ನ ಬೇಕು ಎಂದು ನನ್ನ ಮನಸ್ಸು ತುಸು ಹೊತ್ತು ಲೆಕ್ಕ ಹಾಕುತ್ತಿತ್ತು. ಸ್ವರ್ಗದ ಅರಮನೆಯ ಉದ್ದ, ಅಗಲ, ಎತ್ತರ, ಕೋಣೆಗಳ ಸಂಖ್ಯೆ ನನಗೆ ಗೊತ್ತಿರಲಿಲ್ಲ. ಹಮ್ದುಲ್ಲಾರನ್ನೇ ಕೇಳುವ ಮನಸ್ಸಾಯಿತು. ಆದರೆ ಅಷ್ಟರಲ್ಲಿ ಅವರಿಗೆ ನಿದ್ರೆ ಬಂದಿತ್ತು. ಇದಾದ 2ನೆಯ ಬೆಳಗ್ಗೆ ಏಳುವುದರೊಳಗೆ ಶಹರಿನ ಗಲ್ಲಿ ಗಲ್ಲಿಗಳಲ್ಲೂ ಕತ್ತಿ ಹಿಡಿದ ಸವಾರರು ನಿಂತಿದ್ದರು. ನದಿಯ ಸ್ನಾನಕ್ಕೂ ಯಾರೂ ಹೋಗದಂತೆ ದಡದ ಉದ್ದಕ್ಕೂ ಸಿಪಾಯಿಗಳು. ಮುಸ್ಲಿಮರಲ್ಲದವರಲ್ಲಿ ಯಾವುದೇ ರೀತಿಯ ಆಯುಧವಿರಕೂಡದೆಂಬ, ಯಾರೂ ಕುದುರೆ ಏರಬಾರದೆಂಬ ಕಾನೂನು ಇಡೀ ಸಾಮ್ರಾಜ್ಯದಲ್ಲಿ ಹೇಗೂ ಜಾರಿಯಲ್ಲಿತ್ತು. ಸೌದೆ ಒಡೆಯುವ ಕೊಡಲಿ, ಮರ ಗಿಡ ಕತ್ತರಿಸುವ ಕುಡುಗೋಲು, ತರಕಾರಿ ಹೆಚ್ಚುವ ಚಾಕುವನ್ನೂ ಕೂಡ ಯಾರೂ ಅಪ್ಪಣೆಯಿಲ್ಲದೆ ತರಕೂಡದೆಂದು ಯಾವ ಗಂಡಸರು ಮತ್ತೆ ಡಂಗೂರ ಸಾರಿಸುವ ತನಕ ತಮ್ಮ ತಮ್ಮ ಮನೆಗಳಿಂದ ಹೊರಗೆ ಬರಕೂಡದೆಂದು ಡಂಗುರ ಹೊಡೆಸಿದರು. ಈ ಎಚ್ಚರಿಕೆಯ ಕ್ರಮಗಳಿಂದಲೇ ಯಾವುದೋ ಮಂದಿರ ನಾಶ ಮಾಡುತ್ತಾರೆಂದು ಜನ ಊಹಿಸಿದರೆ, ಆದರೆ ಮಾಡುವುದೇನು? ಆಯುಧವಿಲ್ಲ, ಇದ್ದರೂ ಬಳಸುವ ಸಮೂಹ ಶಕ್ತಿ ಇಲ್ಲ. ರಾಜ್ಯಶಕ್ತಿ, ಸೈನ್ಯಶಕ್ತಿ ಎಲ್ಲ ಮಂದಿರ ನಾಶಕರ ಕೈಲಿದೆ. ಎಷ್ಟೋ ಮನೆಗಳ ಮುಚ್ಚಿದ ಬಾಗಿಲ ಒಳಗಿನಿಂದ ಹರಹರ ಮಹಾದೇವ್, ಬಂಬಂ ಭೋಲೆನಾಥ್, ಶಿವೋಹಂ ಶಿವೋಹಂ,
ಮೊದಲಾದ ಜಪ ತಪಗಳು ಮೊಳಗುತ್ತಿದ್ದವು. ಅಂಥ ಮನೆಗಳ ಬಾಗಿಲನ್ನು ಒಡೆದು ತೆಗೆಸಿ ಅಶ್ವಾರೋಹಿಗಳು ನಿಲ್ಲಿಸಿ ಕಾಫಿರ್ ಭಜನೆಗಳನ್ನು, ಮನೆಗೆ ಬೆಂಕಿ ಇಟ್ಟೇವು ಹುಷಾರ್ ಎಂದು ಗದ್ದರಿಸಿಕೊಳ್ಳುತ್ತಿದ್ದರು. ಭಜನೆಯ ಮೊಳಗು ನೀರಿನೊಳಗೆ ಮುಳುಗಿದಂತಾಗುತ್ತಿತ್ತು. ಅಲ್ಲೊಬ್ಬ ಇಲ್ಲೊಬ್ಬ ಯುವಕನು ಹಣೆಗೆ ಬೂದಿ ಬಳಿದು ಕೈಲಿ ಕುಡುಗೋಲು ಹಿಡಿದು ಹರಹರ ಮಹದೇವ ಕೂಗುತ್ತಾ ವಿಶ್ವನಾಥ ಮಂದಿರದ ಕಡೆಗೆ ನುಗ್ಗುವನು. ಆದರೆ 10 ಹೆಜ್ಜೆ ನುಗ್ಗುವಷ್ಟರಲ್ಲಿ ವೇಗವಾಗಿ ಕುದುರೆಯ ಮೇಲೆ ಬರುವ ಒಬ್ಬ ಸೈನಿಕನು ಎತ್ತಿ ಬೀಸುವ ಕತ್ತಿಯ ಕಡಿತಕ್ಕೆ 2 ತುಂಡಾಗಿ ರಕ್ತವು ಗಲ್ಲಿಯ ನೆಲದ ಮೇಲೆ ಹರಿಯುವುದು. ಮನೆಗಳ ಒಳಗಿನಿಂದ ಹೊರಡುವ ಹಾ ಎಂಬ ಸಂಕಟದ ಮೊಳಗು ಹೊರಗಿನ ಬಿಗಿ ಬಂದೋಬಸ್ತನ್ನು ದಾಟಿ ಹಾಯಲಾರದೆ ತಣ್ಣಗಾಗುತ್ತಿತ್ತು. ಈ ವ್ಯವಸ್ಥೆಯನ್ನು ನೋಡಲು ಹಮ್ದುಲ್ಲಾಹರಿಗೂ ನನಗೂ ಒಂದೊಂದು ರಾಜ್ಯ ಚಿಹ್ನೆಯ ಮುಖವಾಡ ಮತ್ತು ಜೀನುಗಳುಳ್ಳ ಕುದುರೆಯನ್ನು ಕೊಟ್ಟಿದ್ದರು. ಅವನ್ನು ಏರಿ ನಾವು ಇಡೀ ಶಹರಿನ ಬಂದೋಬಸ್ತಿನ ವ್ಯವಸ್ಥೆಯನ್ನು ನೋಡಿಕೊಂಡು ಬಂದೆವು. ಮುಸ್ಲಿಮರಲ್ಲದವರು ಯಾವುದೇ ಆಯುಧ ಇಟ್ಟುಕೊಳ್ಳಕೂಡದು, ಕುದುರೆ ಹತ್ತಕೂಡದು ಎಂಬ ಕಾನೂನು ಇರುವಾಗ ಇಷ್ಟೊಂದು ಬಿಗಿ ಬಂದೋಬಸ್ತಿನ ಅಗತ್ಯವಿದೆಯೇ? ನಾನು ಹಮ್ದುಲ್ಲಾರನ್ನು ಕೇಳಿದೆ. ಕಾಫಿರರು ಯಾವಾಗಲೂ ದ್ರೋಹ ಬುದ್ಧಿಯವರು. ನಾಯಿ ಯಾವಾಗ ಕಚ್ಚುತ್ತೋ ಹೇಳುವುದು ಹೇಗೆ? ಇತ್ತೀಚೆಗೆ, ಅಂದರೆ 37 ವರ್ಷದ ಹಿಂದೆ ನಡೆದ ಒಂದು ಘಟನೆಯನ್ನು ಹೇಳ್ತೀನಿ ಕೇಳು. ನಮ್ಮ ಆಲಂಗೀರ್ ಬಾದಶಾಹ ಔರಂಗಜೇಬರ ತಂದೆ ಶಾಹನ್ ಶಾ ಶಹಾಜಹಾನರು ಧರ್ಮಭೀರುಗಳು. ಮಗ ಔರಂಗಜೇಬರಷ್ಟಲ್ಲದಿದ್ದರೂ ಅವರ ತಂದೆ ಜಹಾಂಗೀರ್ ಬಾದಶಾಹರಲ್ಲಿ ತನ್ನ ಅಪ್ಪ ಧರ್ಮಲಂಡ ಅಕ್ಬರನ ಗುಣ ಸ್ವಲ್ಪ ಮಟ್ಟಿಗೆ ಇತ್ತು. ಅವರವರ ಕಾಸು ಖರ್ಚು ಮಾಡಿ ತಮಗೆ ಬೇಕಾದ ಮಂದಿರಗಳನ್ನು ಕಟ್ಟಿಕೊಳ್ಳಬಹುದೆಂಬ ಅಕ್ಬರನ ರಿಯಾಯಿತಿಯನ್ನು ಮಗ ಜಹಾಂಗೀರರೂ ಮುಂದುವರೆಸಿದರು. ಎಷ್ಟೋ ಹೊಸ ಮಂದಿರಗಳ ನಿರ್ಮಾಣ ಸಾಮ್ರಾಜ್ಯದಲ್ಲೆಲ್ಲ ನಡೆಯುತ್ತಿತ್ತು. ಜಹಾಂಗೀರ್ ಸತ್ತ ಮೇಲೆ ಶಹಜಹಾನರು ಸಿಂಹಾಸನ ಏರಿದರಲ್ಲ, ಹೊಸದಾಗಿ ಕಟ್ಟಿದ ಅರ್ಧ ಕಟ್ಟಿರುವ ದೇವಾಲಯಗಳನ್ನೆಲ್ಲ ಧ್ವಂಸ ಮಾಡಬೇಕು ಅಂತ ಅಲ್ ಹಿಜೀರ 1942ರಲ್ಲಿ ಫರ್ಮಾನ್ ಜಾರಿ ಮಾಡಿದರು. ಇದು ಬಾದಶಾಹನಾಮದಲ್ಲಿ ದಾಖಲಾಗಿರುವ ಅಂಶ. ಈ ಫರ್ಮಾನಿನ ಪ್ರಕಾರ ಬನಾರಸ್ ಸರ್ಕಾರ ಒಂದರಲ್ಲೇ 76 ಅರ್ಧ ಕಟ್ಟಿದ್ದ ಮಂದಿರಗಳನ್ನು ಕೆಡವಿಸಿದರು. ಅಲಹಾಬಾದಿನ ಸುಬೇದಾರ ಹೈದರ್ ಬೇಗನು ತನ್ನ ಚಿಕ್ಕಪ್ಪನ ಮಗನನ್ನು ಬನಾರಸಿನ ಈ 76 ಅರ್ಧ ಕಟ್ಟಿದ ಮಂದಿರಗಳನ್ನು ಕೆಡವಲು ಕಳಿಸಿದ. ಆದರೆ ಒಬ್ಬ ಹಿಂದೂ ರಾಜದೂತನು ರಸ್ತೆಯಲ್ಲಿ ಅವಿತು ಕೂತಿದ್ದು ಆ ಚಿಕ್ಕಪ್ಪನ ಮಗ ಮತ್ತು ಅವನ 4 ಜನ ಸಂಗಡಿಗರನ್ನು ಹಠಾತ್ ಮೇಲೆ ಬಿದ್ದು ಕೊಂದುಬಿಟ್ಟ. ಆದರೆ ಇವರ ಒಂದು ಸೈನ್ಯವೇ ಇತ್ತು. ಸೈನಿಕರು ಅವನನ್ನು ಕೊಂದರು. ಆದರೂ ಸೈನ್ಯದ ಎದುರು ತಾನೊಬ್ಬನೇ ಉಳಿಯುವುದಿಲ್ಲ ಅಂತ ಗೊತ್ತಿದ್ದು ಅವನು ಕದ್ದು ಕೂತು ಸೇನಾಧಿಪತಿ ಮತ್ತು 4 ಅಂಗರಕ್ಷಕರನ್ನು ಕೊಂದ. ಅಂದರೆ ಕಾಫಿರರ ಧರ್ಮಾಂಧತೆ ಎಷ್ಟು ಅಂತ ಗೊತ್ತಾಗುತ್ತದಲ್ಲವೇ? ಆಮೇಲೆ ಉಳಿದವರಿಗೆ ಪಾಠ ತಿಳಿಯಲಿ ಅಂತ ಸೈನಿಕರು ಅವನ ಹೆಣವನ್ನು ರಸ್ತೆಯ ಮರಕ್ಕೆ ನೇಣುಗಟ್ಟಿ ಮುಂದೆ ನಡೆದರು. ಇವೆಲ್ಲ ಅನುಭವದಿಂದಲೇ ಕೋತ್ವಾಲರು ಇಷ್ಟೆಲ್ಲ ಎಚ್ಚರಿಕೆ ವಹಿಸಿರೋದು. ವಿಶ್ವನಾಥ ಮಂದಿರವನ್ನು ನಾನು ಈ ಶಹರಿಗೆ ಬಂದ ಮರುದಿನವೇ ನೋಡಿದ್ದೆ. ಮತ್ತೊಂದು ದಿನ ಹೋಗಿ ಸುತ್ತು ಹಾಕಿ ಇನ್ನು 6-7 ದಿನದಲ್ಲಿ ಕುಸಿದು ಬೀಳಲಿರುವ ಅದರ ಉದ್ದ ಅಗಲ ಎತ್ತರ ಆಕಾರಗಳನ್ನು ನಿರೂಪಿಸಿದ್ದೆ. ಅದು ಚಚ್ಚೌಕವಾದ 4 ಭುಜಗಳುಳ್ಳ ವಾಸ್ತು. ಒಂದೊಂದು ಭುಜವು 124 ಅಡಿಯಷ್ಟು ದೊಡ್ಡದು. ಗರ್ಭಗೃಹಕ್ಕೆ ಸೇರಿಕೊಂಡಿರುವ 16 ಅಡಿ ಉದ್ದ 10 ಅಡಿ ಅಗಲದ 4 ಅಂತರ್ಗೃಹಗಳು. ಇದರ ನಂತರ 12x8 ಅಡಿಯ ಒಂದು ಕಿರಿದಾದ ಅಂತರ್ಗೃಹದ ಮೂಲಕ 4 ಮಂಟಪಗಳಿಗೆ ಹೋಗಬಹುದು. ಪೂರ್ವ ಮತ್ತು ಪಶ್ಚಿಮದ ಮಂಟಪಗಳಲ್ಲಿ ದಂಡಪಾಣಿ ಮತ್ತು ದ್ವಾರಪಾಲರುಗಳ ಮಂದಿರ. ಮಂದಿರದ 4 ಮೂಲೆಗಳಲ್ಲಿ ಒಂದೊಂದು ಉಪಮಂದಿರ. ಮಂದಿರದ ಹೊರಗೆ ನಂದಿ ಮಂಟಪ. ಇಡೀ ಮಂದಿರದ ಎತ್ತರ 128 ಅಡಿಯಂತೆ. ಮಂದಿರದ ಮೇಲಿನ ಶಿಖರದ ಎತ್ತರ 14 ಅಡಿ. ಮಂಟಪಗಳ ಮೇಲಿನ ಶಿಖರಗಳ ಎತ್ತರ 48 ಅಡಿ. ಒಟ್ಟಿನಲ್ಲಿ ಅದು 5 ಮಂಟಪಗಳ ಮಂದಿರ. ಪೂರ್ವದ ಕಡೆಯ 125 ಅಡಿ ಉದ್ದ 35 ಅಡಿ ಅಗಲದ ರಂಗಮಂಟಪದಲ್ಲಿ ಧಾರ್ಮಿಕ, ಆಧ್ಯಾತ್ಮಿಕ, ಉಪದೇಶ, ಉಪನ್ಯಾಸ ಚರ್ಚೆಗಳು ನಡೆಯುತ್ತದೆಂದು ಭಟ್ಟ ಹೇಳಿದ್ದ. ಮಂದಿರದ 4 ಕಡೆಗಳಲ್ಲಿ ಪ್ರದಕ್ಷಿಣ ಪಥ.
ಪ್ರದಕ್ಷಿಣ ಪಥದ ಉದ್ದಕ್ಕೂ ಲೆಕ್ಕಕ್ಕೆ ಸಿಕ್ಕದಷ್ಟು ದೇವದೇವತೆಯರ ಕಿರು ಮಂದಿರಗಳು. 4 ಕಡೆಗಳಿಂದ ಫಿರಂಗಿ ಹೊಡೆಸಿ ಮಂದಿರವನ್ನು ಉರುಳಿಸುತ್ತಾರೆಂದು ನಾನು ಕಲ್ಪಿಸಿಕೊಂಡಿದ್ದೆ. ಆದರೆ ಹಮ್ದುಲ್ಲಾರ ಜೊತೆಯಲ್ಲಿ ಕುದುರೆಯ ಮೇಲೆ ಹೋಗಿ ನೋಡಿದಾಗ ಯಾವ ಯಾವ ಜಾಗಕ್ಕೆ ಫಿರಂಗಿಯ ಏಟು ಬೀಳಬೇಕು, ಯಾವ ಗೋಡೆ, ಕಂಬ ಮತ್ತು ಚಿತ್ತಾರಗಳನ್ನು ಉಳಿಸಿಕೊಳ್ಳಬೇಕು ಎಂಬ ಬಗೆಗೆ ಚರ್ಚೆಯಾಗುತ್ತಿತ್ತು. ಚರ್ಚೆ ಮಾಡುತ್ತಿದ್ದವರೆಲ್ಲ ಶುದ್ಧ ಪಾರ್ಸಿ ಭಾಷೆ ಮಾತನಾಡುವ ಮುಸ್ಲಿಂ ವಾಸ್ತುಶಿಲ್ಪಿಗಳು. ಬಹಳ ಹೊತ್ತು ಚರ್ಚೆಯಾದ ನಂತರ ಫಿರಂಗಿಯ ಗುರಿ ಇಡಿಸಿದರು. ಮಂದಿರದ ಒಳಗಿನ ವಿಗ್ರಹದ ಬಗೆಗೆ ಯಾರೂ ಗಮನ ಹರಿಸಲಿಲ್ಲ. ತಳಹದಿ, ಮುಖ್ಯ ಗೋಡೆಗಳು ಮತ್ತು ಕಂಬಗಳನ್ನು ಉಳಿಸಿಕೊಂಡು ಇದೇ ಕಟ್ಟಡವನ್ನು ಮಸೀದಿಯಾಗಿ ಪರಿವರ್ತಿಸುವುದು ವಾಸ್ತುಶಿಲ್ಪಿಗಳ ಯೋಜನೆಯಾಗಿತ್ತು. 500ಕ್ಕೂ ಮೀರಿದ ಕತ್ತಿ ಹಿಡಿದ ಸವಾರರು ಸುತ್ತ ದೂರದಲ್ಲಿ ಕಾವಲು ನಿಂತಿದ್ದರು. ಫಿರಂಗಿಯ 2 ಏಟು ಬಿದ್ದು ಮುಂಬದಿಯ ಗೋಡೆ ಕಳಚಿಕೊಳ್ಳುತ್ತಿರುವಾಗ ಈ ಧ್ವಂಸಕ್ಕೆ ನಿಯೋಜಿತನಾಗಿದ್ದ ಸರ್ದಾರನು ವಿಗ್ರಹ ವಿಗ್ರಹ ಒಳಗಿನ ವಿಗ್ರಹ ಎಂದು ಕೂಗಿಕೊಂಡ. ತಕ್ಷಣ ಫಿರಂಗಿಯವರಿಗೆ ತಡೆಯುವಂತೆ ಸನ್ನೆ ಮಾಡಿ 10-12 ಸಿಪಾಯಿಗಳನ್ನು ಜೊತೆಗೆ ಕರೆದುಕೊಂಡು ಮಂದಿರದ ಒಳನುಗ್ಗಿದ. ಉಳಿದವರೆಲ್ಲ ಹೊರಗೆ ಕಾಯುತ್ತಿದ್ದರು. ತುಸು ಹೊತ್ತಿನ ನಂತರ ಹೊರಗೆ ಬಂದ ಸರ್ದಾರ, ವಿಗ್ರಹವೇ ಇಲ್ಲ, ಅದನ್ನು ಕಿತ್ತು ಹಾಕಿದ ಗುರುತು ಕಾಣುತ್ತಿದೆ ಎಂದ. ಕೋತ್ವಾಲರು ಹತ್ತಿರ ಬಂದರು. ಅವರು ಒಳಗೆ ಹೋದರು, ಹೊರಗೆ ಬಂದರು. ಏನಾಗಿರಬಹುದೆಂದು ತಮ್ಮ ತಮ್ಮಲ್ಲೇ ಕೇಳಿಕೊಂಡರು. ಹಮ್ದುಲ್ಲಾಹರೊಡನೆ ಸಮಾಲೋಚಿಸಿದರು. ಒಳಗೆ ಲಿಂಗ ವಿಗ್ರಹವಿತ್ತೆ. ಈ ಹಿಂದೆಯೇ ಅದರ ನಾಶವಾಗಿ ಪೂಜಾರಿಗಳು ಖಾಲಿ ಜಾಗಕ್ಕೆ ಪೂಜೆ ಮಾಡುತ್ತಿದ್ದರೆ ಹಿಡಿದು ಕೈಕಾಲು ಕಟ್ಟಿ ಚೂರಿ ತಗುಲಿಸಿ ಬಾಯಿ ಬಿಡಿಸೋಣವೆಂದರೆ ಅವರೆಲ್ಲ ಖಾಲಿ ಮಾಡಿದ್ದಾರೆ ಎಂದು ಒಬ್ಬೊಬ್ಬರು ಒಂದೊಂದು ವಿಚಾರವನ್ನು ಮುಂದಿಟ್ಟರು. ಇಷ್ಟಕ್ಕೂ ಅದು ಸಿಕ್ಕದಿದ್ದರೇನಾಯಿತು? ಸಿಕ್ಕಿದ್ದರೂ ಅದನ್ನು ತಂದು ಮುಂದೆ ಮಸೀದಿಯಾಗಿ ಕಟ್ಟಿದ ಮೇಲೆ ಅದನ್ನು ಪ್ರವೇಶಿಸುವಾಗ ತುಳಿಯುವ ಮೆಟ್ಟಿಲಾಗಿ ಹಾಕಬಹುದಿತ್ತು. ಈ ಮಂದಿರದ ಸುತ್ತ ಇರುವ ಕಿರಿಯ ಮಂದಿರಗಳ ವಿಗ್ರಹಗಳನ್ನು ಹೇಗೂ ಮೆಟ್ಟಿಲುಗಳಿಗೆ ಬಳಸುತ್ತೇವೆ. ಅದೊಂದು ಇಲ್ಲದಿದ್ದರೆ ಏನಾಯಿತು? ಈಗ ಹಿಡಿದಿರುವ ಕೆಲಸದಲ್ಲಿ ತಡವಾಗಕೂಡದು ಎಂದು ತೀರ್ಮಾನಿಸಿ ಫಿರಂಗಿಯವರಿಗೆ ಆಜ್ಞೆ ಮಾಡಿದರು. ಬೆಳಗಿನಿಂದ ನನಗೆ ಹೊಟ್ಟೆಯಲ್ಲಿ ಇರುಸುಮುರುಸಾಗುತ್ತಿತ್ತು. ಅದರಲ್ಲಿಯೇ ಕುದುರೆ ಏರಿ ಹಮ್ದುಲ್ಲಾರೊಡನೆ ಈ ಊರಿನ ಬೀದಿ ಗಲ್ಲಿಗಳಲ್ಲೆಲ್ಲ ಓಡಾಡಿದ್ದೆ. ಈಗ ಮಂದಿರದ ಎದುರಿಗೆ ಕುದುರೆಯ ಮೇಲೆಯೇ ಕುಳಿತಿದ್ದೇನೆ. ಹೊಟ್ಟೆಯೊಳಗೆ ಸಂಕಟ ಕಾಣುತ್ತಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಸಂಪೂರ್ಣವಾಗಿ ಪಾಯಿಖಾನೆಯಾಗಿತ್ತು. ಅನಂತರ ತಾಡಾಗುವಷ್ಟು ಬಿರಿಯಾನಿ ತಿಂದಿದ್ದೆ. ದಿಲ್ಲಿಯಲ್ಲಿ ಕಲ್ಪಿಸಿಕೊಳ್ಳದಷ್ಟು ಸಮೃದ್ಧವಾದ ರಾಜಭೋಜನವನ್ನು ನಮಗೆ ಬನಾರಸಿನ ಕೋತ್ವಾಲರು ಕಳಿಸುತ್ತಿದ್ದರು. ಮೇಲೆ ಹಣ್ಣು ಹಂಪಲುಗಳು. ಆದರೂ ಹೊಟ್ಟೆಯೊಳಗೆ ಸಂಕಟವಾಗುತ್ತಿದೆ. ಮತ್ತೊಮ್ಮೆ ಪಾಯಿಖಾನೆಗೆ ಹೋಗಬೇಕಾ? ಹಮ್ದುಲ್ಲಾರಿಗೆ ಹೇಳಿ ಅತಿಥಿಗೃಹಕ್ಕೆ ಹೊರಟೆ. ಒಬ್ಬನೇ ಹೋಗಬೇಡ, ಯಾವ ಕಿಟಕಿಯಿಂದಲಾದರೂ ಚಾಕೋ ಬಾಕೋ ಬಂದು ಚುಚ್ಚಬಹುದು. ಪಾಯಿಖಾನೆಗಾದರೆ ಇಲ್ಲೇ ನದಿಯ ದಂಡೆಗೆ ಹೋಗು. ಲೌಂಡಿ ಮಕ್ಕಳು ಪವಿತ್ರ ಅಂತ ತಿಳಕೊಳ್ಳುವ ಜಾಗದಲ್ಲೇ ಮಾಡು, ಪುಣ್ಯ ಬರುತ್ತೆ, ಹಮ್ದುಲ್ಲಾರು ಹೇಳಿದರು. ನದಿಯಲ್ಲಿ ಪ್ರವಾಹ ತುಸು ಇತ್ತು. ಜಾರದ, ಅಂಟು ಮಣ್ಣು ಇಲ್ಲದ, ಗಟ್ಟಿಯಾದ, ಹದಿದ ಒಂದು ಮೆಟ್ಟಿಲಿನ ಮೇಲೆ ಕುಕ್ಕರುಗಾಲಿನಲ್ಲಿ ಕುಳಿತೆ. ಕಾಫಿರರು ಪುಣ್ಯಸ್ಥಳವೆಂದು ಭಾವಿಸುವ ಜಾಗವನ್ನು ಮಲಿನಗೊಳಿಸುತ್ತೇನೆಂಬ ಭಾವನೆಯಿಂದ. ಹೊಟ್ಟೆಯ ಸಂಕಟ ಕಡಿಮೆಯಾಗಲೇ ಇಲ್ಲ. ಹೊಟ್ಟೆಯಲ್ಲಿ ಹೊರಬರಬಹುದಾದ ಏನೂ ಇರಲಿಲ್ಲ. ಹೊಟ್ಟೆಯ ಸಂಕಟವು ಮನಸ್ಸಿನ ಸಂಕಟಕ್ಕೆ ತಿರುಗಿತು. ಕಾರಣ ಹೊಳೆಯುತ್ತಿಲ್ಲ. ಹಾಗೆಯೇ ಕೂತು ಮಂಡಿ ಮೊಳಕಾಲುಗಳಲ್ಲಿ ನೋವು ಕಾಣಿಸಿಕೊಂಡಿತು. ಎದ್ದು ಚಲ್ಲಣವನ್ನು ಕಟ್ಟಿಕೊಂಡು ನದಿಯ ಕಡೆಗೆ ತಿರುಗಿ ಮೆಟ್ಟಿಲಿನ ಮೇಲೆ ಕುಳಿತೆ. ನೀರು ಇನ್ನೂ ಕೆಂಪಾಗಿಯೇ ಇತ್ತು. ಮೇಲುಭಾಗದಲ್ಲಿ ಮಳೆಯಾಗುತ್ತಲೇ ಇದೆ. ಹರಿವು ವೇಗವಾಗಿದೆ. ಆದರೂ ಮೇಲ್ಮೈಯಲ್ಲಿ ಕಾಣುವುದಿಲ್ಲ. ಶಾಂತ, ಸದ್ದು ಗದ್ದಲವಿಲ್ಲದ ಚಲನೆ. ಗಿಡ ಮರಗಳ ಕೊಂಬೆಗಳು, ದಿಮ್ಮಿಗಳು, ಹಸು, ಎತ್ತು, ಆಡು, ಕುರಿ ಮೊದಲಾಗಿ ಸತ್ತ ಪ್ರಾಣಿಗಳ ಹೆಣಗಳು, ತೊಟ್ಟ ಬಟ್ಟೆ ಹರಡಿಕೊಂಡಿರುವ ಒಂದೊಂದು ಮಾನವ ಶರೀರ, ಇಷ್ಟೆಲ್ಲ ಮೃತ್ಯುವನ್ನು ಒಳಗೊಂಡಿದ್ದು, ಇಷ್ಟು ಸೂಬಾಗಳಿಗೆ ಅನ್ನ ಕೊಡುವ ಸಮೃದ್ಧಿ ಇದ್ದು, ಒಳಗೆ ವೇಗವಿದ್ದು ಶಾಂತ ಗಂಭೀರ ಗತಿಯಲ್ಲಿ ಹರಿಯುವ ಗಂಗೆಯನ್ನೇ ನೋಡುತ್ತಿರುವಾಗ ಮನಸ್ಸು ಇದ್ದಕ್ಕಿದ್ದಂತೆಯೇ ನಾನು ಸಂರಕ್ಷಿಸದೆ, ಹೊಟ್ಟೆಗೆ ಬಾಕು ಹಾಕಿಕೊಳ್ಳುವ ಧೈರ್ಯ ಬಾರದೆ, ಕ್ಷಣಾಂಶದಲ್ಲಿ ಶರಣಾಗಿ ಧರ್ಮವನ್ನು ನೀಗಿ
ಪುಂಸತ್ವವನ್ನೂ ಕಳೆದುಕೊಂಡ ಘಟನೆಗಳೆಲ್ಲ ನೆನಪಿನಲ್ಲಿ ಉಕ್ಕತೊಡಗಿದವು. ತನ್ನ ಮಂದಿರವನ್ನು ರಕ್ಷಿಸಿಕೊಳ್ಳುವ ಶಕ್ತಿ ಇಲ್ಲದವನು ವಿಶ್ವಕ್ಕೇ ನಾಥ ಹೇಗಾದನು ಎಂಬ ಪ್ರಶ್ನೆಯಲ್ಲಿಯೇ ಅಸ್ಪಷ್ಟವಾದ ಅಸಮರ್ಪಕತೆ ಕಾಣತೊಡಗಿತು. ನನ್ನ ಹಿಂಬದಿಯಲ್ಲೇ ಫಿರಂಗಿಯ ಧಡಂ ಧಡಂ ಗುಂಡು ಬಡಿದಾಗಲೆಲ್ಲ ಹೊಟ್ಟೆಯ ಸಂಕಟವು ಮನಸ್ಸಿನ ಇಡೀ ಶರೀರದ ಸಂಕಟವಾಗಿ ಹೊಮ್ಮುತ್ತಿತ್ತು. ಎದ್ದು ಮೆಟ್ಟಿಲುಗಳನ್ನು ಹತ್ತಿ ಮಂದಿರದ ಹತ್ತಿರಕ್ಕೆ ಹೋಗುವ ಮನಸ್ಸಾಗಲಿಲ್ಲ. ಮತ್ತೆ ನದಿಯನ್ನು ನೋಡುತ್ತಾ ನಿಂತೆ. ಉಬ್ಬು ತಗ್ಗುಗಳಿಲ್ಲದೆ ಆಕಾರರಹಿತವಾಗಿ ಹರಿಯುವ ಗಂಗಾ ನದಿಯು ವಿಗ್ರಹ ನಾಶಕ ಶಕ್ತಿಯಾಗಿ ಕಂಡಿತು. ಅಲ್ಲಿಂದ ತುಸು ಮುಂದೆ ನಡೆದೆ. ಒಂದು ಮೆಟ್ಟಿಲಿನ ಆ ಕಡೆಯ ಕೊನೆಯಲ್ಲಿ ಒಬ್ಬ ಸಾಧು ಕುಳಿತಿದ್ದ. ಬಿಳಿಯ ಜಟಾಜೂಟ, ಕೌಪೀನಕ್ಕಿಂತ ತುಸು ಅಗಲವಾದ ಕೊಳೆಯಾದ ವಸ್ತ್ರ, ಮಳೆ ಬಿಸಿಲು ಚಳಿ ಗಾಳಿಗಳಿಗೆ ಒಡ್ಡಿದ ಕಪ್ಪು ಮೈ. ಮಳೆಗಾಲದಲ್ಲಿ ನಡುವೆ ಬರುವ ಚುರುಕು ಬಿಸಿಲಿನಲ್ಲಿ ಅವನ ಆಕೃತಿಯು ಸ್ಪಷ್ಟವಾಯಿತು. ಆತ ಧ್ಯಾನಸ್ಥನಾಗಿದ್ದಾನೆಯೋ ಅಥವಾ ನದಿಯನ್ನು ನಿರೀಕ್ಷಿಸುತ್ತಿದ್ದಾನೆಯೋ ತಿಳಿಯಲಿಲ್ಲ. ಹತ್ತಿರ ಹೋಗಿ ನೋಡುವ ಮನಸ್ಸಾಯಿತು. ನನ್ನ ಹೆಜ್ಜೆಯ ಸಪ್ಪಳಕ್ಕಿರಬಹುದು ಅಥವಾ ನೆರಳು ಬಿದ್ದಿದ್ದರಿಂದ ಇರಬಹುದು. ಅವನೇ ತುಸು ಇತ್ತ ತಿರುಗಿ ನನ್ನನ್ನು ಗಮನಿಸಿದ. ಏನಾದರೂ ಮಾತನಾಡಬೇಕೆಂದು ನನಗೆ ಅನ್ನಿಸಿತು. ಏನೆಂಬುದು ತಿಳಿಯಲಿಲ್ಲ. 200-300 ಹೆಜ್ಜೆಯ ದೂರದಲ್ಲಿ ಒಂದು ಘಳಿಗೆಯ ಹಿಂದೆಯಷ್ಟೇ ನಡೆದ ಮಹಾನ್ ಘಟನೆಯೇ ಮನಸ್ಸನ್ನು ತುಂಬಿಕೊಂಡದ್ದರಿಂದ ಬೇರೆ ಏನೂ ಹೊಳೆಯುವುದು ಸಾಧ್ಯವಿರಲಿಲ್ಲ. ಅಲ್ಲಿ ನಿಮ್ಮ ವಿಶ್ವನಾಥನ ಮಂದಿರ ಭಗ್ನವಾದ ಸದ್ದು ಕೇಳಲಿಲ್ಲವೇ? ನೀವು ಇಲ್ಲಿ ಶಾಂತವಾಗಿ ಕೂತಿದ್ದೀರಲ್ಲ ಎಂದೆ. ನಿಮ್ಮ ಉದ್ದಿಷ್ಟ ಕಾರ್ಯ ನೆರವೇರಿತಲ್ಲ, ಭಗವಂತ ಒಳ್ಳೆಯದು ಮಾಡಲಿ ಎಂದ. ಅವನ ಮುಖದಲ್ಲಿ ಪ್ರಸಾದ ಮಂದಹಾಸ ತುಳುಕಿತು. ನನಗೆ ಅರ್ಥವಾಗಲಿಲ್ಲ. ಗೊಂದಲದಲ್ಲಿ ಸಿಕ್ಕಿಕೊಂಡಂತಾಯಿತು. ಮಂದಿರ ನಾಶ ನನ್ನ ಉದ್ದೇಶವಾಗಿತ್ತೇ ಎಂದು ನನ್ನನ್ನು ನಾನು ಕೆದಕಿಕೊಂಡೆ. ಆದರೆ ನಾಶವನ್ನು ಕಣ್ಣಾರೆ ನೋಡುವ ಉದ್ದೇಶದಿಂದಲೇ ನಾನು ಹಮ್ದುಲ್ಲಾರ ಶಿಫಾರಸು ಮತ್ತು ಬಾದಶಾಹರ ಖಾಸಾ ಪ್ರೇಯಸಿಯ ಸಹಾಯ ಪಡೆದು ಇಲ್ಲಿಗೆ ಬಂದ ನೆನಪಾಯಿತು. ನನಗೂ ಈ ಉದ್ದೇಶಕ್ಕೂ ಸಂಬಂಧವಿತ್ತೆಂಬ ಅವನ ಗ್ರಹಿಕೆಯನ್ನು ವಿರೋಧಿಸುವ ಮನಸ್ಸಾಯಿತು. ಆದರೆ ಸುಳ್ಳು ಹೇಳುವುದು ಕಷ್ಟವಾಯಿತು. ಅಷ್ಟರಲ್ಲಿ ಅವನು ನನ್ನನ್ನು ಸಂಪೂರ್ಣವಾಗಿ ದೃಷ್ಟಿಸಿ ನೋಡಿದ್ದ. ನನ್ನ ಅಂತರಂಗ ಬಹಿರಂಗಗಳನ್ನೆಲ್ಲ ಅವನು ಶೋಧಿಸಿ ಗ್ರಹಿಸಿದನೆಂದು ನನಗೆ ವಿದಿತವಾಯಿತು. ಈಗ ತರ್ಕದ ಒಂದು ನೆಲೆಯನ್ನು ರೂಪಿಸಿಕೊಂಡು ಅದರ ಮೇಲೆ ನಿಂತು ಮಾತನಾಡುವುದು ಸುಲಭವೆನ್ನಿಸಿತು. ಕೇಳಿದೆ. ಉದ್ದೇಶ ನನ್ನದಲ್ಲ, ಸಮಸ್ತ ಹಿಂದೂಗಳನ್ನಾಳುವ ಬಾದಶಾಹರದು. ಯಾವ ಜಗನ್ನಿಯಾಮಕನು ತಮ್ಮ ಪ್ರತಿನಿಧಿಯಾಗಿ ಹಿಂದೂಸ್ತಾನವನ್ನು ಆಳು ಎಂದು ಅವರನ್ನು ನೇಮಿಸಿದ್ದಾನೋ ಅವನ ಉದ್ದೇಶವನ್ನು ಅವರು ಕಾರ್ಯಗೊಳಿಸಿದ್ದಾರೆ. ನನ್ನ ಪ್ರಶ್ನೆ ಎಂದರೆ, ವಿಶ್ವಕ್ಕೇ ನಾಥನೆಂದು ನೀವು ಪೂಜಿಸುವ ವಿಶ್ವನಾಥನಿಗೆ ತನ್ನ ವಾಸದ ಮಂದಿರವನ್ನು 3 ಫಿರಂಗಿಗಳಿಂದ ರಕ್ಷಿಸಿಕೊಳ್ಳುವ ಶಕ್ತಿಯಿಲ್ಲ. ಆದ್ದರಿಂದ ಅವನೊಬ್ಬ ಮಿಥ್ಯಾದೇವರು. ಹಿಂದೂಸ್ಥಾನದಲ್ಲಿ ಅಂಥ 100 ಸಹಸ್ರಾರು ಮಿಥ್ಯಾ ದೇವತೆಗಳಿದ್ದಾರಲ್ಲ, ಅವರೆಲ್ಲರನ್ನೂ ಸಂಹರಿಸಿ ನಿಜವಾದ ಏಕೈಕ ಸತ್ಯ ದೇವರನ್ನು ಸ್ಥಾಪಿಸುವುದು ಬಾದಶಾಹರ ಉದ್ದೇಶ. ಮಿಥ್ಯತ್ವದ ಬಹುದೇವತೋಪಾಸನೆಯನ್ನು ಚಿಂದಿ ಮಾಡಿ ಸತ್ಯದ ಏಕದೇವೋಪಾಸನೆಯನ್ನು ಖಾಯಂ ಮಾಡುವುದು. ಅರ್ಥವಾಯಿತೇ ಎಂದೆ ಆವೇಶ ಬಂದವನಂತೆ. ಕೂತುಕೋ, ನಿಂತೇ ಮಾತಾಡ್ತಿದೀಯಲ್ಲ, ಇಂಥ ಗಂಭೀರ ವಿಷಯವನ್ನು ನಿಂತು ಮಾತನಾಡಬಾರದು ಎಂದು ಅವನು ತನ್ನ ಪಕ್ಕದ ಕಲ್ಲನ್ನು ತೋರಿಸಿದ. ನನಗೂ ಬೆಳಗಿನಿಂದ ನಿಂತು ಕಾಲು ನೋವು ಬಂದಿತ್ತು. ಕುಳಿತೆ. ಯಾವ ಊರು ನಿಂದು? ತಾಯಿ ತಂದೆ ಏನು ಮಾಡ್ತಿದ್ದಾರೆ? ಹಿರಿಯನು ಕಿರಿಯನನ್ನು ಕುಶಲ ಪ್ರಶ್ನೆ ಮಾಡುವಂತೆ ಅವನು ಕೇಳಿದ. ನನಗೆ ಕಸಿವಿಸಿಯಾಯಿತು. ಊರು ದೇವಗಢ, ತಂದೆ ರಾಜ ಜಗವೀರಸಿಂಹರು ಎಂದು ಹೇಳಲೆ. ಅವನ್ನೆಲ್ಲ ಕೇಳಲು ಇವನಾರು ಎಂಬ ಕೋಪ ಬಂತು. ಆದರೆ ಯಾವುದೇ ವ್ಯಕ್ತಿಯ ಪರಿಚಯವಾಗಬೇಕಾದರೆ ಊರು ಮತ್ತು ತಂದೆ ತಾತರ ಹೆಸರನ್ನು ಕೇಳುವುದು ಹೇಳುವುದು ರೂಢಿ. ಈ ರೂಢಿ ಮುಸಲ್ಮಾನರಲ್ಲಿಯೂ ಇದೆ, ಇತರರಿಗಿಂತ ಹೆಚ್ಚಾಗಿದೆ. ಬಿನ್ ಎಂದು ತಂದೆಯ ಹೆಸರು ಸೇರಿಸದಿದ್ದರೆ ಮೊದಲನೆಯ ಹೆಸರಿಗೆ ನಿಶ್ಚಿತತೆಯೇ ಇಲ್ಲ. ಇದನ್ನೇ ಅವನು ಕೇಳಿರುವುದು. ಆದರೆ ನನ್ನ ಇತಿಹಾಸವನ್ನೆಲ್ಲ ಬಿಚ್ಚಿ ಹೇಳುವ ಮನಸ್ಸಾಗಲಿಲ್ಲ. ಅಷ್ಟರಲ್ಲಿ ಅವನೇ ಮಾತನಾಡಿದ.
ನಿನಗೆ ಹೇಳಲು ಸಂಕೋಚವಾಗ್ತಿರೋದು ಸಹಜ. ನಾನೇ ಹೇಳ್ತೀನಿ ಕೇಳು. ನೀನು ರಜಪೂತನದವನು. ಸೆರೆ ಸಿಕ್ಕಿದ ಮೇಲೆ ನಿನ್ನ ಪುಂಸತ್ವವನ್ನು ಒಡೆದು ಜನಾನಾದ ಸೇವೆಗೆ ಹಾಕಿಕೊಂಡಿದ್ದಾರೆ ಅಲ್ಲವೇ? ನನ್ನ ಮೈ ಬೆವರುವಂತಾಯಿತು. ಇವರೊಬ್ಬ ಮುಖ ನೋಡಿಯೇ ವ್ಯಕ್ತಿಯ ಇತಿಹಾಸವನ್ನು ಗ್ರಹಿಸಬಲ್ಲ ಸಿದ್ಧ ಪುರುಷರಿರಬಹುದೇ ಎನ್ನಿಸಿತು. ಕುಳಿತಲ್ಲಿಂದ ಮೇಲೆದ್ದು ಅವರ ಪಾದಸ್ಪರ್ಶ ಮಾಡುವ ಮನಸ್ಸಾಯಿತು. ಆದರೆ ಮೇಲೆ ಏಳುವ ತ್ರಾಣ ಬಾರದೆ ಸುಮ್ಮನೆ ಕುಳಿತಿದ್ದೆ. ತುಸು ಹೊತ್ತು ನನ್ನನ್ನು ನೋಡುತ್ತಿದ್ದು ಅನಂತರ ಅವರು ಕೇಳಿದರು, ನನ್ನ ಬಗೆಗೆ ನಿನ್ನ ಮನಸ್ಸಿನಲ್ಲಿದ್ದ ಭಾವನೆ ಬದಲಾಗುತ್ತಿದೆ. ಯಕಶ್ಚಿತ್ ಭಿಕ್ಷುಕ ಸಾಧು ಎಂಬ ಭಾವನೆ ಹೋಗಿ ಭಯಭಕ್ತಿ ಮೂಡುತ್ತಿದೆ ಅಲ್ಲವೇ? ನಿಜ ಹೇಳುತ್ತೀನಿ ಕೇಳು. ನನ್ನಲ್ಲಿ ಯಾವ ವಿಶೇಷ ಮಹಿಮೆಯೂ ಇಲ್ಲ. ಭಿಕ್ಷೆ ಬೇಡಿ ತಿನ್ನುತ್ತಲೇ ಹಿಂದೂಸ್ಥಾನದ ಇನ್ನೂ ಉಳಿದಿರುವ ಈಗಾಗಲೇ ಭಗ್ನವಾಗಿರುವ ಎಲ್ಲ ತೀರ್ಥಯಾತ್ರೆಗಳನ್ನು ಮಾಡಿದ್ದೀನಿ. ಯಾವ ಯಾವ ಸೀಮೆಯ ಜನರ ಮುಖಲಕ್ಷಣ ಮೈಕಟ್ಟುಗಳಲ್ಲಿ ಯಾವ ಯಾವ ಸೂಕ್ಷ್ಮ ವ್ಯತ್ಯಾಸಗಳಿವೆ ಅನ್ನುವುದನ್ನು ನಿರೀಕ್ಷಿಸಿದ್ದೀನಿ. ನೀನೊಬ್ಬ ರಜಪೂತಾನಿ ಅನ್ನುವುದು ಮುಖಲಕ್ಷಣದಿಂದಲೇ ಗೊತ್ತಾಗುತ್ತೆ. ಆಹಾರ ಪುಷ್ಟಿ ಇದ್ದರೂ ಪುಂಸತ್ವ ನಾಶವಾದ ಮೇಲೆ ಬರುವ ಕಳಾಹೀನತೆ ಮತ್ತು ನಪುಂಸಕರಿಗೆ ಇರುವ ವಿಚಿತ್ರ ಮುಖಚಹರೆಗಳೂ ಗೊತ್ತಾಗುವಂಥವೇ. ಬಿಸಿಲಿಗೆ ಬೀಳದೆ ಸೊಂಪಾದ ಚರ್ಮದ ಬಣ್ಣದಿಂದಲೇ ನೀನು ಜನಾನಾದ ಸೇವೆಯಲ್ಲಿರುವವನು ಎಂದು ಊಹಿಸಿದೆ. ನನ್ನ ಊಹೆ ಸರಿಯೇ? ರೋಗಿಯು ಬತ್ತಲೆಯಾಗಿ ವೈದ್ಯನಿಂದ ನೋಡಿಸಿಕೊಂಡಂತಾಯಿತು ನನ್ನ ಸ್ಥಿತಿ. ಇನ್ನು ವೈದ್ಯನ ವಿಶ್ಲೇಷಣೆಯನ್ನು ಖಂಡಿಸುವ ನೈತಿಕ ಸ್ಥೈರ್ಯ ಹೇಗೆ ಬರಬೇಕು? ಇವರು ದೇವರು ದಿಂಡರ ನೀತಿ ಧರ್ಮಗಳ ವಿಷಯದಲ್ಲಿ ಚೆನ್ನಾಗಿ ತಿಳಿದವರೇ ಇರಬೇಕು ಎನ್ನಿಸಿತು. ವಿನಯದಿಂದ ಕೇಳಿದೆ, ಮಹಾರಾಜ್, ಇಸ್ಲಾಮಿನಲ್ಲಿ ಒಂದೇ ದೇವರು, ಹಿಂದೂಗಳಲ್ಲಿ 108 ದೇವತೆಗಳು. ಇನ್ನು ಅವರಲ್ಲಿ ಒಗ್ಗಟ್ಟು ಎಲ್ಲಿಂದ ಬರಬೇಕು? ಅವರು ರಾಜ್ಯ ಕಳೆದುಕೊಂಡು ಎಲ್ಲೆಲ್ಲೂ ಇಸ್ಲಾಂ ವಿಜೃಂಭಿಸುತ್ತಿರುವುದು ಸುಳ್ಳೇ? ಗಣಪತಿ ಪೂಜಕರು ವಿಷ್ಣು ಪೂಜಕರ ಮೇಲೆ, ಪಾರ್ವತಿ ಪೂಜಕರು ಲಕ್ಷ್ಮೀ ಪೂಜಕರ ಮೇಲೆ ದ್ವೇಷ ಕಾರುತ್ತಾ ಮುಸ್ಲಿಮರ ಬೆಂಬಲ ಕೋರಿ ಆಹ್ವಾನಿಸಿದ ಘಟನೆಯುಂಟೆ? ಅವರು ಕೇಳಿದರು. ನನಗೆ ಯಾವ ಘಟನೆಯೂ ನೆನಪಿಗೆ ಬರಲಿಲ್ಲ. ಆದರೂ ಅಲ್ಲಾಹುವಿನ ಮುಂದೆ ನಮ್ಮ ದೇವಾಲಯಗಳು ಒಂದೊಂದಾಗಿ ಉರುಟಿ ಬೀಳುತ್ತಿಲ್ಲವೇ? ಅಲ್ಲಾಹುವು ಹೆಚ್ಚು ಶಕ್ತಿವಂತ ದೇವರು ಅನ್ನುವುದು ಇದರಿಂದ ಸಿದ್ಧವಾಗುವುದಿಲ್ಲವೇ ಎಂದೆ. ದೇವರ ವಿಷಯದಲ್ಲಿ ಅವರದು ತಪ್ಪು ಕಲ್ಪನೆ. ನಾವು ಯುದ್ಧದಲ್ಲಿ ಸೋತೆವು ಅನ್ನುವ ಕಾರಣಕ್ಕೆ ನಾವೂ ಅವರ ತಪ್ಪು ಕಲ್ಪನೆಯನ್ನೇ ಒಪ್ಪಿಕೊಳ್ಳುತ್ತಿದ್ದೇವೆ. ನಿನ್ನ ಪ್ರಶ್ನೆಯೂ ಅದೇ ಗ್ರಹಿಕೆಯ ಮೇಲೆ ನಿಂತಿದೆ. ನಾವು ನೀತಿಯ ಆಧ್ಯಾತ್ಮದ ಯಾವ ಮಟ್ಟದಲ್ಲಿರುತ್ತೇವೆಯೋ ಅದಕ್ಕೆ ಅನುಗುಣವಾದ ದೇವರನ್ನು ಸೃಷ್ಟಿಸುತ್ತೇವೆ. ಅಲ್ಲಾಹುವು ಮಹಾಮತ್ಸರದ ದೇವರು. ತನ್ನನ್ನು ಬಿಟ್ಟು ಬೇರೆ ದೇವರುಗಳನ್ನು ಒಪ್ಪಿಕೊಳ್ಳುವವರನ್ನು ಸದಾ ಸುಡುವ ನರಕಕ್ಕೆ ಎಸೆದು ಬಿಡುತ್ತದೆ ಎಂದರೆ ಅಂಥ ದೇವರನ್ನು ಸೃಷ್ಟಿಸಿದವರು ಅಷ್ಟೇ ಮತ್ಸರ ಸ್ವಭಾವದವರು ಅಂತ ಸಿದ್ಧವಾಗುವುದಿಲ್ಲವೇ? ತಾನೊಬ್ಬನೇ ಅನ್ಯರಿಗೆ ಆಸ್ಪದವಿಲ್ಲ ಎಂಬ ಕಾಮ, ಕ್ರೋಧ, ಮದ, ಮತ್ಸರಗಳನ್ನು ದೇವರಿಗೆ ಆರೋಪಿಸುವ ಧರ್ಮವಾದರೂ ಎಂಥದ್ದು? ಕ್ಷುದ್ರ ಶಕ್ತಿಯಿಂದ ನೀತಿಬಾಹಿರ ತಂತ್ರಗಳಿಂದ ಪಡೆಯುವ ಯುದ್ಧದ ವಿಜಯವನ್ನು ತನ್ನ ದೇವರ ಶ್ರೇಷ್ಠತೆಗೆ ಆರೋಪಿಸುವುದು ಆಧ್ಯಾತ್ಮ ಸಮ್ಮತವೇ? ನನಗೆ ಪ್ರತ್ಯುತ್ತರ ಹೊಳೆಯಲಿಲ್ಲ. ಈ ದಿಕ್ಕಿನಲ್ಲಿ ವಿಚಾರ ಮಾಡಬಹುದೆಂಬ ಸಾಧ್ಯತೆಯೇ ಕಂಡಿರಲಿಲ್ಲ. ಪ್ರತಿಕ್ರಿಯೆಗಾಗಿ ಕಾಯುವವರಂತೆ ಅವರು ನನ್ನ ಮುಖವನ್ನೇ ನೋಡತೊಡಗಿದರು. ಅನಂತರ ಹೇಳಿದರು, ನಾವು ಆಧ್ಯಾತ್ಮವೇ ಧರ್ಮದ ಆಧಾರ ಅಂತ ನಂಬುತ್ತೀವಿ. ಅವರಲ್ಲಿ ಆಧ್ಯಾತ್ಮದ ಕಲ್ಪನೆ ಇಲ್ಲ. ಮನುಷ್ಯ ಮೊದಲು ಒಳಗಿನಿಂದ ಪರಿಶುದ್ಧವಾಗುತ್ತಾ ಬೆಳೆಯಬೇಕು. ಅಹಿಂಸೆ, ಸತ್ಯ, ಆಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ, ಈ ನೀತಿಯ ಕಲ್ಪನೆಗಳನ್ನು ಕೇಳಿದೀಯಾ? ಚಿಕ್ಕ ವಯಸ್ಸಿನಲ್ಲಿ ಕೇಳಿದ್ದೆ. ಈಗ ಅವುಗಳ ಅರ್ಥ ಅಸ್ಪಷ್ಟವಾಗಿ ನೆನಪಿಗೆ ಬರುತ್ತಿದೆ. ಈ ನೀತಿ ನಿಯಮಗಳಿಂದ ಪರಿಶುದ್ಧನಾಗದವನಿಗೆ ದೇವರ ವಿಷಯ ಮಾತನಾಡುವ ಅಧಿಕಾರವೇ ಇಲ್ಲ. ಪರಿಶುದ್ಧಿ ಪಡೆಯುತ್ತಲೇ ಆಧ್ಯಾತ್ಮದಲ್ಲಿ ಬೆಳೆಯಬೇಕು. ಬೆಳೆಯುವ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ದೇವರುಗಳ ಕಲ್ಪನೆ ಹುಟ್ಟುತ್ತದೆ. ಆದ್ದರಿಂದ
ದೇವರು ಅನ್ನುವುದು ಅದನ್ನು ಕಲ್ಪಿಸುವವನು ಯಾವ ನೈತಿಕ ಅಥವಾ ಸಾಧನೆಯ ಹಂತದಲ್ಲಿದ್ದಾನೆ ಅನ್ನುವುದನ್ನಷ್ಟೇ ತೋರಿಸುತ್ತದೆ. ಬೇರೆ ದೇವರುಗಳನ್ನು ನಾಶ ಮಾಡೆಂದು ಆದೇಶಿಸುವ ಮತ್ಸರದ ದೇವರನ್ನು ಕಲ್ಪಿಸುವವರ ನೀತಿ ಅಥವಾ ಸಾಧನೆ ಯಾವ ಮಟ್ಟದ್ದು ಅಂತ ನೀನೇ ಹೇಳು. ನನಗೆ ಅವರ ಮಾತಿನ ಆಳವಾಗಲಿ ವ್ಯಾಪ್ತಿಯಾಗಲಿ ಪೂರ್ತಿ ಅರ್ಥವಾಗಲಿಲ್ಲ. ಸುಮ್ಮನೆ ಅವರ ಮುಖವನ್ನೇ ನೋಡುತ್ತಾ ಕುಳಿತೆ. ನನಗೆ ಅರ್ಥವಾಗಲಿಲ್ಲವೆನ್ನುವುದು ಅವರಿಗೆ ತಿಳಿಯಿತು. ಮುಂದುವರೆಸಿದರು. ಎಲ್ಲ ಧರ್ಮಗಳ ಸಾರವೂ ಒಂದೇ. ಎಲ್ಲ ಧರ್ಮ ಋಷಿಗಳು ಹೇಳುವುದೂ ಒಂದೇ. ಭಾಷೆ ಬೇರೆ. ಒಬ್ಬರು ಸಕಾರಾತ್ಮಕವಾಗಿ ಹೇಳಿದರೆ ಮತ್ತೊಬ್ಬರು ನಕಾರಾತ್ಮಕವಾಗಿ ಹೇಳುತ್ತಾರೆ. ಒಬ್ಬರು ಅಸಂಪ್ರಜ್ಞಾತ ಸಮಾಧಿ ಎಂದರೆ ಇನ್ನೊಬ್ಬರು ಪ್ರಜ್ಞಾ ಎನ್ನುತ್ತಾರೆ. ಒಬ್ಬರು ಸತ್ಯವನ್ನು ರಮಿಸಿದರೆ ಮತ್ತೊಬ್ಬರು ಅಸತ್ಯದಿಂದ ವಿರಮಿಸುತ್ತಾರೆ. ಒಬ್ಬೊಬ್ಬರು ಆನಂದವನ್ನು ಪಡೆಯುವ ಮಾರ್ಗ ಕುರಿತು ಹೇಳಿದರೆ ಮತ್ತೊಬ್ಬರು ದುಃಖವನ್ನು ದೂರ ಮಾಡುವ ದಾರಿ ತೋರಿಸುತ್ತಾರೆ. ನೀತಿ ಸಾಧನೆಯಲ್ಲಿ ಇಬ್ಬರಲ್ಲಿಯೂ ವ್ಯತ್ಯಾಸವಿಲ್ಲ ಎಂದು ನಂಬಿದ್ದೆ. ವೇದಾಂತ, ಬೌದ್ಧ, ಜೈನ, ಯೋಗ ಮೊದಲಾಗಿ ವ್ಯತ್ಯಾಸಗಳೆಲ್ಲ ಹೆಸರಿನದು, ಮಾತಿನದು ಎಂದುಕೊಂಡಿದ್ದೆ. ಎಲ್ಲ ಧರ್ಮಗಳ ಗುರುಗಳನ್ನೂ ವಿದ್ವಾಂಸರನ್ನೂ ಕಂಡು ಚರ್ಚಿಸುವುದು ನನ್ನ ವಿಧಾನ. ಅಂಥವರನ್ನು ಹುಡುಕಿಕೊಂಡು ಹಿಂದೂಸ್ಥಾನದ ನಾಡುಗಳನ್ನೆಲ್ಲ ಸುತ್ತಿದ್ದೇನೆ. ಒಮ್ಮೆ ಒಬ್ಬರು ಮೌಲ್ವಿ ಸಾಹೇಬರ ಜೊತೆ ಮಾತನಾಡುವ ಅವಕಾಶ ದೊರೆಯಿತು. ಸಾಧಾರಣವಾಗಿ ಅವರು ಬೇರೆ ಧರ್ಮದವರೊಡನೆ ಚರ್ಚೆಗೆ ನಿಲ್ಲುವುದಿಲ್ಲ. ತಮ್ಮ ಧರ್ಮವೇ ಸರ್ವಶ್ರೇಷ್ಠವಾಗಿ ಭಗವಂತನು ಕಳಿಸಿದ ಕೊನೆಯ ಸಂದೇಶವಾಗಿ ಪ್ರಪಂಚಕ್ಕೆಲ್ಲ ಅದನ್ನು ಹಬ್ಬಿಸೆಂದು ಅದೇ ಭಗವಂತವನು ಆಜ್ಞಾಪಿಸಿರುವಾಗ ಅನ್ಯ ಧರ್ಮಗಳೆಲ್ಲ ತುಚ್ಛ ತಾನೇ. ಆ ಅನ್ಯ ಧರ್ಮಿಗಳೊಡನೆ ಎಂಥ ಚರ್ಚೆ ಮಾಡುವುದು ಎಂಬ ಉಪೇಕ್ಷೆ ಅವರಿಗೆ. ನನಗೆ ಸಿಕ್ಕಿದ ಮೌಲ್ವಿ ಸಾಹೇಬರು ಧರ್ಮ ಸಂಸ್ಥಾಪಕ ಪೂಜ್ಯ ಪ್ರವಾದಿಯವರ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನು ಹೇಳಿದರು. ದೇವರು ಗೇಬ್ರಿಯಲ್ ಎಂಬ ದೇವಚರನ ಮೂಲಕ ಪ್ರವಾದಿಗಳಿಗೆ ಕಳಿಸಿದ ಸಂದೇಶಗಳ ಸಂಗ್ರಹಕ್ಕೆ ಕುರ್ಆನ್ ಅಂತ ಹೆಸರು. ಪ್ರವಾದಿಗಳು ತಮ್ಮ ನಿಜ ಜೀವನದಲ್ಲಿ ನಡೆದು ಅನುಯಾಯಿಗಳಿಗೆ ತೋರಿಸಿದ ಮಾದರಿಗಳ ದಾಖಲೆಗಳಿಗೆ ಹದೀಸ್ ಅಂತ ಹೆಸರು. ಕುರ್ಆನ್ ಶ್ರುತಧರ್ಮ, ಹದೀಸ್ ಆಚಾರದಲ್ಲಿ ವ್ಯಕ್ತವಾದ ಕೃತಧರ್ಮ. ಎರಡೂ ಒಂದಕ್ಕೊಂದು ಪೂರಕ. ಆದ್ದರಿಂದ ಪ್ರವಾದಿಗಳ ಜೀವನ ಚರಿತ್ರೆಯು ಕುರಾನಿನಷ್ಟೇ ಮುಖ್ಯವಾದದ್ದು. ಇದರ ಬೆಳಕಿನಲ್ಲೇ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಸರಿಯೇ ನಾನು ಹೇಳ್ತಿರೋದು? ನನಗೆ ತಿಳಿದಿರುವಂತೆ ಸರಿ ಎಂದೆ. ಮೌಲ್ವಿ ಸಾಹೇಬರು ಹೇಳಿದ ಘಟನೆ ಅಂದರೆ, ಪ್ರವಾದಿಗಳು ಅರೇಬಿಯಾದಲ್ಲಿದ್ದ ಎಲ್ಲ ಬುಡಕಟ್ಟುಗಳನ್ನು ತಮ್ಮ ಧರ್ಮಕ್ಕೆ ಪರಿವರ್ತಿಸಲು ಉದ್ಯುಕ್ತರಾಗಿದ್ದರು. ಅರೇಬಿಯಾದಲ್ಲಿ ಬನಿ ಕುರೈಝ ಎನ್ನುವ ಹೆಸರಿನ ಒಂದು ಯಹೂದಿ ಪಂಗಡವಿತ್ತು. ಇತರ ಬುಡಕಟ್ಟುಗಳನ್ನು ಪರಿವರ್ತಿಸುವಷ್ಟು ಸುಲಭ ಇದನ್ನು ಪರಿವರ್ತಿಸುವುದು ಆಗಿರಲಿಲ್ಲ. ಯಹೂದಿಗಳು ವ್ಯಾಪಾರಿಗಳು, ಹಣವಂತರು, ಚಾಣಾಕ್ಷರು, ಇತರ ಬುಡಕಟ್ಟುಗಳ ಮೇಲೆ ಪ್ರಭಾವವಿದ್ದವರು. ಕುರಾನಿಗೆ ಹಿಂದಿನ ಧರ್ಮಗ್ರಂಥ ಕ್ರೈಸ್ತರ ಬೈಬಲ್, ಅದಕ್ಕೆ ಮೂಲ ಯಹೂದಿಗಳ ತೋರಾ, ಅದನ್ನೇ ಹಳೆ ಒಡಂಬಡಿಕೆ ಅಂತಾರಂತೆ. ಈ ಭಾಗದಲ್ಲೆಲ್ಲ ಅತ್ಯಂತ ಪ್ರಾಚೀನ ಗ್ರಂಥವುಳ್ಳ ಜನಾಂಗ ಅಂತ ಯಹೂದಿಗಳಿಗೆ ಪ್ರತಿಷ್ಠೆಯೂ ಜಾಸ್ತಿಯಂತೆ. ಮುಂದೆ ಇನ್ನೊಬ್ಬ ಪ್ರವಾದಿ ಹುಟ್ಟುತ್ತಾನೆ ಅಂತ ತೋರದಲ್ಲಿ ಹೇಳಿದೆಯಂತೆ. ಆ ಪ್ರವಾದಿ ತಾವೇ ಅಂತ ಯಹೂದಿಗಳ ಕೈಲಿ ಹೇಳಿಸಿದರೆ ತಮ್ಮನ್ನು ಇಡೀ ಅರೇಬಿಯಾವು ಅನಂತರ ಆ ಭಾಗದ ಎಲ್ಲ ದೇಶ ಎಲ್ಲ ಜನಾಂಗಗಳು ಒಪ್ಪಿಕೋತಾರೆ ಅಂತ ಪ್ರವಾದಿಗಳಿಗೆ ಅನ್ನಿಸಿತು. ಬನಿ ಕುರೈಝರಿಗೆ ಹೇಳಿ ಕಳಿಸಿದರು. ಅವರು ಒಪ್ಪಬೇಕಲ್ಲ. ಬದಲಿಗೆ ಮೊಹಮ್ಮದರ ಪ್ರವಾದಿತ್ವವನ್ನು ಒಪ್ಪದ ಪಂಗಡಗಳ ಜೊತೆಗೆ ಸೇರಿಕೊಂಡು ಪ್ರಚೋದಿಸುತ್ತಿದ್ದರು. ಅವರಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಪ್ರವಾದಿಗಳು ನಿರ್ಧರಿಸಿದರು. ಅವರ ಜೊತೆ ಇದ್ದ 2 ಅರಬ್ ಬುಡಕಟ್ಟುಗಳನ್ನು ಭೇದದಿಂದ ಬೇರ್ಪಡಿಸಿ ಯಹೂದಿಗಳ ಕೋಟೆಗೆ ಲಗ್ಗೆ ಹಾಕಿದರು. ತಡೆದುಕೊಳ್ಳುವ ಶಕ್ತಿ ಇಲ್ಲದೆ ಅವರು ಶರಣಾಗಬೇಕಾಯಿತು. ಪ್ರವಾದಿಗಳ ಕರುಣೆಯನ್ನು ಬೇಡುತ್ತಾ ಶರಣಾದರು. ಮುಂದೆ ಏನಾಯಿತು ಅನ್ನುವುದು ನಿನ್ನ ಪ್ರಶ್ನೆಗೆ ಮುಖ್ಯ. ಪ್ರವಾದಿಗಳ ಸೈನಿಕರು ಒಳಗಿದ್ದ 700 ಜನ ಗಂಡಸರ ಕೈಗಳನ್ನು ಬೆನ್ನಿನ ಕಡೆಗೆ ತಿರುಚಿ ಕಟ್ಟಿ ಹೊರತಂದರು. 1200 ಜನ ಹೆಂಗಸರು ಮಕ್ಕಳನ್ನು
ಪ್ರತ್ಯೇಕವಾಗಿ ದನದ ಹಿಂಡಿನಂತೆ ದಬ್ಬಿಕೊಂಡು ತಂದರು. ಪ್ರವಾದಿಗಳು ಆ ಗಂಡಸರ ಮುಖ್ಯಸ್ಥರನ್ನು ಕೇಳಿದರು, ನಿಮಗೆ ಶಿಕ್ಷೆಯಾಗಲೇಬೇಕು. ನಿಮ್ಮ ಪೈಕಿಯವನೇ ಒಬ್ಬನಿಗೆ ನ್ಯಾಯಾಧೀಶನ ಕರ್ತವ್ಯ ವಹಿಸುತ್ತೀನಿ. ಅವನು ಹೇಳಿದ್ದೇ ಕೊನೆಯ ಮಾತು. ಆಗಬಹುದೇ? ತಮ್ಮ ಪೈಕಿಯವನಾದರೆ ಕರುಣೆ ಇಟ್ಟು ತಮಗೆ ಕಡಿಮೆ ಶಿಕ್ಷೆ ವಿಧಿಸುತ್ತಾನೆಂಬ ಆಶೆಯಿಂದ ಅವರು ಆಗಲಿ ಅಂದುಬಿಟ್ಟರು. ಯಹೂದಿಗಳಲ್ಲೂ ಒಳಜಗಳವಿತ್ತು. ಆ ಘಟನೆಗೆ ಕೆಲವು ದಿನಗಳ ಮೊದಲು ಸಾದ್ ಎಂಬ ಒಬ್ಬ ಯಹೂದಿ ಈ ಬನಿ ಖುರೈಜೀರ ಮೇಲೆ ಯುದ್ಧ ಹೂಡಿ ಪೆಟ್ಟು ತಿಂದು ಸೋತು ಜೀವ ಉಳಿಸಿಕೊಂಡಿದ್ದ. ಅವನ ದೇಹಕ್ಕೆ ಚುಚ್ಚಿದ್ದ ಬಾಣಗಳ ಗಾಯಗಳು ಇನ್ನೂ ಹಸಿಯಾಗಿದ್ದವು. ಪ್ರವಾದಿಗಳ ಕಡೆಯ ಒಬ್ಬಾಕೆ ಅವನ ಶುಶ್ರೂಷೆ ಮಾಡುತ್ತಿದ್ದಳು. ಪ್ರವಾದಿಗಳು ಹೇಳಿ ಕಳಿಸಿ ಅವನನ್ನು ಕತ್ತೆಯ ಮೇಲೆ ಕೂರಿಸಿ ಕರೆತರಿಸಿ, ಇವರಿಗೆ ಯಾವ ಶಿಕ್ಷೆ ಕೊಡಬೇಕು ನೀನು ಹೇಳು ಎಂದರು. ಸೆರೆ ಸಿಕ್ಕಿದ್ದವರೆಲ್ಲ ದಯೆ ತೋರು ಅಂತ ಹಲುಬತೊಡಗಿದರು. ಈ ಸಾದ್ ಗಂಡಸರಿಗೆಲ್ಲ ಶಿರಚ್ಛೇದನ, ಆಸ್ತಿ ಎಲ್ಲ ಹಂಚಿಕೆಯಾಗಬೇಕು, ಹೆಂಗಸರು ಮಕ್ಕಳೆಲ್ಲ ಗುಲಾಮರಾಗಬೇಕು ಎಂದು ಬಿಟ್ಟ. ಪ್ರವಾದಿಗಳು ಅದನ್ನು ಸಮ್ಮತಿಸಿದರು. ಈ ತೀರ್ಪು ಕೊಟ್ಟ ಸಾದನಿಗೆ ಸ್ವರ್ಗದಲ್ಲಿ ಅತ್ಯುತ್ತಮ ಸ್ಥಾನ ದೊರಕಲೆಂದು ಪ್ರಾರ್ಥಿಸಿದರು. ಹೆಂಗಸರು ಮಕ್ಕಳನ್ನು ನಗರಕ್ಕೆ ಒಯ್ದರು. ಆ ರಾತ್ರಿ ಗಂಡಸರನ್ನು ಬಯಲಿನಲ್ಲೇ ಸೆರೆಯಿಟ್ಟರು. ಅವರು ಇಸ್ಲಾಮಿಗೆ ಪರಿವರ್ತನೆಗೊಂಡು ತಮ್ಮ ಗ್ರಂಥದಲ್ಲಿ ಹೇಳಿರುವ ಭವಿಷ್ಯದ ಪ್ರವಾದಿಯು ಈ ಮೊಹಮ್ಮದರೇ ಅಂತ ಒಪ್ಪಿಕೊಂಡಿದ್ದರೆ ಜೀವ ಉಳಿಯುತ್ತಿತ್ತು. ಆದರೆ ಜೀವಕ್ಕಾಗಿ ತಮ್ಮ ಪುರಾತನ ಧರ್ಮ ತ್ಯಾಗ ಮಾಡಲು ಯಾರೂ ಸಿದ್ಧರಿರಲಿಲ್ಲ. ಇಡೀ ರಾತ್ರಿ ಪ್ರತಿಯೊಬ್ಬರೂ ಗ್ರಂಥ ಪಠನ ಮಾಡುತ್ತಾ ಪರಸ್ಪರರ ನಂಬಿಕೆಯನ್ನು ಗಟ್ಟಿಗೊಳಿಸುತ್ತಾ ಕಳೆದರು. ಇತ್ತ ಪ್ರವಾದಿಗಳು ನಗರ ಮಧ್ಯದಲ್ಲಿ ರಾತ್ರಿಯೆಲ್ಲ ಆಳವಾದ ಕಂದುಕಗಳನ್ನು ತೋಡಿಸಿದರು. ಬೆಳಗ್ಗೆ 5-6 ಜನ ಸೆರೆಯಾಳುಗಳನ್ನು ತಂದು ಕಂದಕದ ಮುಂದೆ ನಿಲ್ಲಿಸುವುದು, ಮೊನಚಾದ ಕತ್ತಿಯಿಂದ ಶಿರಚ್ಛೇದನ ಮಾಡಿಸುವುದು, ರುಂಡ ಮುಂಡಗಳೆರಡನ್ನೂ ಕಂದಕಕ್ಕೆ ನೂಕುವುದು. ಹೀಗೆ ರಾತ್ರಿ ಸೂಡಿ ಹಚ್ಚುವ ತನಕ ನಡೆಸಿದ ಕಗ್ಗೊಲೆಯ ಕಾಂಡದಲ್ಲಿ 700 ಗಂಡಸರ ಮಾಂಸದ ರಾಶಿಯಾಗಿ ರಕ್ತದ ಹೊಳೆ ಹರಿಯಿತು. ಹೆಂಗಸರನ್ನು ಅವಳವಳ ಮಕ್ಕಳ ಸಮೇತ ಆ ಲಗ್ಗೆಯಲ್ಲಿ ಭಾಗವಹಿಸಿದ್ದ ಸೈನಿಕರು ಹಂಚಿಕೊಂಡರು. ಅವರಲ್ಲೆಲ್ಲ ಅತ್ಯಂತ ಸುಂದರಿಯಾದ 22 ವರ್ಷದ ರೆಹಾನ ಎಂಬುವವಳನ್ನು ಪ್ರವಾದಿಗಳು ಆಯ್ದುಕೊಂಡರು. ಅವಳನ್ನು ಮದುವೆಯಾಗಲು ಪ್ರವಾದಿಗಳೇನೋ ಆಹ್ವಾನಿಸಿದರು. ಆದರೆ ತನ್ನ ಧರ್ಮತ್ಯಾಗ ಮಾಡಲು ಅವಳು ಒಪ್ಪಲಿಲ್ಲ. ಆದ್ದರಿಂದ ಅವಳನ್ನು ಹಾಗೆಯೇ ಬೆಲೆವೆಣ್ಣಾಗಿ ಇಟ್ಟುಕೊಂಡರು. ಗೆದ್ದ ಆಸ್ತಿಯ 5ರಲ್ಲಿ 1 ಭಾಗವು ಪ್ರವಾದಿಗಳಿಗೆ, ಉಳಿದದ್ದು ಸೈನಿಕರಿಗೆ ಹಂಚುವುದೆಂದು ಪ್ರವಾದಿಗಳೇ ತೀರ್ಮಾನಿಸಿದರು. ಸೈನಿಕರು ಹಂಚಿಕೊಂಡು ಉಳಿದ ಹೆಂಗಸರು ಮಕ್ಕಳನ್ನು ಯುದ್ಧದ ಕುದುರೆಗಳು ಮತ್ತು ಶಸ್ತ್ರಗಳಿಗೆ ಸಾಟಿ ವ್ಯಾಪಾರ ಮಾಡಿದರು. ಯುದ್ಧದ ಕೊಳ್ಳೆಯಲ್ಲಿ 5ನೆಯ 1 ಭಾಗವು ರಾಜ್ಯಾದಾಯ ಎಂಬ ಇಸ್ಲಾಂ ನಿಯಮವು ಅಲ್ಲಿಂದ ಆರಂಭವಾಯಿತು. ಈ ಘಟನೆಯನ್ನು ನೀನು ಕೇಳಿದ್ದೆಯಾ? ಕೇಳಿದ್ದೆ, ಭಯ ಭಕ್ತಿಯಿಂದ. ಹಮ್ದುಲ್ಲಾ ಅವರು ಹೇಳಿದ್ದರು. ಕತ್ತೂ ಹಾಕಿದೆ. ಇದರ ಪಾಠವೇನು ಹೇಳು? ಸಾಧು ಕೇಳಿದರು. ನನಗೆ ತಿಳಿಯಲಿಲ್ಲ. ಅವರು ನನ್ನ ಮುಖ ನೋಡತೊಡಗಿದರು. ಯಾವುದಾದರೊಂದು ಉತ್ತರವನ್ನು ನನ್ನೊಳಗಿನಿಂದ ಬಗೆದು ತೆಗೆಯುವಷ್ಟು ಅವರ ಕಣ್ಣುಗಳು ತೀಕ್ಷ್ಣವಾಗಿದ್ದವು. ಪ್ರವಾದಿಗಳು ಏನು ಮಾಡಿದರೂ ದೇವರ ಪ್ರೇರಣೆಯಿಂದಲೇ ಅಲ್ಲವೇ? ಯಹೂದಿಗಳು ಯಾಕೆ ಪ್ರವಾದಿಗಳ ಪ್ರವಾದಿತ್ವವನ್ನು ಒಪ್ಪಿಕೊಳ್ಳಲಿಲ್ಲ ಎಂದು ಬಿಟ್ಟೆ. ವಾಸ್ತವವಾಗಿ ಅದು ನನ್ನ ಮಾತಾಗಿರಲಿಲ್ಲ. ಈ ಘಟನೆಯನ್ನು ನಿರೂಪಿಸುವಾಗ ಹಮ್ದುಲ್ಲಾರು ಸೇರಿಸಿದ್ದ ಸಮಜಾಯಿಷಿ ಸಮರ್ಥನೆಗಳಾಗಿದ್ದವು. ಮನುಷ್ಯ, ಸಂತ, ಸಾಧು, ಪ್ರವಾದಿ, ಋಷಿ ಯಾವ ವೇಷಧಾರಿಯಾಗಿದ್ದರೂ ತನ್ನ ಕೆಲಸಕ್ಕೆ ದೈವವಾಣಿಯ ಸಮರ್ಥನೆ ಹೇಳುವುದು ತನ್ನ ಜವಾಬ್ದಾರಿಯನ್ನು ತಪ್ಪಿಸಿಕೊಂಡಂತೆ. ಒಬ್ಬ ವ್ಯಕ್ತಿ ಅಥವಾ ಜನಾಂಗ ತನ್ನ ನೈತಿಕ ಮಟ್ಟಕ್ಕೆ ಅನುಗುಣವಾದ ದೈವವನ್ನು ಸೃಷ್ಟಿಸುತ್ತೆ ಅಂತ ನಾನು ಮೊದಲೇ ಹೇಳಿದೆನಲ್ಲ. ತಾನು ಹೇಳಿದ ದೇವರನ್ನೇ ಬೇರೆ ಎಲ್ಲರೂ ನಂಬಿ ಉಪಾಸಿಸಬೇಕು ಅನ್ನುವುದು ಮಹಾ ಅಹಂಕಾರದ ಧೋರಣೆಯಲ್ಲವೇ? ಏಕದೇವೋಪಾಸನೆ ಅಂದರೆ ನಾನು ಹೇಳುವ ದೇವರನ್ನು ಎಲ್ಲರೂ ಒಪ್ಪಬೇಕು ಅಂತಲೇ ಒಳ ಅರ್ಥ. ಬೇರೆಯವರು ಹೇಳುವ ದೇವರನ್ನು ನಾನು ಒಪ್ಪಿ ನನ್ನದನ್ನು ಬಿಡುತ್ತೀನಿ ಅಂತ ಇಂಥವರು ಎಂದಾದರೂ ಒಪ್ಪಿಯಾರೇ? ದೇವರಿಲ್ಲ ಅನ್ನುವವರನ್ನೂ ಇವರು ಪ್ರೀತಿಯಿಂದ ಕಾಣಬಲ್ಲರೆ?
ಆಧ್ಯಾತ್ಮದಲ್ಲಿ ದೇವರು ಅನ್ನುವುದು ಮುಖ್ಯವಲ್ಲವೇ ಅಲ್ಲ. ದೇವರನ್ನು ನಂಬದವನೂ ಆಧ್ಯಾತ್ಮಿಯಾಗಬಲ್ಲ. ಮೂಲಭೂತವಾಗಿ ಬೇಕಾದದ್ದು ದಯೆ, ಕಾಯ ವಾಚ ಮನಸ ಅಹಿಂಸೆ, ಬ್ರಹ್ಮಚರ್ಯೆ. ಏಕೆಂದರೆ ಕಾಮವನ್ನು ಗೆಲ್ಲದವನು ಹಿಂಸೆಯನ್ನು ಗೆಲ್ಲಲಾರ. ಮಹಾರಾಜ್, ಯುದ್ಧದಲ್ಲಿ ಸೋತವನ ಮೇಲೆ ತನ್ನ ಧರ್ಮವನ್ನು ವಿಧಿಸುವುದು ತಪ್ಪೇ? ನೀನು ಯಾಜ್ಞವಲ್ಕ್ಯ ಸ್ಮೃತಿ ಎಂಬ ಧರ್ಮಶಾಸ್ತ್ರದ ಹೆಸರು ಕೇಳಿದ್ದೀಯಾ ಎಂದರು. ನಾನು ಇಲ್ಲ ಎಂದೆ. ಅದರಲ್ಲಿ ಹೇಳಿದೆ, ಯಸ್ಮಿನ್ ದೇಶೇ ಯ ಆಚಾರೋ ವ್ಯವಹಾರಃ ಕುಲಸ್ಥಿತಿ ತಥೈವ ಪರಿಪಾಲ್ಯೋಸೌ ಯದಾ ವಶಮುಪಾಗತಃ. ರಾಜನು ಬೇರೊಂದು ದೇಶವನ್ನು ಗೆದ್ದಾಗ ಅಲ್ಲಿ ಆ ಮುನ್ನ ಯಾವ ಆಚಾರ ಹಾಗೂ ವ್ಯವಹಾರಗಳಿದ್ದುವೋ, ಯಾವ ಕುಲಸ್ಥಿತಿ ಅಂದರೆ ಕುಟುಂಬ ಸಮಾಜ ವ್ಯವಸ್ಥೆ ಇತ್ತೋ ಅವನ್ನು ಹಿಂದಿನಂತೆಯೇ ಪರಿಪಾಲಿಸಿಕೊಂಡು ಬರಬೇಕು. ಗೊತ್ತಾಯಿತೆ ನಮ್ಮ ಬಹು ಪ್ರಾಚೀನ ಧರ್ಮಶಾಸ್ತ್ರದ ಆದೇಶ? ಕಾಳಿದಾಸನ ಮಹಾಕಾವ್ಯ ರಘುವಂಶಂದ ಹೆಸರು ಕೇಳಿದ್ದೀಯಾ? ನಾನು ಮತ್ತೆ ಇಲ್ಲ ಎಂದೆ. ಅದರಲ್ಲಿ ರಘುವನ್ನು ಧರ್ಮವಿಜಯಿ ಅಂತ ಮಹಾಕವಿಯು ವರ್ಣಿಸಿದ್ದಾನೆ. ಏನದರ ಅರ್ಥ? ಬಹು ಹಿಂದಿನ ಕಾಶ್ಮೀರದ ವಿದ್ವಾಂಸ ವಲ್ಲಭದೇವನು ಧರ್ಮವಿಜಯಿ, ಲೋಭವಿಜಯಿ ಮತ್ತು ಅಸುರ ವಿಜಯಿ ಅಂತ ರಾಜರುಗಳನ್ನು 3 ವಿಧವಾಗಿ ವಿಂಗಡಿಸಿದ್ದಾನೆ. ಗೆದ್ದ ಶತ್ರುವನ್ನು ಅವನ ಸ್ಥಾನದಲ್ಲಿಯೇ ನಿಲ್ಲಿಸಿ ಕೇವಲ ತನ್ನ ಅಧಿಕಾರವನ್ನು ಸ್ಥಾಪಿಸುವವನು ಧರ್ಮವಿಜಯೀ ರಾಜ. ಗೆದ್ದ ಶತ್ರುವಿನ ರಾಜ್ಯ ಕೋಶಗಳನ್ನು ಕಿತ್ತುಕೊಂಡು ಕೇವಲ ಪ್ರಾಣಭಿಕ್ಷೆ ನೀಡುವವನು ಲೋಭವಿಜಯೀ ರಾಜ. ಶತ್ರುವನ್ನು ಕೊಂದು ಅವನ ರಾಜ್ಯ ಮತ್ತು ಸಂಪತ್ತುಗಳನ್ನು ಕೊಳ್ಳೆ ಹೊಡೆಯುವವನು ಅಸುರ ವಿಜಯೀ ರಾಜ. ಧರ್ಮವಿಜಯೀ, ಲೋಭವಿಜಯೀ, ಅಸುರ ವಿಜಯೀ ಚೇತಿ ತ್ರಿವಿಧೋ ರಾಜ. ಯಶತ್ರುಂ ನಿರ್ಜಿತ್ಯ ತದೀಯಾಂ ನೃಪಶ್ರಿಯಂ ನೀತ್ವಾ ತಸ್ಮಿನ್ನೇವ ಸ್ಥಾನೇ ಸ್ಥಾಪಯತಿ ಸ ಧರ್ಮವಿಜಯೀ. ಯಶತ್ರುಂ ನಿರ್ಜಿತ್ಯ ತದೀಯಾಂ ಶ್ರಿಯಂ ಮೇದಿನೀಂ ಚ ಗೃಹೀತ್ವಾ ಪ್ರಾಣೈರ್ನ ವಿಕುರುತೆ ಸ ಲೋಭವಿಜಯೀ. ಯಶತ್ರುಂ ಹತ್ವಾ ತದೀಯಾಂ ಶ್ರಿಯಂ ಮೇದಿನೀಂ ಚ ಗೃಹ್ಣಾತಿ ಸೋಸುರ ವಿಜಯೀ ಇತಿ. ನೀನು ಕೌಟಿಲ್ಯನ ಅರ್ಥಶಾಸ್ತ್ರದ ಹೆಸರು ಕೇಳಿದ್ದೀಯಾ? ಕೇಳಿದ್ದೇನೆ. ನನ್ನ ಪಿತೃದೇವರ ಆಸ್ಥಾನದಲ್ಲಿ ಆಗಾಗ್ಗೆ ಅದರ ಹೆಸರನ್ನು ಪಂಡಿತರು ಉಲ್ಲೇಖಿಸುತ್ತಿದ್ದರು. ಯುದ್ಧ ತಂತ್ರಗಳನ್ನು ಕಲಿತ ನಂತರ ಅದರ ಪಾಠ ಮಾಡುವುದಾಗಿ ಪಂಡಿತ ಶಿವಪಾದ ಭಟ್ಟರು ಹೇಳಿದ್ದರು. ಅದರಲ್ಲಿ ಗೆದ್ದ ರಾಜ್ಯವನ್ನು ಹೇಗೆ ನಡೆಸಿಕೊಳ್ಳಬೇಕೆಂಬ ಬಗೆಗೆ ವಿಸ್ತೃತ ವಿವರಗಳಿವೆ. ಕೆಲವನ್ನ ಹೇಳುತ್ತೀನಿ ಕೇಳು. ನ ಚ ಹತಸ್ಯ ಭೂಮಿ ದ್ರವ್ಯ ಪುತ್ರ ದಾರಾನಭಿಮನ್ಯೇತ ಕುಲ್ಯಾನಪ್ಯಸ್ಯ ಸ್ವೇಷು ಪಾತ್ರೇಷು ಸ್ಥಾಪಯೇತ್ ಕರ್ಮಣಿ ಮೃತಸ್ಯ ಪುತ್ರಂ ರಾಜ್ಯೇ ಸ್ಥಾಪಯೇತ್ ಏವಂ ಅಸ್ಯ ದಂಡೋಪನತಃ ಪುತ್ರ ಪೌತ್ರಾನನುವರ್ತಂತೆ. ಅಂದರೆ ಸತ್ತ ವೈರಿ ರಾಜ ಅಥವಾ ಅವನ ನಿಕಟವರ್ತಿಗಳನ್ನೆಲ್ಲ ಹಣ, ಮಕ್ಕಳು, ಹೆಂಡಿರನ್ನು ವಶಪಡಿಸಿಕೊಳ್ಳಬಾರದು. ಎಲ್ಲ ಶ್ರೇಣಿ, ಕುಟುಂಬ, ಕುಲ ಮುಂತಾದುವನ್ನು ತಮ್ಮ ತಮ್ಮ ನೆಲೆಯಲ್ಲಿ ಬಲಗೊಳಿಸಿ ಯೋಗ್ಯ ರೀತಿಯಲ್ಲಿ ಸ್ಥಾಪನೆ ಮಾಡಬೇಕು. ಯುದ್ಧದಲ್ಲಿ ಸತ್ತವನ ಮಗನಿಗೇ ರಾಜ್ಯವನ್ನು ನೀಡಬೇಕು. ಹೀಗೆ ಮಾಡಿದಾಗ ಅಲ್ಲಿಯ ಸಂತತಿ ಎಲ್ಲ ಅನುಕೂಲಕಾರಿಯಾಗಿ ವರ್ತಿಸುವಂತಾಗುತ್ತದೆ. ಅಲ್ಲದೆ ಸಮಾನ ಶೀಲ, ವೇಷ, ಭಾಷಾಚಾರ ತಾಮುಪಗಚ್ಚೇತ್. ದೇಶ ದೈವತ ಸಮಾಜೋತ್ಸವ ವಿಹಾರೇಷು ಚ ಭಕ್ತಿಮನುವರ್ತೇತ. ಸರ್ವತ್ರಾಶ್ರಮ ಪೂಜನಂ ಚ ವಿದ್ಯಾ ವಾಕ್ಯ ಧರ್ಮ ಶೂರ ಪುರುಷಾಣಾಂ ಚ ಭೂಮಿ ದ್ರವ್ಯ ದಾನ ಪರಿಹಾರಾನ್ ಕಾರಯೇತ್. ಅಂದರೆ ರಾಜ್ಯವನ್ನು ಗೆದ್ದವನು ಸೋತ ರಾಜ್ಯದ ಜನಗಳ ಸಂಸ್ಕೃತಿಗೆ ಯುಕ್ತವಾಗುವಂತೆ ಭಾಷೆ, ವೇಷ, ಆಚಾರಾದಿಗಳನ್ನು ಅಳವಡಿಸಿಕೊಳ್ಳಬೇಕು. ಬ್ರಹ್ಮಚರ್ಯ, ಗೃಹಸ್ಥ್ಯ ಇತ್ಯಾದಿ ಎಲ್ಲ ಆಶ್ರಮಗಳ ಬಗೆಗೆ ಗೌರವ, ಎಲ್ಲ ಬಗೆಯ ವಿದ್ಯೆ, ಚಿಂತನೆ, ಧರ್ಮ, ಪರಾಕ್ರಮಾದಿ ಸಂಸ್ಕೃತಿ ಮುಖಗಳಲ್ಲಿ ನುರಿತ ವ್ಯಕ್ತಿಗಳಿಗೆ ಸಮ್ಮಾನ, ಭೂಮಿ, ಧನ, ಪರಿಹಾರ ಇತ್ಯಾದಿಗಳನ್ನೊದಗಿಸಬೇಕು. ಹೀಗೆಯೇ ಹೇಳುತ್ತಾ ಹೋದರೆ ಬೇಕಾದಷ್ಟು ಕಟ್ಟುನಿಟ್ಟಿನ ಆದೇಶಗಳಿವೆ. ಅಂದರೆ ಗೆದ್ದ ರಾಜ್ಯದ ಜನತೆಯ ಸಂಸ್ಕೃತಿ, ಧರ್ಮ, ಜೀವನ ವಿಧಾನ, ಶ್ರದ್ಧೆಗಳನ್ನು ಕಾಪಾಡಿ ಪೋಷಿಸುವುದು ವಿಜಯೀ ರಾಜನ ಕರ್ತವ್ಯ ಅಂತ ನಮ್ಮ ಧರ್ಮ ಮೊದಲಿನಿಂದ ಹೇಳಿದೆ. ಮಹಾರಾಜ್,
ಯುದ್ಧದಲ್ಲಿ ಸೋತವನ ಮೇಲೆ ತನ್ನ ಧರ್ಮವನ್ನು ವಿಧಿಸುವುದು ತಪ್ಪೇ? ಇನ್ನೊಬ್ಬನನ್ನು ಸೋಲಿಸುತ್ತೇನೆಂದು ಹೋರಾಡುವುದೇ ತಾಮಸ. ಯುದ್ಧವಾದರೂ ಸೋತ ರಾಜ್ಯದ ಪ್ರಜೆಗಳನ್ನೆಲ್ಲ ಸೆರೆಹಿಡಿದು ಗುಲಾಮರಾಗಿ ಮಾಡುವುದು ಯಾವ ನ್ಯಾಯ? ನಮ್ಮ ಆತ್ಮವು ಹೇಗೆ ಪರಮಾತ್ಮನ ಒಂದು ಕಿಡಿಯೋ ಅವರ ಆತ್ಮವೂ ಹಾಗೆಯೇ. ಯಾರು ಯಾರನ್ನು ಸೆರೆ ಹಿಡಿಯುವುದು? ಇವರು ಆಕ್ರಮಿಸುವ ಮೊದಲು ಈ ಭರತಖಂಡದಲ್ಲಿ ಯುದ್ಧವಾಗುತ್ತಿತ್ತು. ಆದರೆ ಯಾವ ಗೆದ್ದ ರಾಜನು ಸೋತ ಜನರ ಮೇಲೆ ತನ್ನ ಧರ್ಮವನ್ನು ಹೇರುತ್ತಿರಲಿಲ್ಲ. ಈ ಮಾತುಗಳು, ಈ ಭಾಷೆ ನಾನು ಕೇಳುವುದಲ್ಲ. ಸೆರೆ ಸಿಕ್ಕಿ ಗುಲಾಮನಾಗುವ ಮೊದಲು ನನಗೂ ಭಗವದ್ಗೀತೆಯ ಕೆಲವು ಭಾಗಗಳ ಪಾಠ ಮಾಡಿದ್ದರು. ಎಲ್ಲರ ಆತ್ಮವೂ ಒಂದೇ, ಪ್ರಾಣಿಗಳಿಗೂ ಆತ್ಮವಿದೆ. ಸಾತ್ವಿಕ, ರಾಜಸಿಕ, ತಾಮಸಿಕ ಎಂಬ ಗುಣವಿಂಗಡಣೆ ಮೊದಲಾಗಿ ಮರೆವಿನಲ್ಲಿ ಹೂತು ಹೋಗಿದ್ದ ತತ್ವಗಳು ಅಸ್ಪಷ್ಟವಾಗಿ ಹೊರಬರತೊಡಗಿದವು. ಪ್ರವಾದಿಗಳು ಮಾಡಿದ ಕೆಲಸಗಳೇ ಅನಂತರದ ದಾಳಿಕೋರರಿಗೆ, ನವಾಬರಿಗೆ, ಸುಲ್ತಾನರಿಗೆ, ಬಾದಶಾಹರಿಗೆ ಮಾದರಿಯಾದವೇ ಎಂಬ ಕುತೂಹಲ ಮನಸ್ಸಿನಲ್ಲಿ ಹುಟ್ಟಿತು. ನನಗೆ ಮುಂದೆ ಯಾವ ಮಾತು ಹೊಳೆಯಲಿಲ್ಲ. ಅವರು ಸುಮ್ಮನಿದ್ದರು. ಅನಂತರ ನನಗೆ ಇದ್ದಕ್ಕಿದ್ದಂತೆಯೇ ಒಂದು ಪ್ರಶ್ನೆ ಹುಟ್ಟಿತು. ಇವರು ಹೀಗೆ ದೇವಾಲಯಗಳನ್ನು ಅಪವಿತ್ರಗೊಳಿಸುವುದು, ಒಡೆಯುವುದು, ಪೂಜಾರರನ್ನು ಅವಮಾನಿಸಿ ಅಮಾನುಷವಾಗಿ ಹಿಂಸಿಸಿ ಕೊಲ್ಲುವುದು, ಲಕ್ಷ ಲಕ್ಷ ಜನರನ್ನು ಸೆರೆ ಹಿಡಿದು ಗುಲಾಮರನ್ನಾಗಿಸುತ್ತಿರುವಾಗ ನೀವು ಏನು ಮಾಡುತ್ತೀರಿ? ನಾನು ಏನು ಮಾಡುತ್ತಿದ್ದೇನೆಯೇ? ನಾನೊಬ್ಬನಲ್ಲ, ನನ್ನಂಥ ಸಾವಿರಾರು ಮಂದಿ ಸಾಧು, ಸನ್ಯಾಸಿ, ಬೈರಾಗಿಗಳು ಊರೂರು ತಿರುಗುತ್ತೇವೆ. ದುಷ್ಕಾಲ ಬಂದಿದೆ ಅಂತ ಎದೆಗುಂದಬೇಡಿ, ನಿಮ್ಮ ಪೂರ್ವಿಕರ ಧರ್ಮವನ್ನು ಬಿಡಬೇಡಿ ಅಂತ ಸಾಂತ್ವನ ನೀಡುತ್ತೀವಿ. ಶಿವಾಜಿ ಮಹಾರಾಜನಿಗೆ ಧೈರ್ಯ ತುಂಬಿ ದಾರಿ ತೋರಿಸಿದ ರಾಮದಾಸರು ನಮ್ಮಂಥ ಒಬ್ಬ ಸಾಧುವೆ. ಅದೃಷ್ಟಕ್ಕೆ ಅವನಂಥ ಒಬ್ಬ ಶಿಷ್ಯ ಸಿಕ್ಕಿದ. ಬಾಕಿ ಕಡೆಯೂ ಅಂಥವರು ಹುಟ್ಟಬಹುದು. ಕಾಲಚಕ್ರ ಒಂದೇ ಥರ ನಿಲ್ಲುವುದಿಲ್ಲ, ಉರುಳುತ್ತಿರುತ್ತದೆ. ಶಿವಾಜಿ ಬದುಕಿದ್ದಾರೆಯೇ? ಬದುಕುವುದೇನು, ಔರಂಗಜೇಬನ ಸೆರೆಯಿಂದ ತಪ್ಪಿಸಿಕೊಂಡು ಸ್ವದೇಶ ಸೇರಿಯೂ ಆಯಿತು. ತಾವು ಕಳೆದುಕೊಂಡ ಒಂದೊಂದು ಕೋಟೆಯನ್ನು ಪುನರ್ವಶಪಡಿಸಿಕೊಳ್ಳುತ್ತಾರೆ. ಮುಂದೆ ಭರತಖಂಡಕ್ಕೆ ಶಾಪ ವಿಮೋಚನೆಯಾಗುತ್ತೆ. ಅಷ್ಟರಲ್ಲಿ ಸಾಧುವಿನ ದೃಷ್ಟಿಯು ನನ್ನ ಹಿಂಬದಿಗೆ ಹರಿಯಿತು. ಯಾರದೋ ಹೆಜ್ಜೆಯ ಸಪ್ಪಳ ನನಗೆ ಕೇಳಿಸಿತು. ತಿರುಗಿ ನೋಡಿದೆ. ಕೈಯಲ್ಲಿ ಕತ್ತಿ ಹಿಡಿದ ಇಬ್ಬರು ಸಿಪಾಯಿಗಳು ನಮ್ಮ ಕಡೆಗೆ ಬರುತ್ತಿದ್ದರು. ನನ್ನ ಹತ್ತಿರ ಬಂದ ನಂತರ ಅವರಲ್ಲೊಬ್ಬ ನನ್ನನ್ನು, ಯಾವ ಊರು ನಿನ್ನದು ಎಂದ. ದಿಲ್ಲಿ ನಾನೆಂದೆ. ಬಾದಶಾಹರ ಟಪಾಲಿನ ಜೊತೆ ಬಂದವರೋ? ಹೌದು. ಪಾಯಖಾನೆಗೆ ಅಂತ ನದಿ ದಡಕ್ಕೆ ಬಂದರಂತೆ. ಹಮ್ದುಲ್ಲಾ ಖಾನ್ ಸಾಹೇಬರು ನಿಮಗಾಗಿ ಆತಂಕ ಪಡುತ್ತಿದ್ದಾರೆ, ನಡೀರಿ. ನಾನು ಎದ್ದು ಅವರ ಜೊತೆಗೆ ನಡೆದೆ. ಅವರ ಎದುರಿಗೆ ಸಾಧುವಿನ ಕೈಲಿ ಮತ್ತೆ ಏನು ಮಾತನಾಡುವುದು ಕ್ಷೇಮವಾಗಿರಲಿಲ್ಲ. ಪ್ರತಿದಿನವೂ ತಾವು ಕಂಡ ಮತ್ತು ಕೇಳಿದ ಸಂಗತಿಗಳನ್ನೆಲ್ಲ ಹಮ್ದುಲ್ಲಾಹರು ಬರವಣಿಗೆಯಲ್ಲಿ ದಾಖಲಿಸುತ್ತಿದ್ದರು. ಅವರು ಹೇಳುವುದು, ನಾನು ಬರೆದುಕೊಳ್ಳುವುದು ವಿಧಾನವಾಗಿತ್ತು. ದಾಖಲಿಸುವ ಕೆಲಸ ವಿಶ್ವನಾಥ ಮಂದಿರಕ್ಕೆ ಫಿರಂಗಿ ಹೊಡೆದ ಮರುದಿನವೆಲ್ಲ ನಡೆಯಿತು. ಕೋತ್ವಾಲನೇನೋ ವರದಿ ಬರೆದು ಕಳಿಸುತ್ತಾನೆ. ಆದರೆ ನಾನು ಬರೆಯುವ ವಿವರಗಳನ್ನು ದಾಖಲಿಸುವ ವಿದ್ಯೆ, ಬುದ್ಧಿ ಅವನ ಕಾರಖೂನರಿಗೆ ಎಲ್ಲಿಂದ ಬರಬೇಕು? ಅಲ್ಲದೆ ಈ ಶುದ್ಧ ಪಾರಸಿಯ ಭಾಷೆಯ ಸಂಸ್ಕಾರವಾದರೂ ಇವರಿಗೆ ಎಲ್ಲುಂಟು? ನನ್ನ ವರ್ಣನೆಯನ್ನು ಬಾದಶಾಹರು ಓದಿದರೆ ಹಿರಿ ಹಿಗ್ಗಿ ನನಗೊಂದು ಜಾಗೀರನ್ನೇ ಮಂಜೂರು ಮಾಡಬಹುದು. ಆದರೆ ಆಸ್ಥಾನದಲ್ಲಿ ಮಧ್ಯದವರಿರ್ತಾರಲ್ಲ, ಹಲವು ಹಂತಗಳಲ್ಲಿ ಬಾದಶಾಹರ ಕೃಪಾದೃಷ್ಟಿಗೆ ಇದು ಬೀಳದಂತೆ ಕಪಟ ಮಾಡಿಬಿಡ್ತಾರೆ ಎಂದು ನಿಟ್ಟುಸಿರು ಬಿಟ್ಟರು. ಅನಂತರ, ನನ್ನ ಪುಣ್ಯ ಕರ್ತವ್ಯ ನಾನು ಮಾಡಿದ್ದೀನಿ, ಅಲ್ಲಾಹುವು ಕೊಡುವ ಫಲವೇ ನನಗೆ ಸಾಕು ಎಂಬ ಸಮಾಧಾನವನ್ನು ಹೇಳಿಕೊಂಡರು. ಇದೇ ಸಂದರ್ಭದಲ್ಲಿ ನಾನು ಕೇಳಿದೆ, ಪರಮಾತ್ಮನನ್ನು ಯಾರು ಯಾವ ರೂಪದಲ್ಲಿ ಪೂಜಿಸಿದರೂ ಒಂದೇ ಅಂತ ಕಾಫಿರರು ಹೇಳ್ತಾರೆ. ವಿಗ್ರಹಾರಾಧನೆ ಮಹಾಹೀನ ಕೆಲಸ, ದೈವದ್ರೋಹದ ಕೆಲಸ ಅಂತ ಸುಜ್ಞಾನಿಗಳು ಹೇಳಿ ಮಂದಿರಗಳನ್ನು ನಾಶ ಮಾಡ್ತಿದ್ದಾರೆ. ಇದು ಪೂಜ್ಯ ಪ್ರವಾದಿಗಳೇ ಹೇಳಿದ ಮಾತೇ? ಹೇಳಿದ ಮಾತು ಮಾತ್ರವಲ್ಲ, ತಾವೇ ಮಾಡಿ ತೋರಿಸಿದ ಕೆಲಸ. ಅಲ್ ಮಾಲಿಕ್, ಬಾಲ್ ಅಲ್ ಲಾತ್, ಮನಾತ್, ಅಲ್ ಉಝು, ಶಮ್ಸ್, ಧೂ, ಶಶರ, ಅತ್ ಥುರಯ್ಯ, ಖುಝು, ವಾದ್, ರೂಢ
ಜಡ್, ಮನಾಫ್, ಯಗೂತ್ ಇವರದ್ದೆಲ್ಲ ವಿಗ್ರಹಗಳಿದ್ದವು, ಗುಡಿಗಳಿದ್ದವು. ಅವುಗಳನ್ನೆಲ್ಲ ಸುಟ್ಟು ನಾಶ ಮಾಡಿ ಮಟ್ಟ ಹಾಕಿ ಅಲ್ಲಾಹ್ ಒಬ್ಬನನ್ನೇ ಪ್ರತಿಷ್ಠಾಪಿಸಿದ ಪ್ರವಾದಿಗಳ ಪರಂಪರೆಯನ್ನು ಹಿಂದೂಸ್ಥಾನದಲ್ಲಿ ಎಲ್ಲ ನವಾಬ, ಸುಲ್ತಾನ, ಶೇಖ, ಬಾದಶಾಹರು ಮುಂದುವರೆಸಿ ಈಗ ಔರಂಗಜೇಬ ಬಾದಶಾಹರು ಕಟ್ಟುನಿಟ್ಟಿನಿಂದ ಕಾರ್ಯಗತಗೊಳಿಸುತ್ತಿದ್ದಾರೆ. ತಿಳಿದುಕೋ. ಪ್ರವಾದಿಗಳೇ ಮಾಡಿ ಮೇಲ್ಪಂಕ್ತಿ ಹಾಕಿದ್ದಾರೆಂದ ಮೇಲೆ ಅದರ ಸರಿ ತಪ್ಪುಗಳನ್ನು ವಿಮರ್ಶಿಸುವ ಅಧಿಕಾರ ಯಾರಿಗೂ ಇಲ್ಲ. ಆದರೆ ನದಿ ತೀರದಲ್ಲಿ ಸಿಕ್ಕಿದ್ದ ಸಾಧು ಹೇಳಿದ ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹಾದಿ ನೀತಿ ನಿಯಮಗಳಿಂದ ಪರಿಶುದ್ಧನಾಗದವನಿಗೆ ದೇವರ ವಿಷಯ ಮಾತನಾಡುವ ಅಧಿಕಾರವಿಲ್ಲ. ಬೆಳೆಯುವ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ದೇವರುಗಳ ಕಲ್ಪನೆ ಹುಟ್ಟುತ್ತದೆ. ಆದ್ದರಿಂದ ದೇವರು ಅನ್ನುವುದು ಅದನ್ನು ಕಲ್ಪಿಸುವವನು ಯಾವ ನೈತಿಕ ಅಥವಾ ಸಾಧನೆಯ ಹಂತದಲ್ಲಿದ್ದಾನೆ ಅನ್ನುವುದನ್ನಷ್ಟೇ ತೋರಿಸುತ್ತದೆ ಎನ್ನುವ ಮಾತು ತಲೆಯೊಳಗೆ ಸುತ್ತತೊಡಗಿತು. ಆದರೆ ಇದನ್ನು ಹಮ್ದುಲ್ಲಾಹರ ಸಂಗಡ ಬಿಚ್ಚಿ ಮಾತನಾಡುವ ಧೈರ್ಯವಾಗಲಿ ಮುಕ್ತತೆಯಾಗಲಿ ಇರಲು ಸಾಧ್ಯವಿರಲಿಲ್ಲ. ಮತ್ತೊಮ್ಮೆ ಹೋಗಿ ಆ ಸಾಧುವನ್ನು ಕಾಣುವ ಬಯಕೆಯಾಯಿತು. ಆದರೆ ಈಗ ರಾತ್ರಿಯಾಗಿದೆ. ಇಡೀ ಹಗಲು ಶಹರುಪೂರ್ತ ಶಹರಿಗೆ ಬಂದು ಹೋಗುವ ರಸ್ತೆಗಳಲ್ಲಿ ಬಹು ದೂರದವರೆಗೆ ನಾಕಾಬಂದಿ ಇರುವಾಗ ರಾತ್ರಿಯ ವೇಳೆ ಒಬ್ಬನೇ ನದಿಯ ದಡಕ್ಕೆ ಹೋಗಲು ಸಾಧ್ಯವಿಲ್ಲ ಎಂಬ ಎಚ್ಚರವಾಯಿತು. ನಾಳೆ ಬೆಳಗ್ಗೆ ಹೋಗುವುದೆಂದು ನಿಶ್ಚಯಿಸಿದೆ. ರಾತ್ರಿ ಬಹಳ ಹೊತ್ತು ನಿದ್ರೆ ಬರಲಿಲ್ಲ. ಬೆಳಗ್ಗೆ ಎದ್ದು ನದಿಯ ತೀರಕ್ಕೆ ಹೋದಾಗ ಆ ಸಾಧು ಮಾತ್ರವಲ್ಲ, ಬೇರೆ ಯಾವ ನರಪಿಳ್ಳೆಯೂ ಇರಲಿಲ್ಲ. ಗಂಗೆ ಮಾತ್ರ ಕಾಶಿಯಲ್ಲಿ ಏನಾಗುತ್ತಿದೆ ಎಂಬ ಲಕ್ಷ್ಯವೇ ಇಲ್ಲದಂತೆ ಹರಿಯುತ್ತಿದ್ದಳು. ಕಾಶಿಯಂಥ ಕೋಟಿ ಕೋಟಿ ವಿಧಾನಗಳನ್ನು ಒಳಗೊಂಡು ಹೊರಹೊಮ್ಮಿಸುವ ವ್ಯಾಪ್ತಿ ಅವಳ ಹರಿವಿನದು ಎಂಬ ಸರಿಯಾಗಿ ಅರ್ಥವಾಗದ ಒಂದು ಕಾಣ್ಕೆ ನನ್ನೊಳಗೆ ಹೊಳೆಯಿತು. ಆಲಂಗೀರ್ ಬಾದಶಾಹರ ಫರ್ಮಾನಿಗೆ ಉತ್ತರ ಬರೆದು ಬಿದಿರಿನ ಕೊಳವೆಯೊಳಗಿಟ್ಟು ಅರಗಿನ ಮುದ್ರೆ ಹಾಕಿ ಅದನ್ನು ಹೊಲಿದ ಬಟ್ಟೆಯ ಚೀಲದಲ್ಲಿಟ್ಟು ಅದಕ್ಕೂ ಮುದ್ರೆ ಹಾಕಿ ನಾವು ನಾಲ್ವರಿಗೂ ಪ್ರಯಾಣದ ಅನುಮತಿ ಪತ್ರ ಕೊಟ್ಟರು. ಹಮ್ದುಲ್ಲಾಹರಿಗೆ ಶಾಲು ನಿಲುವಂಗಿಗಳ ಗೌರವ, ನನಗೂ ಒಂದು ಅಂಗಿಯ ಇನಾಮು ಕೊಟ್ಟು ಕೋತ್ವಾಲ, ನಾಯಬ್ ಕೋತ್ವಾಲರಿಬ್ಬರೂ ಬಂದು ಬೀಳ್ಕೊಟ್ಟರು. ಉತ್ತರದ ಕೊಳವೆಯೊಳಗೆ ಏನು ಬರೆದಿದ್ದಾರೆಂದು ನಾವು ಮಾತ್ರವಲ್ಲ, ಟಪಾಲು ಸವಾರ ಇಮ್ತಿಯಾಜ್ ಖಾನ್ ಮತ್ತು ಖಾದರ್ ಖಾನ್ರು ಕೂಡ ಊಹೆ ಮಾಡಬಹುದಾಗಿತ್ತು. ಮೊದಲ ರಾತ್ರಿ ಸರಾಯಿಯಲ್ಲಿ ನಾವಿಬ್ಬರೂ ನಮಗಾಗಿ ಮಾಡಿಸಿದ್ದ ಬಿಸಿಯೂಟ ಉಂಡು ಇಶಾ ನಮಾಜು ಮಾಡಿ ಮಲಗಿದೆವು. ಜಗುಲಿಯ ಮೇಲೆ ಮಲಗಿದ್ದ ಸವಾರರಿಬ್ಬರು ಮಾತನಾಡಿಕೊಳ್ಳುತ್ತಿದ್ದರು. ಇಮ್ತಿಯಾಜ್ ಖಾನ್ ಹೇಳುತ್ತಿದ್ದ, ಮಂದಿರವನ್ನು ಧ್ವಂಸ ಮಾಡಿದ ಪುಣ್ಯದಲ್ಲಿ ನನಗೂ ಪಾಲುಂಟು. ಸ್ವರ್ಗದಲ್ಲಿ ಅರಮನೆಯಲ್ಲದಿದ್ದರೂ ಒಂದು ಅಮೃತಶಿಲೆಯ ಮಹಲ್ ಖಚಿತ. ಸ್ವರ್ಗ ಅಂದರೆ ಏನಂತ ತಿಳಿದೆ? ಸಂಬಳ ತಗೊಂಡು ಫರ್ಮಾನ್ ಒಯ್ದು ಮುಟ್ಟಿಸುವವರಿಗೆಲ್ಲ ಸಿಕ್ಕುವ ಪದವಲ್ಲ. ಕಪ್ಪು ಬಣ್ಣದ ದೇಶಿ ಮುಸಲ್ಮಾನನಾದರೂ ಧಾರ್ಮಿಕ ವಿಷಯಗಳನ್ನು ಚೆನ್ನಾಗಿ ಓದಿ ತಿಳಿದಿದ್ದ ಖಾದರ್ ಖಾನ್ ಇಮ್ತಿಯಾಜನನ್ನು ತಿದ್ದಿದ. ಇಮ್ತಿಯಾಜನೂ ದೇಶಿಯೇ. ಯಾವ ತಲೆಮಾರಿನಲ್ಲಿ ತನ್ನ ಪೂರ್ವಜರು ಸುಜ್ಞಾನದ ಧರ್ಮವನ್ನು ಅಪ್ಪಿದರು ಎಂಬುದನ್ನು ಅವನು ಹೇಳಲಾರನೋ ಹೇಳುವುದಿಲ್ಲವೋ ಅಥವಾ ತಿಳಿದಿಲ್ಲವೋ. ದಿಲ್ಲಿಯಿಂದ ಬನಾರಸಿಗೆ ಬರುವಾಗ ನಾನು ಅವರೊಡನೆ ಮಾತನಾಡಿದ್ದೆ. ತಾವು ಅರಬ್ ದೇಶದಿಂದ ಬಂದ ಶುದ್ಧ ಜನಾಂಗದವರೆಂದೇ ಹೇಳುತ್ತಾರೆ. ಆದರೆ ಅವರಿಗೆ ಅರಬಿಯಾಗಲಿ ಫಾರ್ಸಿಯಾಗಲಿ ಬರುವುದಿಲ್ಲ. ಮಾತನಾಡುವುದು ಅರಬಿ ಫಾರ್ಸಿ ಶಬ್ದಗಳ ಮಿಶ್ರಿತ ಹಿಂದೂಸ್ಥಾನಿ ಫೌಜಿ ಭಾಷೆ. ಆಡಳಿತವು ಫಾರ್ಸಿಯಲ್ಲಿ ನಡೆಯುತ್ತಿದ್ದರೂ ಉನ್ನತ ಮಟ್ಟದ ಆಡಳಿತಗಾರರಿಗೆಲ್ಲ ಈ ಫೌಜಿ ಭಾಷೆ ಗೊತ್ತಿದೆ. ಆದರೆ ಈ ಹೀನ ಭಾಷೆಯಲ್ಲಿ ಅವರು ಎಂದೂ ಪರಸ್ಪರ ಸಂಭಾಷಿಸುವುದಿಲ್ಲ. ಆಲಂಗೀರ್ ಬಾದಶಾಹರಿಗೂ ಈ ಭಾಷೆ ಗೊತ್ತಿದೆಯಂತೆ. ಕೆಳಗಿನವರ ಭಾಷೆಯನ್ನು ತಿಳಿದಿದ್ದರೆ ಆಡಳಿತವನ್ನು ಬಿಗಿಯಾಗಿ ನಡೆಸಬಹುದು ಎಂಬ ತತ್ವ ಅವರಿಗೆ ಗೊತ್ತಿಲ್ಲವೇ? ಹಾಗೆಂದು ಹಮ್ದುಲ್ಲಾಹರು ನನಗೆ ಹೇಳಿದ್ದರು. ನಾವು ಫರ್ಮಾನ್ ಒಯ್ದು ಮುಟ್ಟಿಸದಿದ್ದರೆ ಈ ಪುಣ್ಯ ಕೆಲಸ ಆಗ್ತಿತ್ತೇನು? ಇಮ್ತಿಯಾಜ್ ಸಮರ್ಥಿಸಿಕೊಂಡ. ಹಾಗಲ್ಲ, ಜಿಹಾದ್ ಮಾಡಿದವನಿಗೆ ಮಾತ್ರ ಸ್ವರ್ಗ. ಧರ್ಮ ಪ್ರಸಾರದ ಯುದ್ಧದಲ್ಲಿ ಪ್ರಾಣ ತೆರಬೇಕು, ಆಗ ಸ್ವರ್ಗ ಪ್ರಾಪ್ತಿ. ಸ್ವರ್ಗದಲ್ಲಿ ಏನೇನಿದೆ ಗೊತ್ತೇ ನಿನಗೆ? ಧರ್ಮಗ್ರಂಥ ಓದಿದ ನೀನು ಹೇಳು. ಸಂತೋಷ, ಹಾಲು ಜೇನು ಮಧು ತುಂಬಿದ ಚಳಿಯೂ ಅಲ್ಲದ ಶೆಖೆಯೂ ಅಲ್ಲದ ಉದ್ಯಾನ, ಪದ್ಮರಾಗಗಳಿಂದ ಮಾಡಿದ
ಎಲ್ಲೆಂದರಲ್ಲಿಗೆ ಕೂರಿಸಿಕೊಂಡು ಒಯ್ಯುವ ಕುದುರೆಗಳು, ಒರಗಿ ಕೂರಲು ಸುಖಾಸನ, ತುಸು ಮುಚ್ಚಿಕೊಂಡ ಮುತ್ತುಗಳೆಂಬಂತಹ ವಿಶಾಲ ಕಣ್ಣುಗಳ ಮುಗುದೆಯರು. ಎಂಥ ಮುಗುದೆಯರು ಗೊತ್ತಾ? ಸದಾ ಕಿರುಪ್ರಾಯದ ದುಂಡನೆಯ ತುಂಬು ಮೊಲೆಗಳ ಅಕ್ಷತ ಯೋನಿಯರು. ಅವರ ಹೆಸರು ಹ್ಯೂರಿ. ಅವರ ಶರೀರವು ಪಾರದರ್ಶಕ. ಮೂಳೆಗಳು ಮುತ್ತು ರತ್ನಗಳೊಳಗಿನ ಗೆರೆಗಳಂತೆ ಕಾಣುತ್ತವೆ. ಬಿಳಿ ಗಾಜಿನ ಲೋಟದೊಳಗಿನ ಕೆಂಪು ಮಧುವಿನಂತೆ ಕಾಣುತ್ತಾರೆ ಅವರು. ಬಿಳಿ ಬಣ್ಣ, ಸಾಧಾರಣ ಹೆಂಗಸಿಗಿರುವ ಮುಟ್ಟು ನಿಲ್ಲುವುದು, ಬಸರು, ಬಾಣಂತಿತನ, ಮಲ ಮೂತ್ರಾದಿ ಮೈಲಿಗೆಗಳಿಂದ ಅವರು ಮುಕ್ತರು. ಲಜ್ಜೆಯಿಂದ ಅರೆತೆರೆದ ಕಣ್ಣುಗಳು. ತನ್ನ ಗಂಡನನ್ನು ಬಿಟ್ಟು ಬೇರೊಬ್ಬರನ್ನು ಕಣ್ಣೆತ್ತಿಯೂ ನೋಡದವಳು. ತನ್ನನ್ನು ಹೆಂಡತಿಯಾಗಿ ಸ್ವೀಕರಿಸುವುದಕ್ಕೆ ಗಂಡನಿಗೆ ಋಣಿಯಾಗಿರುವವಳು. ಯಾವುದೇ ತೆರನಾದ ದುರ್ವಾಸನೆ ಇಲ್ಲದವಳು. ಅವಳಿಗೆ ವಯಸ್ಸಾಗುವುದೇ ಇಲ್ಲ. ಸುಖ ಸಂಪತ್ತಿನಲ್ಲಿ ಬೆಳೆದವಳು. ಸುಖ ಸಂಪತ್ತಿನ ಪ್ರತಿರೂಪದವಳು. ಮಾರ್ದವ ವಯಸ್ಸು. ದಪ್ಪ ದುಂಡನೆಯ ಸ್ವಲ್ಪವೂ ಜಗ್ಗದೆ ಉಬ್ಬಿದ ಮೊಲೆಯುಳ್ಳವಳು. ಅವಳು ಸ್ವರ್ಗದಿಂದ ಭೂಮಿಯ ಕಡೆಗೆ ನೋಡಿದರೆ ಇಡೀ ದೂರವು ಬೆಳಕು ಮತ್ತು ಪರಿಮಳದಿಂದ ತುಂಬಿ ಹೋಗುತ್ತದೆ. ಕನ್ನಡಿಗಿಂತ ಹೆಚ್ಚು ಪ್ರಕಾಶಮಾನಳು. ಅವಳ ಕೆನ್ನೆಯಲ್ಲಿ ಯಾರಾದರೂ ತನ್ನ ಬಿಂಬವನ್ನು ನೋಡಿಕೊಳ್ಳಬಹುದು. ಸ್ವರ್ಗ ಪ್ರವೇಶ ಪಡೆದ ಪ್ರತಿಯೊಬ್ಬ ಗಂಡಸಿಗೂ ಇಂಥ 72 ಹ್ಯೂರಿಗಳನ್ನು ಕೊಡುತ್ತಾರೆ. ಅವನು ಯಾವ ವಯಸ್ಸಿನಲ್ಲಿ ಸ್ವರ್ಗ ಪ್ರವೇಶ ಮಾಡಿದರೂ ಅವನ ವಯಸ್ಸು 30 ವರ್ಷವಾಗಿ ಬಿಡುತ್ತೆ. ಅಲ್ಲಿಂದ ಮುಂದೆ ಅವನಿಗೆ ವಯಸ್ಸಾಗುವುದೇ ಇಲ್ಲ. ಅಷ್ಟು ಮಾತ್ರವಲ್ಲ, ಅವನಿಗೆ 100 ಜನ ಗಂಡಸರಿಗೆ ಸಮಾನಾದ ಪುಂಸತ್ವ ಬಂದು ಬಿಡುತ್ತೆ. ಒಬ್ಬೊಬ್ಬನಿಗೂ ವಜ್ರಗಳಿಂದ ಕಟ್ಟಿದ ಅರಮನೆ, ಒಬ್ಬೊಬ್ಬನಿಗೂ 80,000 ಗುಲಾಮರು. ಗೊತ್ತಾಯಿತೇ ಎಂದು ಖಾದರ್ ಖಾನ್ ನಿಲ್ಲಿಸಿದ. ಇಮ್ತಿಯಾಜನಿಂದ ಉತ್ತರ ಬರಲಿಲ್ಲ. ಇನ್ನೂ ಸ್ವಲ್ಪ ಹೊತ್ತಾದರೂ ಇಮ್ತಿಯಾಜನಿಂದ ಉತ್ತರ ಬರಲಿಲ್ಲ. ಅಷ್ಟರಲ್ಲಿ ಹಮ್ದುಲ್ಲಾಹರು ಹಾಸಿಗೆಯಿಂದ ಎದ್ದ ಸಪ್ಪಳವಾಯಿತು. ಅವರು ಗೋಡೆಯನ್ನು ತಡಕುತ್ತಾ ನಡೆದು ಬಾಗಿಲು ತೆರೆದರು. ನಾನೂ ಎದ್ದೆ. ಹೊಸಲಿನಿಂದ ಹೊರಗೆ ನಡೆದ ಅವರು ಹೇಳಿದರು, ಖಾದರ್, ನೀನು ಇದುವರೆಗೆ ಹೇಳಿದುದೆಲ್ಲ ಸರಿ. ಆದರೆ ಏನು ಹೇಳಿದರೂ ಯಾವ ಪವಿತ್ರ ಗ್ರಂಥದ ಯಾವ ಅಧ್ಯಾಯದಲ್ಲಿ ಹೇಳಿದೆ ಅನ್ನುವುದನ್ನು ಹೇಳಬೇಕು. ಖಾನ್ ಸಾಹೇಬರೇ, ನಾನು ಫೌಜಿ ಭಾಷೆಯ ಅನುವಾದದಲ್ಲಿ ಅಲ್ಪ ಸ್ವಲ್ಪ ಓದುತ್ತಿದ್ದೀನಿ. ಆದರೆ ಎಷ್ಟೋ ಸುರಾಗಳು, ಶ್ಲೋಕಗಳ ಅಂಕೆ ಸಂಖ್ಯೆ ನೆನಪಿನಲ್ಲಿಲ್ಲ. ನಾನು ಹೇಳಿದ್ದು ಸರಿಯಾಗಿದೆ ಎಂದಿರಲ್ಲ. ಅಲ್ಲಾಹುವಿನ ಕೃಪೆ ನನ್ನ ಮೇಲಿದೆ ಅಂದ ಹಾಗಾಯಿತು. ಸರಿ. 3ನೆಯ ಮಧ್ಯಾಹ್ನ ನಮ್ಮ ರಸ್ತೆಗೆ ಅಡ್ಡಲಾಗಿ 100 ಅಲ್ಲ 500, 600 ಅಥವಾ ಅದಕ್ಕಿಂತ ಹೆಚ್ಚು ಜನಗಳು ಓಡುತ್ತಿದ್ದರು. ಹೆಂಗಸರು, ಮಕ್ಕಳು, ಮುದುಕರು, ಗಂಡಸರು. ಮಕ್ಕಳನ್ನು ಬಿಟ್ಟು ಉಳಿದ ಎಲ್ಲರೂ ಹೆಗಲ ಮೇಲೆ, ತಲೆಯ ಮೇಲೆ ಸಣ್ಣ ಪುಟ್ಟ ಪಾತ್ರೆ ಪರಡಿಗಳನ್ನು, ದಿನಸಿಯ ಗಂಟುಗಳನ್ನು ಹೊತ್ತಿದ್ದವರು. ಕಂಕುಳಿನಲ್ಲಿ ಚಿಕ್ಕ ಮಕ್ಕಳನ್ನು ಎತ್ತಿಕೊಂಡಿದ್ದು ತಲೆಯ ಮೇಲೆ ಗಂಟು ಹೊತ್ತಿದ್ದ ಹೆಂಗಸರು. ಎಲ್ಲರೂ ಹಳ್ಳಿಗರು. ಮೈ ತುಂಬ ಬಟ್ಟೆ ಇಲ್ಲದ, ತಲೆಗೆ ಎಣ್ಣೆ ಕಾಣದ, ಹೊಟ್ಟೆ ತುಂಬ ಕೂಳು ಕಾಣದ ಒಣಕಲು ಮೈಯವರು. ಗಂಡಸರು ಅಂಗಿ ಇಲ್ಲದೆ ತುಂಡು ದಟ್ಟಿ ಕಟ್ಟಿದ್ದರು. ಹೆಂಗಸರ ರವಿಕೆಗಳು ನಡುವೆ ಹರಿದು ಅದು ಹಿಸಿದು ಎದೆ, ಬೆನ್ನು, ಭುಜಗಳು ಕಾಣುತ್ತಿದ್ದವು. ನಾವು ನೋಡುತ್ತಲೇ ಕೈಯಲ್ಲಿ ಕತ್ತಿ ಹಿಡಿದ ಸುಮಾರು 20 ಕುದುರೆ ಸವಾರರು ಧೂಳೆಬ್ಬಿಸಿಕೊಂಡು ಬಂದು ಆ ಗುಂಪನ್ನು ಸುತ್ತುವರೆದರು. ಬೆದರಿ ಓಡುತ್ತಿದ್ದ ಗುಂಪು ಬೆದರಿ ನಿಂತಿತು. ಇಲ್ಲದಿದ್ದರೂ ದಣಿದು ತಿದಿಯಂತೆ ಏದುಸಿರು ಬಿಡುತ್ತಿದ್ದ ಅವರೆಲ್ಲ ನಿಲ್ಲುತ್ತಲೇ ಇದ್ದರು. ಕಂಕುಳ ಕಂದಗಳು, ಕೈ ಹಿಡಿದ ಮಕ್ಕಳು ಕಿರುಚುತ್ತಿದ್ದವು. ಕೆಲವು ಹೆಂಗಸರು ಗಟ್ಟಿಯಾಗಿ ಅಳುತ್ತಿದ್ದರು. ನಾವು 4 ಹತ್ತಿರ ಹೋಗಿ ಕುದುರೆಗಳನ್ನು ನಿಲ್ಲಿಸಿಕೊಂಡೆವು. ನಮ್ಮ ವೇಷ ಮತ್ತು ಕುದುರೆಗಳ ಅಲಂಕಾರವನ್ನು ನೋಡಿಯೇ ಆ ಸವಾರರು ಮೊದಲು ಸಲಾಂ ಅಲೈಕುಂ ಹೇಳಿದರು. ನಾವು ಪ್ರತಿ ಸಲಾಂ ಹೇಳಿದ ಮೇಲೆ ಯಾರಿವರು ಎಂದೆವು. ಸುವರ್ಗಳು ಕಂದಾಯ ಕೊಡದೆ ಕದ್ದು ಓಡಿ ಹೋಗುತ್ತಿದ್ದಾರೆ. ಸುದ್ದಿ ತಿಳಿದು ನಾವು ದೌಡಾಯಿಸಿ ಬರದಿದ್ದರೆ ತಪ್ಪಿಸಿಕೊಂಡು ಹೋಗಿಬಿಡುತ್ತಿದ್ದರು, ಸವಾರರಲ್ಲಿ ಒಬ್ಬ ಹೇಳಿದ. ಗುಂಪಿನೊಳಗಿಂದ ಒಬ್ಬ ಮುದುಕ ಕೂಗಿ ಹೇಳಿದ, ಕಂದಾಯ ಕೊಟ್ಟಿದ್ದೀವಿ, ಅದರ ಮೇಲೆ ಇವರು ಅನ್ಯಾಯದ ಕಂದಾಯ ಕೇಳ್ತಿದ್ದಾರೆ. ಸೂವರ್, ಜೇಸಿಯಾಕ್ಕೆ ಅನ್ಯಾಯದ ಕಂದಾಯ ಅಂತೀಯಾ? ಮುಸಲ್ಮಾನರಾಗಿ ಬಿಡಿ, ಜೇಸಿಯಾ ತಪ್ಪುತ್ತೆ. ಬಾದಶಾಹರು ಕರುಣಾಳುಗಳು. ಮುಸಲ್ಮಾನರಾಗುವವರಿಗೆ ಜೇಸಿಯಾ ಹಾಕಬೇಡಿ, ಭೂಕಂದಾಯವನ್ನೂ ಮಾಫಿ ಮಾಡಿ ಅಂತ ಫರ್ಮಾನ್ ಮಾಡಿದ್ದಾರೆ.
ಈಗಲೇ ಮುಸಲ್ಮಾನನಾಗು, ನಿನ್ನ ಮನೆ, ಭೂಮಿ, ದನಕರುಗಳೆಲ್ಲ ನಿನ್ನವೇ. ಈ ಸವಾರ ಪ್ರತಿ ಮಾತು ಹೇಳಿದ. ನಿಮ್ಮ ಗುಂಪಿನಲ್ಲಿರೋರೆಲ್ಲ ಒಪ್ಪಿಬಿಡಿ, ಸುಖವಾಗಿರಿ. ಇನ್ನೂ 4 ಸವಾರರು ಕೂಗಿ ಹೇಳಿದರು. ಆ ಮುದುಕ, ನಮ್ಮ ದೇವರನ್ನ ಬಿಡು ಅನ್ನೋಕೆ ನೀವು ಯಾರೋ? ನಿಮ್ಮ ದೇವರು ದೊಡ್ಡೋನಾದರೆ ನೀವು ಇಟ್ಕೊಳ್ಳಿ, ನಮ್ಮ ದೇವರ ತಂಟೆಗೆ ಬಂದರೆ ಇಕೋ ನೋಡಿಲ್ಲಿ ಎಂದು ಕ್ಯಾಕರಿಸಿ ಥೂ ಎಂದು ಉಗಿದುಬಿಟ್ಟ. ಈ ಉದ್ದಟತನಕ್ಕೆ ಅವನಿಗೆ ಯಾವ ಶಿಕ್ಷೆ ವಿಧಿಸಬೇಕೆಂದು ಸವಾರರುಗಳೆಲ್ಲ ತಮ್ಮ ತಮ್ಮಲ್ಲಿ ಮಾತನಾಡಿಕೊಳ್ಳತೊಡಗಿದರು. ಆದರೆ ನಮ್ಮ ಟಪಾಲಿನ ಇಮ್ತಿಯಾಜನು ತಕ್ಷಣ ತನ್ನ ಕುದುರೆಯನ್ನು ಗುಂಪಿನ ಒಳಗೆ ನುಗ್ಗಿಸಿ ಕತ್ತಿ ಹಿರಿದು ಆ ಮುದುಕನ ಭುಜದ ಕಡೆಯಿಂದ ಕುತ್ತಿಗೆಗೆ ಒಂದೇಟು ಬೀಸಿದ. ರುಂಡವು ಅರ್ಧ ಕತ್ತರಿಸಿ ರಕ್ತ ಸುರಿದು ಮುದುಕ ತಕ್ಷಣ ರಾಮ್ ರಾಮ್ ಎಂಬುದನ್ನು ಪೂರ್ಣಗೊಳಿಸದೆ ಕೆಳಗುರುಳಿದ. ಜನಗಳೆಲ್ಲ ಹೋ ಎಂದು ಹುಯಿಲಿಡುತ್ತಾ ಸವಾರರು ಸುತ್ತುವರೆದಿದ್ದರೂ ಓಡತೊಡಗಿದರು. ಸವಾರರು ಎಷ್ಟೇ ಚಬುಕಿನಿಂದ ವ್ಯೂಹ ರಚಿಸಿದರೂ ಅವರ ಸಂಖ್ಯೆ ಕಡಿಮೆಯಿತ್ತು. ಬಹುತೇಕ ಜನ ತಪ್ಪಿಸಿಕೊಂಡು ಓಡಿಬಿಟ್ಟರು. ಉಳಿದವರು ಸೆರೆಸಿಕ್ಕರು. ಸುವರ್ಗಳು ಎಲ್ಲಿಗೆ ಹೋಗ್ತಾವೆ? ಎಲ್ಲಿಗೆ ಹೋದರೂ ನಮ್ಮ ಸೈನ್ಯ ಬಂದು ಬೇಟೆಯಾಡುತ್ತೆ. ಬಾದಶಹಾರು ಅಂದರೆ ಏನಂತ ತಿಳ್ಕೊಂಡಿದ್ದಾವೆ ಇವು? ಸವಾರರ ಪ್ರಮುಖ ಗರ್ಜಿಸಿದ. ರಕ್ತ ಅಂಟಿಕೊಂಡ ಕತ್ತಿಯನ್ನು ಹಿಡಿದು ಗುಂಪಿನಿಂದ ಹಿಂತಿರುಗಿದ ಇಮ್ತಿಯಾಜನನ್ನು ಖಾದರ್ ಕೇಳಿದ. ಇದ್ದಕ್ಕಿದ್ದಂತೆ ನೀನ್ಯಾಕೆ ಆ ಉಸಾಬರಿಗೆ ಹೋದೆ? ಜೇಸಿಯಾ ವಸೂಲು ಮಾಡೋದು ನಮ್ಮ ಕೆಲಸವಲ್ಲ. ಜಲ್ದಿ ಟಪಾಲು ಒಯ್ದು ಮುಟ್ಟಿಸಬೇಕು. ನಿಮ್ಮ ದೇವರು ದೊಡ್ಡೋನಾದರೆ ನೀವು ಇಟ್ಕೊಳ್ಳಿ, ನಮ್ಮ ದೇವರ ತಂಟೆಗೆ ಬಂದರೆ ಇಕೋ ನೋಡಿಲ್ಲಿ ಅಂತ ಉಗಿದನಲ್ಲ, ಅವನ ಮೇಲೆ ಜಿಹಾದ್ ಮಾಡಬೇಕೋ ಬೇಡವೋ? ಅವನನ್ನು ತಕ್ಷಣ ನರಕಕ್ಕೆ ಕಳಿಸಿದೆ. ನನಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೋ ಇಲ್ಲವೋ ಹೇಳು? ಬೇಟೆಯ ಬಲಿಯನ್ನೇ ಆಗಲಿ ಸಂಬಂಧಿಸಿದ ಅಧಿಕಾರಿಯ ಅನುಮತಿ ಇಲ್ಲದೆ ಕೊಲ್ಲುವುದು ಕಾನೂನು ಬಾಹಿರ. ಆದರೆ ಇಮ್ತಿಯಾಜ್ ಕೊಂದಿರುವುದು ನಿಮ್ಮ ದೇವರು ದೊಡ್ಡೋನಾದರೆ ನೀವು ಇಟ್ಕೊಳ್ಳಿ ಎಂಬಂತಹ ಧಿಕ್ಕಾರದ ಮಾತನಾಡಿದವನನ್ನು. ಅಲ್ಲದೆ ನಾವು ಕಾಶಿಯ ಕಾಫಿರ ಕಟ್ಟಡವನ್ನು ಧ್ವಂಸ ಮಾಡಿಸುವ ಬಾದಶಹರ ಫರ್ಮಾನನ್ನು ಹೊತ್ತು ಒಯ್ದು ಅದನ್ನು ಕಾರ್ಯಗತ ಮಾಡಿ ವರದಿಯನ್ನು ಬಾದಶಹರಿಗೆ ಒಯ್ಯುತ್ತಿರುವ ಭಟರು ಎಂದು ಖಾದರನು ವಿವರಣೆ ಕೊಟ್ಟ ಮೇಲೆ ಸೈನಿಕರು ನಮ್ಮನ್ನು ಮುಂದೆ ಹೋಗಲು ಬಿಟ್ಟರು. ಹಿಂತಿರುಗಿ ನೋಡಿದರೂ ಅವರು ಕಾಣದಷ್ಟು ದೂರ ನಾವು ಸಾಗಿದ ಮೇಲೆ ಖಾದರನು ವೇಗವನ್ನು ಸಾಧಾರಣ ಸ್ಥಿತಿಗೆ ಇಳಿಸಿದ. ನನ್ನ ಹತ್ತಿರವೂ ಒಂದು ಕತ್ತಿ ಇತ್ತು. ಹಿಂದಿನಿಂದ ಹೋಗಿ ಇಮ್ತಿಯಾಜನ ಕುತ್ತಿಗೆಯನ್ನು ಕತ್ತರಿಸಿಬಿಡುವ ಆಲೋಚನೆ ಬಂತು. ಸುಮಾರು ಹೊತ್ತು ಅದೇ ಕಲ್ಪನೆ. ಅನಂತರ ಮನಸ್ಸು ಪರಿಣಾಮವನ್ನು ಯೋಚಿಸಿತು. ನನ್ನನ್ನು ಸೆರೆ ಹಿಡಿಯುತ್ತಾರೆ, ದಿಲ್ಲಿಗೆ ಒಯ್ದು ಕುತ್ತಿಗೆ ಕತ್ತರಿಸುತ್ತಾರೆ. ಏನು ಸಾಧಿಸಿದಂತಾಯಿತು? ಕುತ್ತಿಗೆ ಅರ್ಧ ಭಾಗ ಕಡಿದು ರಕ್ತ ತೊಟ್ಟಿಕ್ಕಿದ ಆ ಮುದುಕನ ಮುಖವು ಏನು ಮಾಡಿದರೂ ನನ್ನ ಕಣ್ಣುಗಳಿಂದ ನಿಮ್ಮ ದೇವರು ದೊಡ್ಡೋನಾದರೆ ನೀವು ಇಟ್ಕೊಳ್ಳಿ ಎಂಬ ವಾಕ್ಯ ಕಿವಿಗಳಿಂದ ಮರೆಯಾಗಲಿಲ್ಲ. ತುಸು ಹೊತ್ತಾದ ನಂತರ ಸೆರೆ ಸಿಕ್ಕಿದವರು ಗುಲಾಮರಾಗಿ ಚಿಕ್ಕ ಪ್ರಾಯದ ಆಕರ್ಷಕ ಮುಖ ಮೈಕಟ್ಟಿನ ಹೆಂಗಸರು ದೇಹ ಸೇವಕಿಯರಾಗಿ ಬಿಕ್ರಿಯಾಗುತ್ತಾರೆ ಎಂಬುದು ನಾನು ಅನುಭವದಿಂದ ಬಲ್ಲ ಸತ್ಯ ಕಾಣಿಸಿತು. ತಕ್ಷಣ ಶ್ಯಾಮಲೆಯ ನೆನಪು ಬಂತು. ಅವಳನ್ನು ಮತ್ತೆ ನೋಡಲಿಲ್ಲ. ದಿಲ್ಲಿಯಲ್ಲೇ ಇದ್ದು ಪ್ರಯತ್ನ ಪಟ್ಟಿದ್ದರೆ ನೋಡಲು ಸಾಧ್ಯವಾಗುತ್ತಿತ್ತೇನೋ. ಅವಳನ್ನು ನಿಮ್ಮ ಸೇವೆಗೆ ಕರೆಸಿಕೊಳ್ಳಿ ಎಂದು ಉದಯಪುರಿ ಮಹಲರನ್ನು ಬೇಡಿಕೊಂಡರೆ ಆದೀತು. ಅದೇ ಸರಿ ಎನ್ನಿಸಿತು. ಆದರೆ 3 ಮಕ್ಕಳ ಭಾರವುಳ್ಳ ಸೇವಕಿಯನ್ನು ಅವರಾದರೂ ಯಾಕೆ ವಿಶೇಷ ಆಸ್ಥೆ ವಹಿಸಿ ಕರೆಸಿಕೊಂಡಾರು ಎಂಬ ಆತಂಕ ಕಂಡಿತು. ಕರೆಸಿಕೊಂಡರೂ ಏನು ಪ್ರಯೋಜನ? ಮಾಲೀಕರು ಅನುಮತಿ ಕೊಟ್ಟರೆ ಗುಲಾಮರು ಮದುವೆಯಾಗಬಹುದು ನಿಜ. ಆದರೆ ಪುಂಸತ್ವವೇ ಇಲ್ಲದ ಮೇಲೆ ಮದುವೆಯು ನಗೆಪಾಟಲಿನ ಮಾತಾಗುತ್ತದೆ. ಶ್ಯಾಮಲೆಯೇ ನಗಬಹುದು ಎಂದೆಲ್ಲ ಆಲೋಚನೆ ಮನಸ್ಸಿನಲ್ಲಿ ಹಲವು ಬಾರಿ ಸುತ್ತು ಹಾಕಿದ ಮೇಲೆ ತಪ್ಪಿಸಿಕೊಂಡು ಹೋದ ಆ ಹಳ್ಳಿಗರ ಗತಿ ಏನಾಗುತ್ತದೆ ಎಂಬ ಪ್ರಶ್ನೆ ಹುಟ್ಟಿತು. ಸೈನಿಕರು ಬೆನ್ನಟ್ಟಲಾರದ ಕಾಡು ಮೇಡನ್ನು ಬೀಳುತ್ತಾರೆ. ಗೆಡ್ಡೆ ಗೆಣಸೋ, ಬೇಟೆಯ ಮಾಂಸವೋ, ಒಣ ಬೇಸಾಯವೋ ಮಾಡಿಕೊಂಡು ಮೈತುಂಬ ಬಟ್ಟೆ ಇಲ್ಲದೆ ಚಳಿಗಾಲ ಮಳೆ ಬಿಸಿಲುಗಳಲ್ಲಿ ಕಾಡು ಜನರಂತೆ ವನ್ಯ ಪ್ರಾಣಿಗಳಂತೆ ಜೀವಿಸುತ್ತಾರೆ. ಅಕ್ಬರನ ಸೈನ್ಯಕ್ಕೆ ಸಿಕ್ಕದೆ ಗುಡ್ಡಗಾಡಿನಲ್ಲಿ ಮರೆಯಾದ ಮಹಾರಾಣ ಪ್ರತಾಪ ಮತ್ತು ಅವನ ಅನುಯಾಯಿಗಳೇ 4ನೆಯ ಅಥವಾ 5ನೆಯ ತಲೆಮಾರಿನವರು ಇನ್ನೂ ಕಾಡು ಮೇಡುಗಳಲ್ಲಿದ್ದಾರಂತೆ ಎಂದು ಕೇಳಿದ್ದ ನೆನಪಾಯಿತು. ದಿಲ್ಲಿಯನ್ನು ತಲುಪಿದ ಮೇಲೆ ಉದಯಪುರಿ ಮಹಲರು ನಾನು ಕಂಡ ಪುಣ್ಯ ಕೆಲಸವನ್ನು ವರ್ಣಿಸುವಂತೆ ಕೇಳಿದರು.
ಅದು ದೇವರ ಹೆಸರಿನಲ್ಲಿ ಮಾಡಿದ ಪಾಪ ಕೆಲಸ ಎಂದು ಹೇಗೆ ಹೇಳಲಿ? ಹೇಳಿದ್ದರೆ ನನ್ನ ಜೀವ ಉಳಿಸುತ್ತಿರಲಿಲ್ಲ. 10 ವಾಕ್ಯಗಳಲ್ಲಿ ವಿವರಿಸಿದೆ. ಇಂಥ 100 ದೇವಾಲಯ ನಾಶಗಳನ್ನು ಕೇಳಿದ್ದ ಅವರಿಗೂ ಅದಕ್ಕಿಂತ ಹೆಚ್ಚು ಕೇಳುವ ಉತ್ಸಾಹವಿರಲಿಲ್ಲ. ಪ್ರವಾದಿಗಳು ನಿನಗೆ ಸ್ವರ್ಗ ದಯಪಾಲಿಸಲಿ ಎಂದು ಹರಸಿದರು. ಒಂದು ದಿನ ಹಮ್ದುಲ್ಲಾಹರು ಹಿಗ್ಗಿನಿಂದ ಹೇಳಿದರು, ಗೊತ್ತಾ, ಮಧುರೆಯ ಕೇಶವರಾಯ ಮಂದಿರದ ನಾಶಕ್ಕೆ ಫರ್ಮಾನಾಗಿದೆ. ಅಷ್ಟು ಮಾತ್ರವಲ್ಲ, ರಾಜಪೂತಾನಾದ ಸಣ್ಣ ಪುಟ್ಟ ಪಾಳೆಗಾರರು ತಲೆ ಎತ್ತುತ್ತಿದ್ದಾರೆ, ದೇವಸ್ಥಾನಗಳನ್ನು ಕಟ್ಟಿಸುತ್ತಿದ್ದಾರೆ. ಅವರಿಗೆಲ್ಲ ಎಚ್ಚರ ನೀಡುವ ಯೋಜನೆ ಸಿದ್ಧವಾಗಿದೆ. ಜೋಧಪುರದಲ್ಲಿ ಹಲವಾರು, ಉದಯಪುರದ ಅರಮನೆಯ ಮುಂದಿನ ದೇವಾಲಯ, ಉದಯಸಾಗರ ಸರೋವರದ ದಡದ 3 ದೇವಾಲಯಗಳು, ಉದಯಪುರದ ಸುತ್ತಮುತ್ತ 172 ಗುಡಿಗಳು, ಚಿತ್ತೂರಿನಲ್ಲಿ 63, ಅಂಬೇರಿನಲ್ಲಿ 66 ಗುಡಿಗಳ ನಾಶವಾಗುತ್ತದೆ. ಬಾದಶಾಹರು ಯಾವ ಕೆಲಸ ಹಿಡಿದರೂ ಶಿಸ್ತಿನಿಂದ ಯೋಜನಾಬದ್ಧವಾಗಿ ಮಾಡುತ್ತಾರೆ. ಹಿಂದೂಸ್ತಾನದ ಕೊನೆಯ ಕಾಫಿರನನ್ನು ಪರಿವರ್ತಿಸದೆ ಅಥವಾ ಕೊಲ್ಲದೆ ಅವರು ವಿರಮಿಸುವುದಿಲ್ಲ. ಸ್ವರ್ಗದಲ್ಲಿ ಹಿಂದೆಂದೂ ಕಟ್ಟಿರದ, ಮುಂದೆಂದೂ ಕಟ್ಟಲಾಗದ ವೈಭವೋಪೇತ ಅರಮನೆಯನ್ನು ಆಲಂಗೀರ್ ಬಾದಶಾಹರಿಗೆ ಅಲ್ಲಾಹು ಸೃಷ್ಟಿ ಮಾಡಿರುತ್ತಾರೆ, ನೋಡಬೇಕಾದರೆ. ಪ್ರೊಫೆಸರರು ನಿಜವಾಗಿಯೂ ವರ್ಕ್ಶಾಪ್ ಮಾಡಲೆಂದೇ ಬಂದಿದ್ದಾರೆ. ಮಾತು, ಚರ್ಚೆ, ವಾದ ವಿವಾದಗಳು, ಪತ್ರಿಕೆಯಲ್ಲಿ ಪ್ರಕಟವಾಗುವ ಕಾರ್ಯಕ್ರಮವಿಲ್ಲದೆ, ಬೇರೆಯವರು ಪ್ರಯಾಣದ ವೆಚ್ಚವನ್ನು ಭರಿಸದೆ ಅವರು ಯಾವ ಊರಿಗೂ ಪ್ರಯಾಣ ಮಾಡುವವರಲ್ಲವೆಂದು ಅವಳು ಇಷ್ಟು ವರ್ಷಗಳ ಅನುಭವದಿಂದ ತಿಳಿದಿದ್ದಳು. ಸಾಧಾರಣವಾಗಿ ಅವರು VIP ಅತಿಥಿಗೃಹಗಳಲ್ಲೇ ಇಳಿಯುವುದು. ಅವರಿದ್ದಲ್ಲಿ ಗುಂಪು ಇರಲೇಬೇಕು. ಮಾತಿನ ವೈಖರಿ ಹೊಳೆಯುತ್ತಿರಬೇಕು. ಅಷ್ಟು ವಿಶಾಲವಾದ ಕೋಣೆಯೇ ಬೇಕು. ಸರ್ಕಾರಿ ಅಥವಾ ಸರ್ಕಾರಿ ಅನುದಾನಿತ ಸಂಸ್ಥೆಯೇ ಅವರನ್ನು ಕರೆಸಲು ಸಾಧ್ಯವಾಗುವುದರಿಂದ VIP ಅತಿಥಿಗೃಹಗಳಲ್ಲಿ ಅವಕಾಶವು ಸಹಜವಾಗಿಯೇ ದೊರಕುತ್ತದೆ. ವರ್ಕ್ಶಾಪಿಗೆ ಬಂದಿರುವುದು ನಿಜವಾದರೆ ಅದನ್ನು ವಿಶ್ವವಿದ್ಯಾಲಯದ ಯಾವುದಾದರೊಂದು ವಿಭಾಗವು ಏರ್ಪಡಿಸಿದೆ. ಆದ್ದರಿಂದ ವಿಶ್ವವಿದ್ಯಾಲಯದ ಅತಿಥಿಗೃಹದಲ್ಲೇ ಇರುತ್ತಾರೆ. ಯಾಕೆ ಹೋಗಿ ನೋಡಬಾರದು ಎನ್ನಿಸಿತು. ಈ ಹಿಂದೆ ತಾನು ಅವರ ಮುಂದಾಳುತನದಲ್ಲಿ ಇದೇ ವಿಶ್ವವಿದ್ಯಾಲಯದ ಅಖಿಲ ಭಾರತ ಪ್ರಗತಿಪರ ವಿದ್ಯಾರ್ಥಿ ಸಂಘವು ಏರ್ಪಡಿಸಿದ್ದ ಸಮ್ಮೇಳನಕ್ಕೆ ಬಂದಿದ್ದ ನೆನಪಾಯಿತು. ಸಂಮೋಹಕ ಮಾತುಗಾರಿಕೆಯಿಂದ ಪ್ರೊಫೆಸರರು ಅಖಿಲ ಭಾರತ ಮಟ್ಟದ ಬುದ್ಧಿಜೀವಿ ಎಂಬ ಹೆಸರು ಗಳಿಸಿದ್ದು ಅಲ್ಲಿಯೇ. ಆಟದ ಮೈದಾನದಲ್ಲಿ ಹಾಕಿದ್ದ ಶಾಮಿಯಾನದಲ್ಲಿ ಕಾರ್ಯಕ್ರಮ ನಡೆದಿತ್ತು. ಕಾರ್ಯಕ್ರಮವೆಂದರೆ ಮಾರ್ಕ್ಸಿಸ್ಟ್ ಭಾಷಣಗಳು. ವರ್ಗ ಸಂಘರ್ಷ ಭಾರತದ ಇತಿಹಾಸದ ಮೊದಲಿನಿಂದಲೂ ಜಾತಿಗಳ ಮೂಲಕ ನಡೆಯುತ್ತಿದ್ದ ವರ್ಗ ಸಂಘರ್ಷ, ಸಾಹಿತ್ಯ, ಕಲೆ, ಸಂಗೀತ, ಧರ್ಮ, ತೀರ್ಥಯಾತ್ರೆ, ಪೂಜೆ, ಧ್ಯಾನಗಳೊಳಗೆ ನಡೆಯುವ ವರ್ಗ ಸಂಘರ್ಷ, ಆಧ್ಯಾತ್ಮದ ಮುಸುಕಿನ ಶೋಷಣೆ ಮೊದಲಾದ ವಿಷಯಗಳು. ಬೆಳಗಿನಿಂದ ಸಂಜೆಯವರೆಗೆ ಭಾಷಣ ಕೇಳುವುದು, ಅದೇ ವಸ್ತುವಿನ ನಾಟಕ, ಜಾನಪದ ನೃತ್ಯ ರೂಪಕಗಳು, ತಮ್ಮಟೆ ಬಡಿತ, ದಿಲ್ಲಿಯ ಪ್ರಗತಿ ರಂಗದವರ ಕಾಕೇಶಿಯನ್ ಚಾಕ್ ಸರ್ಕಲ್. ಕಾಶಿ ಪಟ್ಟಣವನ್ನು ಪ್ರವೇಶಿಸಲೇ ಇಲ್ಲ. ವಿಶ್ವನಾಥ ಮಂದಿರವಿರಲಿ, ಘಟ್ಟಗಳ ಸಾಲನ್ನು ಕೂಡ ನೋಡಲಿಲ್ಲ. ಏನಿದೆ ನೋಡಲು? ಶೋಷಣೆಯ ಕುರುಹಗಳು, ಪುಣ್ಯದ ಆಶೆ ಹುಟ್ಟಿಸಿ ಬಡವರ ಬೆವರ ಬದಲಿಗೆ ರಕ್ತ ಹರಿಸಿ ಕಟ್ಟಿದ ಗುಡಿಗುಂಡಾರಗಳು, ಸ್ನಾನಘಟ್ಟಗಳು. ಕಾಶಿ ಎಂದರೆ ಕೊಳೆತು ನಾರುವ ಸಂಸ್ಕೃತಿಯ ಪ್ರತೀಕ ಎಂದು ಇದೇ ವಿಶ್ವವಿದ್ಯಾಲಯದ ಪ್ರಗತಿ ಚಳುವಳಿಯ ನಾಯಕ ಡಾಕ್ಟರ್ ರಾಮಸ್ವರೂಪ್ ಯಾದವ್ ಭಾಷಣದಲ್ಲಿ ಹೇಳಿದರಲ್ಲ. ಡಾಕ್ಟರ್ ಸಾಹಬ್, ನೀವೇಕೆ ಹೆಸರು ಬದಲಾಯಿಸಿಕೊಂಡಿಲ್ಲ ಎಂದು ನಾನೇ ಕೇಳಿದ್ದಕ್ಕೆ ನನ್ನ ಅಪ್ಪ ಅಮ್ಮ ಎಷ್ಟು ಫೂಲಿಶ್ ಅನ್ನೋದರ ನೆನಪಿಗೆ ಇನ್ನೂ ಅದೇ ಹೆಸರು ಇಟ್ಟುಕೊಂಡಿದ್ದೀನಿ ಎಂದಿದ್ದರು. ಸೈಕಲ್ ರಿಕ್ಷಾದಲ್ಲಿ ಕುಳಿತು ವಿಶ್ವವಿದ್ಯಾಲಯದ ಅತಿಥಿಗೃಹಕ್ಕೆ ಹೋಗಿ ಕೇಳಿದಾಗ ಮ್ಯಾನೇಜರ್, ಹೌದು, ಬೆಂಗಳೂರಿನ ಪ್ರೊಫೆಸರ್ ಶಾಸ್ತ್ರೀಜಿ ಸ್ವೀಟ್ ನಂಬರ್ 2ರಲ್ಲಿ ಇದ್ದಾರೆ, ಈಗ ವರ್ಕ್ಶಾಪಿನಲ್ಲಿದ್ದಾರೆ, ಸೋಷಿಯಲ್ ಸೈನ್ಸ್ ಬ್ಲಾಕ್ ಎಂದ. ಆ ಕಟ್ಟಡದ ದಾರಿ ಕೇಳಿಕೊಂಡು ಇವಳು ಹೋದಳು. ದೊಡ್ಡ ಕಟ್ಟಡ, ಎಲ್ಲ ತರಗತಿಗಳಿಗೂ ರಜೆ ಇದ್ದಂತಿತ್ತು. ಒಳಭಾಗದ ಒಂದು ವಿಶಾಲವಾದ ಹಾಲಿನಲ್ಲಿ ಸುಮಾರು 100 ವಿದ್ಯಾರ್ಥಿಗಳು. ವೇದಿಕೆಯ ಮೇಲೆ 3 ಸಂಪನ್ಮೂಲ ವ್ಯಕ್ತಿಗಳಂತೆ ತೋರುವ ಜನರು. ಅಧ್ಯಕ್ಷರೆಂಬಂತೆ ನಡುವಣ ಕುರ್ಚಿಯಲ್ಲಿ ಮಂಡಿಸಿರುವ ಪ್ರೊಫೆಸರ್ ಶಾಸ್ತ್ರೀಜಿ ಕೆಂಪು ಜುಬ್ಬಾ ಧರಿಸಿ ತಲೆ ಮತ್ತು ಗಡ್ಡಗಳನ್ನು 2 ವಾರಗಳ ಹಿಂದೆ ಬೋಳಿಸಿಕೊಂಡು ಕ್ರಾಂತಿಕಾರಿಯಂತೆ ಬೀಗುತ್ತಿದ್ದಾರೆ.
ಇವಳು ಹಾಲಿನ ಕಿಟಕಿಯ ಹೊರಭಾಗದಲ್ಲಿ ನಿಂತು ನೋಡತೊಡಗಿದಳು. ಪ್ರಶ್ನೋತ್ತರ ಕಾರ್ಯಕ್ರಮದಂತೆ ಕಾಣುತ್ತಿತ್ತು. ವಿದ್ಯಾರ್ಥಿನಿಯರು ಕ್ರಮವಾದ ತರಗತಿಯಂತೆ ಶಿಸ್ತಿನಿಂದ ಒಬ್ಬರಾದ ಮೇಲೆ ಒಬ್ಬರಂತೆ ಕೈ ಎತ್ತಿ ಅಧ್ಯಕ್ಷರು ಅನುಮತಿ ಕೊಟ್ಟ ನಂತರ ಪ್ರಶ್ನೆ ಕೇಳುತ್ತಿದ್ದರು. ಅವಳಿಗೆ ಚಿಕ್ಕ ವಯಸ್ಸಿನಲ್ಲಿ ಇಂಥ ವರ್ಕ್ಶಾಪಿನಲ್ಲಿ ತಾನೂ ಭಾಗವಹಿಸಿದ್ದ ನೆನಪಾಯಿತು. ಒಬ್ಬ ಹುಡುಗ ಕೇಳಿದ, ಈ ವರ್ಕ್ಶಾಪನ್ನು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲೇ ಏರ್ಪಡಿಸಿರುವ ವಿಶೇಷವೇನು? ಶಾಸ್ತ್ರೀಜಿಯ ಪಕ್ಕದಲ್ಲಿದ್ದ ಪ್ಯಾಂಟು ಬೂದು ಬಣ್ಣದ ಅರ್ಧ ತೋಳಿನ ಶರ್ಟು ಧರಿಸಿದ್ದವರು ಉತ್ತರ ಹೇಳಲು ಎದ್ದು ನಿಂತರು. ಆದರೆ ಶಾಸ್ತ್ರೀಜಿ, ಇದಕ್ಕೆ ನಾನು ಉತ್ತರ ಹೇಳ್ತೀನಿ ಎಂದರು. ಎದ್ದು ನಿಂತಿದ್ದವರು ಕುಳಿತ ನಂತರ, ನಿಮ್ಮ ಪ್ರಶ್ನೆಯಲ್ಲೇ ಉತ್ತರವಿದೆ. ಇದರ ಹೆಸರೇ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ. ಪ್ರತಿಕ್ರಿಯಾವಾದಿ ಮಾಳವೀಯವರು ಇದನ್ನು ಪ್ರತಿಕ್ರಿಯಾವಾದಿ ರಾಜಮಹಾರಾಜರುಗಳಿಂದ, ಬಂಡವಾಳಶಾಹಿ ವ್ಯಾಪಾರಿ ಮಾರವಾಡಿಗಳಿಂದ ಹಣ ಎತ್ತಿ ಭಾರತದ ಅತ್ಯಂತ ಪ್ರತಿಕ್ರಿಯಾ ಕೇಂದ್ರವಾದ ಕಾಶಿಯಲ್ಲೇ ಸ್ಥಾಪಿಸಿದರು. ಈ ವಿಶ್ವವಿದ್ಯಾಲಯದ ಮಧ್ಯದಲ್ಲೇ ಬಂಡವಾಳಶಾಹಿ ಬಿರ್ಲಾನು ಒಂದು ದೊಡ್ಡ ವಿಶ್ವನಾಥ ಮಂದಿರವನ್ನು ಕಟ್ಟಿಸಿ ಈ ಪ್ರತಿಕ್ರಿಯಾ ಪ್ರಕ್ರಿಯೆಗೆ ಸೂಕ್ತ ಪ್ರತಿಮೆಯನ್ನು ಒದಗಿಸಿದ್ದಾನೆ. ಎಂದರೆ ಭಾರತೀಯ ಸಂಸ್ಕೃತಿ ಎಂದು ಹೇಳಿಕೊಳ್ಳುವ ಕೊಳೆತು ನಾರುವ ಹೇಸಿಗೆಗೇ ಅಲ್ಲವೇ ಮೊದಲು ಪ್ರಗತಿಯ ಬೆಂಕಿಯನ್ನು ಹಚ್ಚಬೇಕಾದದ್ದು? ಆದರೆ ಈ ವಿಶ್ವವಿದ್ಯಾಲಯದಲ್ಲಿ ಪ್ರಸಿದ್ಧವಾದ ವಿಜ್ಞಾನ, ತಂತ್ರಜ್ಞಾನ, ವೈದ್ಯ ವಿಜ್ಞಾನ ವಿಭಾಗಗಳೂ ಇವೆಯಲ್ಲ? ಹುಡುಗ ಉಪಪ್ರಶ್ನೆ ಕೇಳಿದ. ಅವುಗಳ ಬಗೆಗೆ ನಮ್ಮ ತಕರಾರಿಲ್ಲ. ಆದರೆ ಈ ವಿಜ್ಞಾನಗಳನ್ನು ಬೋಧಿಸುವ ಉಪಾಧ್ಯಾಯರುಗಳಲ್ಲಿ ಬಹುಪಾಲು ಸಾಮಾಜಿಕ, ನೈತಿಕ, ಧಾರ್ಮಿಕ ವಿಷಯಗಳಲ್ಲಿ ಪ್ರತಿಕ್ರಿಯಾವಾದಿಗಳೇ ಆಗಿದ್ದಾರೆ. ಅವರನ್ನೂ ಸುಧಾರಿಸಬೇಕು. ಆದ್ದರಿಂದ ಈ ವರ್ಕ್ಶಾಪಿನಲ್ಲಿ ಆ ವಿಭಾಗಗಳ ವಿದ್ಯಾರ್ಥಿಗಳೇ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ಆ ವಿಭಾಗಗಳ ಉಪಾಧ್ಯಾಯರೂ ಹಲವರಿದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮವು ಸಫಲವಾಗಿದೆ ಅಂತ ನಾನು ಘೋಷಿಸುತ್ತೇನೆ ಎಂದ ತಕ್ಷಣ ಇಡೀ ಸಭೆ ಚಪ್ಪಾಳೆ ಹೊಡೆಯಿತು. ಚಪ್ಪಾಳೆಯ ನಡುವೆಯೇ ಬೇರೊಬ್ಬ ಹುಡುಗ ಎದ್ದು ನಿಂತು ಕೇಳಿದ, ಹಾಗಿದ್ದರೆ ಬನಾರಸಿಗೆ ಹತ್ತಿರದಲ್ಲಿಯೇ ಇರುವ ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿಯೂ ಅಷ್ಟೇ ಕೊಳೆತು ನಾರುತ್ತಿರಬೇಕು. ಅಲ್ಲಿ ಯಾಕೆ ಈ ವರ್ಕ್ಶಾಪನ್ನು ಮಾಡಲಿಲ್ಲ? ಅಥವಾ ಮುಂದೆ ಮಾಡುತ್ತೀರೋ? ಇಡೀ ಸಭೆ ಸ್ತಬ್ಧವಾಯಿತು. ಪ್ರೊಫೆಸರ್ ಶಾಸ್ತ್ರಿಗಳು ಮೌನವಾಗಿ ಅವನನ್ನು ದುರುಗುಟ್ಟಿ ನೋಡಿದರು. ಅಷ್ಟರಿಂದಲೇ ಅವನಲ್ಲಿ ದೋಷಭಾವ ಹುಟ್ಟುವಂತೆ. ಅನಂತರ ಹೇಳಿದರು, ನಮ್ಮ ಕೊಳೆಯನ್ನು ಕುರಿತು ಮಾತನಾಡಿದ ತಕ್ಷಣ ಭಾರತದಲ್ಲಿರುವ ಅಮಾಯಕ, ಅಸಹಾಯಕ, ಅಲ್ಪಸಂಖ್ಯಾತ ಬಾಂಧವರ ಕಡೆಗೆ ಬೆರಳು ತೋರಿಸುವುದು ಪ್ರತಿಕ್ರಿಯಾವಾದಿಯ ಖಚಿತ ಲಕ್ಷಣ. ಈ ಪ್ರಶ್ನೆ ಕೇಳಿದ ನೀವು RSS ಹಿನ್ನೆಲೆಯವರೇ ಇರಬೇಕು. ನಮ್ಮ ವರ್ಕ್ಶಾಪನ್ನು ಅಟೆಂಡ್ ಮಾಡಿಯೂ ಈ ಪ್ರಶ್ನೆ ಕೇಳುತ್ತಿದ್ದೀರೆಂದರೆ ನಮ್ಮ ಕಾರ್ಯಕ್ರಮವನ್ನು ಬೇಹು ಕಾಯಲೇ ಬಂದಿರುವಂತಿದೆ. ಆದರೂ ಒಂದು ಮೂಲಭೂತ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ. ಬಹುಸಂಖ್ಯಾತರು ಮಾತ್ರ ಮತೀಯವಾದಿಗಳಾಗಿರುತ್ತಾರೆ. ಉಳಿವಿಗೋಸ್ಕರ ಹೆಣಗುವ ಅಲ್ಪಸಂಖ್ಯಾತರಿಗೆ ಮತೀಯವಾದಿಗಳಾಗುವ ವ್ಯವಧಾನವಿರುವುದಿಲ್ಲ. ತಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಳ್ಳುವ ಹಕ್ಕನ್ನು ಅಲ್ಪಸಂಖ್ಯಾತರಿಗೆ ಕೊಡದಿರುವ ವ್ಯವಸ್ಥೆಯು ಪ್ರಜಾಪ್ರಭುತ್ವವಾಗುವುದಿಲ್ಲ. ಬಹುಸಂಖ್ಯಾತರ ಮತೀಯ ಭಾವನೆಯು ಇಡೀ ದೇಶಕ್ಕೆ ಮಾರಕವಾಗಿರುತ್ತದೆ. ಇತಿಹಾಸದ ಈ ಸಾರ್ವಕಾಲಿಕ ಸತ್ಯಗಳನ್ನು ಯಾರೂ ಮರೆಯಬಾರದು. ಸಭೆಯು ಭೋರ್ಗರೆಯುವಂತೆ ಕರತಾಡನ ಮಾಡಿತು. ಪ್ರಶ್ನೆ ಕೇಳಿದವನ ಮುಖದಲ್ಲಿ ಬೆವರು ಜಿನುಗಿತು. ತಾನು ಸಭೆಯ ಒಳಗೆ ನುಗ್ಗಿ ಇವರು ಹೇಳುತ್ತಿರುವ ಒಂದೊಂದು ವಾಕ್ಯವೂ ಸುಳ್ಳೆಂದು ವಾಸ್ತವಾಂಶಗಳ ಸಮೇತ ಸಾಬೀತುಪಡಿಸಬೇಕೆಂದು ಲಕ್ಷ್ಮಿಗೆ ಒತ್ತಿಕೊಂಡು ಬಂತು. ಆದರೆ ತಾನು ಅನಾಮಂತ್ರಿತಳು ಎಂಬ ಕಾರಣ ಮುಂದೆ ನಿಂತಿತು. ಅಲ್ಲದೆ ಇವರು ಬೀಗರು ಬೇರೆ ಎಂಬ ಸಂಬಂಧವೂ ಕಾಣಿಸತೊಡಗಿತು. ಕಾದು ನಿಂತಿದ್ದು ಅವರನ್ನು ಭೇಟಿ ಮಾಡುವ ಮನಸ್ಸು ಹೋಗಿಬಿಟ್ಟಿತು. ಹಿಂತಿರುಗಿ ನಡೆದಳು. ಈ ಕಥೆಯು ಇಲ್ಲಿಗೆ ಮುಗಿಯಿತು. ಖ್ವಾಜಾ ಜಹಾನನು ದಿಲ್ಲಿಗೆ ಹಿಂತಿರುಗಿದ ನಂತರ ಏನು ಮಾಡಿರಲು ಸಾಧ್ಯ? ಔರಂಗಜೇಬನನ್ನು ಕೊಲೆ ಮಾಡಲು ಸಾಧ್ಯವಿಲ್ಲ. ಅಂಗರಕ್ಷಕರನ್ನು ಭೇದಿಸಿ ಹತ್ತಿರ ಹೋಗುವುದಂತೂ ಅಸಾಧ್ಯವೇ. ಕಾಶಿಯ ಮಂದಿರಗಳನ್ನು ಕೆಡವಿಸಿದ ನಂತರವೂ ಬಾದಶಹಾನು 38 ವರ್ಷ ಬದುಕಿದ್ದನೆಂದು ಇತಿಹಾಸವು ಸ್ಪಷ್ಟವಾಗಿ ಹೇಳುತ್ತಿರುವಾಗ ಬರವಣಿಗೆಯನ್ನು ರಂಜನೆಯ ದಾರಿಯಲ್ಲಿ ನಡೆಸಲು ಇದೇನು ಹಗಲುಗನಸಿನ ಕಥಾನಕವೇ? ಐತಿಹಾಸಿಕ ಕಾದಂಬರಿ ಅಥವಾ ಸಾಹಿತ್ಯ ರಚಿಸುವಾಗ
ಪಾತ್ರ, ಘಟನೆಗಳ ಅಂತಃಸತ್ವವು ಸಂಪೂರ್ಣವಾಗಿ ಇತಿಹಾಸದ ಸತ್ಯದ ಅಭಿವ್ಯಕ್ತವಾಗಿರಬೇಕು. ಇಲ್ಲದಿದ್ದರೆ ಅಪ್ಪ ಬರೆಯಲು ಉದ್ದೇಶಿಸಿದ್ದಂತೆ ಶುಷ್ಕ ಆದರೆ ಸತ್ಯವಾದ ಇತಿಹಾಸ ನಿರೂಪಣೆಯನ್ನು ಬರೆಯಬೇಕಿತ್ತು. ಅಂಥ ನಿರೂಪಣೆಯನ್ನು ಕೂಡ ಮನಸ್ಸು ಬಂದ ಜಾಗದಲ್ಲಿ ನಿಲ್ಲಿಸಲು ಸಾಧ್ಯವಿಲ್ಲ. ಕಾದಂಬರಿಯನ್ನಂತೂ ಹಾಗೆಯೇ ನಿಲುಗಡೆ ಮಾಡಿದರೆ ಭಾವ ಸಂಕಟವಾಗುತ್ತದೆ. ಅನಂತರ ತಬಸ್ಸುಮ್ ಆದ ಶ್ಯಾಮಲಾದೇವಿಯ ಪಾತ್ರಕ್ಕೂ ಒಂದು ನಿಲುಗಡೆ ಕೊಡಬೇಕು. ಇರಲಿ, ಸದ್ಯಕ್ಕೆ ಹೊಳೆಯುತ್ತಿಲ್ಲ ಎಂಬ ಸಿಕ್ಕಿನಲ್ಲಿ ಲಕ್ಷ್ಮಿ 2 ದಿನ ಒದ್ದಾಡಿದಳು. ಅವಳು ಕಾಶಿಗೆ ಬಂದು 2 ತಿಂಗಳಾಗಿತ್ತು. ಕಾದಂಬರಿಯ ಈ ಭಾಗವನ್ನು ಇಲ್ಲಿಯೇ ಕೂತು ಬರೆದಿದ್ದಳು. ಧರ್ಮಶಾಲೆಯ ನಿರ್ವಾಹಕನು ಒಂದೊಂದು ವಾರಕ್ಕೆ ಬೇರೆ ಬೇರೆ ಹೆಸರು, ವಿಳಾಸಗಳನ್ನು ಬರೆಸಿಕೊಂಡು ಅಷ್ಟು ದಿನ ಇರಲು ಅವಳಿಗೆ ಅವಕಾಶ ಕೊಟ್ಟಿದ್ದ. ಹೀಗೆಯೇ ಮುಂದುವರೆಸಿದರೆ ತನ್ನ ಮೇಲೆ ಆಕ್ಷೇಪ ಬರಬಹುದೆಂಬ ಅಂಜಿಕೆಯಿಂದ ಅವನು ತನಗೆ ಗುರುತಿದ್ದ ಪಕ್ಕದ ಧರ್ಮಶಾಲೆಯಲ್ಲಿ ಸ್ಥಳ ಕೊಡಿಸಿದ್ದ. ಕಾಶಿಯಲ್ಲಿ ಘಟಿಸುವ ತನ್ನ ಕಾದಂಬರಿಯ ಕ್ರಿಯೆ ಎಲ್ಲ ಮುಗಿದಿದ್ದರೂ ಅವಳಿಗೆ ಈ ಕ್ಷೇತ್ರದ ಇತಿಹಾಸದ ಆಕರ್ಷಣೆ ಮುಗಿದಿರಲಿಲ್ಲ. ಈಗ ಕೆಲವು ದಿನಗಳಿಂದ ಅವಳು ವಿಶ್ವವಿದ್ಯಾಲಯದ ಗ್ರಂಥ ಭಂಡಾರಕ್ಕೆ ಹೋಗಿ ಕಾಶಿಯ ಅನಂತರದ ಇತಿಹಾಸಕ್ಕೆ ಸಂಬಂಧಿಸಿದ ವಿವರಗಳನ್ನು ಸಂಗ್ರಹಿಸತೊಡಗಿದಳು. ತಾನೊಬ್ಬ ಸಂಶೋಧನಾ ವಿದ್ಯಾರ್ಥಿನಿ, ಗ್ರಂಥ ಭಂಡಾರದೊಳಗೆ ತನಗೆ ಬೇಕಾದ ಪುಸ್ತಕಗಳನ್ನು ಹುಡುಕಿ ಅಲ್ಲಿಯೇ ಕೂತು ಓದಲು ಅನುಮತಿ ಕೊಡಿ ಎಂಬ ಅವಳ ಕೋರಿಕೆಯನ್ನು ಗ್ರಂಥ ಭಂಡಾರಿಯು ಮನ್ನಿಸಿದ್ದರು. ಒಂದು ದಿನ ಇದ್ದಕ್ಕಿದ್ದಂತೆಯೇ ಅವಳಿಗೆ ಒಂದು ವಿಚಾರ ಹೊಳೆಯಿತು. ತನ್ನ ಟಿಪ್ಪಣಿಯಲ್ಲಿ ಬರೆದುಕೊಂಡಳು. ಘಜನಿಯ ಮಹಮ್ಮದನ ಆಕ್ರಮಣದ ನಂತರ ಪಶ್ಚಿಮ ಭಾರತವಾದ ಪಂಜಾಬ್, ಕಾಶ್ಮೀರಗಳ ಸಂಸ್ಕೃತ ವಿದ್ವಾಂಸರೆಲ್ಲ ತಲೆ ತಪ್ಪಿಸಿಕೊಂಡು ಬಂದು ನೆಲೆಸಿದುದರಿಂದ ಕಾಶಿಯೇ ಉತ್ತರ ಭಾರತದ ಏಕಮಾತ್ರ ವಿದ್ಯಾಕೇಂದ್ರವಾಯಿತು. ಔರಂಗಜೇಬನು ವಿಶ್ವನಾಥ ಮತ್ತು ಇತರೆ ಮಂದಿರಗಳನ್ನು ಮಾತ್ರವಲ್ಲ, ಕಾಶಿಯ ವಿದ್ಯಾಸಂಸ್ಥೆಗಳನ್ನೆಲ್ಲ ನಾಶ ಮಾಡಿದ. ಭಕ್ತಿಯಾರ್ ಖಲ್ಜಿಯು ನಾಲಂದಾವನ್ನು ನಾಶ ಮಾಡಿ ಅದರ ಭಾರೀ ಗ್ರಂಥ ಭಂಡಾರವನ್ನು ಸುಟ್ಟು ಸಾವಿರಾರು ಬಿಕ್ಕು ಗುರುಗಳನ್ನು ಕತ್ತರಿಸಿ ಹಾಕಿದ್ದ ಉದಾಹರಣೆ ಕಣ್ಣ ಮುಂದಿದ್ದರೂ ಎಚ್ಚರ ವಹಿಸದೆ ಕಾಶಿಯ ಪಂಡಿತರು ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳನ್ನು ನಡೆಸುತ್ತಿದ್ದರು. ಔರಂಗಜೇಬನು ಅವುಗಳನ್ನೆಲ್ಲ ಧ್ವಂಸ ಮಾಡಿಸಿದ ನಂತರ ಪಂಡಿತರುಗಳೆಲ್ಲ ತಮ್ಮ ತಮ್ಮ ಮನೆಗಳಲ್ಲೇ ಶಿಷ್ಯರುಗಳನ್ನಿಟ್ಟುಕೊಂಡು ಕಲಿಸುವ ಪದ್ಧತಿ ಬೆಳೆಯಿತು. ಆಧುನಿಕ ಕಾಲದಲ್ಲಿ ಮತ್ತೆ ದೊಡ್ಡ ಪ್ರಮಾಣದ ವಿದ್ಯಾಸಂಸ್ಥೆಯನ್ನು ಮದನ ಮೋಹನ ಮಾಳವಿಯಾರು ಕಟ್ಟಿದರು. ಈ ಸಂಸ್ಥೆಯನ್ನು ನಾಶ ಮಾಡುವ ತಂತ್ರವನ್ನು ನಮ್ಮ ಪ್ರೊಫೆಸರ್ ಶಾಸ್ತ್ರಿಗಳೂ ಅವರಂಥವರೂ ವರ್ಕ್ಶಾಪುಗಳ ಮೂಲಕ ಮಾಡುತ್ತಿದ್ದಾರೆ. ನಮ್ಮ ಪ್ರೊಫೆಸರ್ ಶಾಸ್ತ್ರಿಗಳನ್ನು ಭಾವನಾತ್ಮಕವಾಗಿ ಔರಂಗಜೇಬನ ವಂಶದವರೆನ್ನಬಹುದೇ? ಮೂಲ ಕಾಶಿ ಈಗ ಇಲ್ಲ. ಈಗ ಇರುವ ಕಾಶಿಯ ಬಹುಭಾಗ ಮಂದಿರಗಳು, ಘಟ್ಟಗಳು, ಶ್ಮಶಾನ ಕೂಡ ಮರಾಠರು ಕಟ್ಟಿಸಿದವು. ಕಾಶಿಯನ್ನು ಮುಸಲ್ಮಾನರ ಹಿಡಿತದಿಂದ ಬಿಡಿಸಿಕೊಂಡು ಅವರು ಮಂದಿರಗಳನ್ನು ನಾಶ ಮಾಡಿ ಅವೇ ಗೋಡೆ, ಕಂಬ, ಬೋದಿಗೆಗಳನ್ನು ಬಳಸಿ ಅವೇ ಜಾಗದಲ್ಲಿ ಕಟ್ಟಿದ ಮಸೀದಿಗಳನ್ನು ತೆರವು ಮಾಡಿ ಮೊದಲಿದ್ದ ಮಂದಿರಗಳನ್ನು ಪುನರ್ನಿರ್ಮಿಸಲು ಪ್ರತಿಯೊಬ್ಬ ಮರಾಠ ಅಧಿಪತಿಯೂ ಪೇಶ್ವೆಯೂ ಸಾಧ್ಯವಾದ ಪ್ರಯತ್ನಗಳನ್ನು ಮಾಡಿದ. ಸಾಮದಾನ, ದಂಡಗಳನ್ನೆಲ್ಲ ಬಳಸಲು ಯತ್ನಿಸಿದ. ಒಮ್ಮೆ ಆಕ್ರಮಿಸಿಕೊಂಡು ಮಸೀದಿ ಕಟ್ಟಿದ ಮಂದಿರದ ಜಾಗವನ್ನು ವಾಪಸ್ಸು ಕೊಡಲು ಯಾವ ಮುಸ್ಲಿಂ ದೊರೆಯೂ ಒಪ್ಪಲಿಲ್ಲ. ಅನಂತರ ಬನಾರಸ್ ಇಂಗ್ಲಿಷರ ವಶವಾಯಿತು. ಇಂಗ್ಲಿಷರು ಕೇಳಿದಷ್ಟು ಹಣ ಕೊಟ್ಟು ಅಥವಾ ಬೇರೆ ಕಡೆ ಅವರಿಗೆ ಮಿಲಿಟರಿ ಸಹಕಾರ ಕೊಟ್ಟು ವಿಶ್ವನಾಥ ಮಂದಿರದ ಮೂಲ ಸ್ಥಳವನ್ನು ಪಡೆಯಲು ಮರಾಠರು ಪ್ರಯತ್ನಿಸಿದರು. ಹಿಂದೂ ಮತ್ತು ಮುಸ್ಲಿಂ ಶಕ್ತಿಗಳನ್ನು ಸಮತೋಲನದಲ್ಲಿಟ್ಟುಕೊಳ್ಳುವ ಸ್ವಹಿತರಕ್ಷಣಾ ಸೂತ್ರವನ್ನು ರೂಪಿಸಿಕೊಂಡ ಇಂಗ್ಲಿಷರು ಇದಕ್ಕೆ ಒಪ್ಪಲಿಲ್ಲ. ಮೊದಲನೇ ಬಾಜಿರಾಯನ ಉದ್ದೇಶ ಕೇವಲ ಜ್ಞಾನವಾಪಿ ಮಸೀದಿಯನ್ನು ಪಡೆದು ಮಂದಿರ ಕಟ್ಟುವುದಾಗಿತ್ತು. ಆದರೆ ಬಾಲಾಜಿ ಬಾಜಿರಾಯನಾದರೋ ಏನಾದರೂ ಮಾಡಿ ಬನಾರಸನ್ನೇ ವಶಕ್ಕೆ ತೆಗೆದುಕೊಳ್ಳುವ ಯೋಜನೆ ಹಾಕಿ 1742ರಲ್ಲಿ ಮಿರ್ಜಾಪುರದ ತನಕ ಸೈನ್ಯದೊಡನೆ ಬಂದ. ಈ ಉದ್ದೇಶ ಅವಧ್ನ ನವಾಬ ಸಫ್ದರ್ ಜಂಗನಿಗೆ ಗೊತ್ತಾಯಿತು. ಅವನು ತಕ್ಷಣ ಬನಾರಸಿಗೆ ಹೋಗಿ ಅಲ್ಲಿಯ ಬ್ರಾಹ್ಮಣರನ್ನೆಲ್ಲ ಒಟ್ಟುಗೂಡಿಸಿ ಬಾಲಾಜಿ ಬಾಜಿರಾಯನೇನಾದರೂ ಕಾಶಿಯನ್ನು ಪ್ರವೇಶಿಸಿದರೆ ಅವರನ್ನೆಲ್ಲ ಕೊಂದು ಬಿಡುವುದಾಗಿ ಬೆದರಿಕೆ ಹಾಕಿದ. ಹೆದರಿದ ಬ್ರಾಹ್ಮಣರು ತಮ್ಮ ಜೀವ ಉಳಿಸುವಂತೆ ಬಾಲಾಜಿ ಬಾಜಿರಾಯನಿಗೆ ನಿಯೋಗ ಕಳಿಸಿದರು. ಬಾಜಿರಾಯ ಹಿಂತಿರುಗಿ ಹೋದ.
900 ವರ್ಷಗಳ ಹಿಂದೆ ಮೂಲ ಸ್ಥಾನವನ್ನು ಹಿಡಿದುಕೊಂಡಿದ್ದ ಮುಸಲ್ಮಾನರು ಮೂಲ ಸ್ಥಾನದ ಸೂರ್ಯ ಮಂದಿರವನ್ನು ನಾಶ ಮಾಡುವುದಾಗಿ ದಂಡೆತ್ತಿ ಬಂದವರನ್ನು ಬೆದರಿಸಿ ಅವರು ಹಿಂತಿರುಗುವಂತೆ ಮಾಡಿದ್ದರು. ಈಗ ಈ ಬ್ರಾಹ್ಮಣರನ್ನು ಕೊಲ್ಲುವ ಬೆದರಿಕೆ ಹಾಕಿ ಬಾಲಾಜಿ ಬಾಜಿರಾಯನನ್ನು ಹಿಂತಿರುಗಿಸಿದರು. ಇತಿಹಾಸದುದ್ದಕ್ಕೂ ತಮ್ಮ ಶ್ರದ್ಧೆಗಾಗಿ ಸಾವಿರ ಸಂಖ್ಯೆಯಲ್ಲಿ ಬಲಿದಾನ ಮಾಡಿಕೊಂಡ ಬ್ರಾಹ್ಮಣರ ಪರಂಪರೆ ಇದ್ದು ಆಗಿನ ಬನಾರಸಿನ ಬ್ರಾಹ್ಮಣರು ಯಾಕೆ ಹೇಡಿಗಳಾದರು? ಅವರನ್ನು ನಿರ್ವೀರ್ಯರನ್ನಾಗಿಸುವ ಮುಸ್ಲಿಂ ದೊರೆಗಳ ಉದ್ದೇಶ ಫಲ ಕೊಡತೊಡಗಿತ್ತು. ಬಾಲಾಜಿ ಬಾಜಿರಾಯನು ಸಿಂಧಿಯಾನ ದಿವಾನ ರಾಮಜಿ ಅನಂತನಿಗೆ ಕ್ರಿಸ್ತಶಕ 1759 ಫೆಬ್ರವರಿ 23ರಂದು ಬರೆದ ಪತ್ರದಲ್ಲಿ ಶುಜಾವುದ್ದೌಲನೊಡನೆ 2-3 ಮಾತುಗಳನ್ನು ನಿಶ್ಚಯಿಸಬೇಕು. ಅವನಿಂದ ಬನಾರಸ್, ಅಯೋಧ್ಯೆ ಮತ್ತು ಇಲಹಾಬಾದ್ಗಳನ್ನು ತೆಗೆದುಕೋ. ಬನಾರಸ್ ಮತ್ತು ಅಯೋಧ್ಯೆಗಳನ್ನು ಕೊಡುವುದಾಗಿ ಶುಜಾವುದ್ದೌಲನು ನನ್ನ ತಂದೆಗೆ ಭಾಷೆ ಕೊಟ್ಟಿದ್ದ. ಇಲಹಾಬಾದಿನ ಮಾತು ಇನ್ನೂ ನಡೆಯುತ್ತಲೇ ಇದೆ. ಈ ವಿಷಯದಲ್ಲೂ ಸುಲಭವಾಗಿ ಒಪ್ಪಂದವಾಗುವಂತಿದ್ದರೆ ಮಾಡಿ ಮುಗಿಸು. ಆದರೆ ಬನಾರಸ್ ಮತ್ತು ಅಯೋಧ್ಯೆಗಳನ್ನು ಬಿಟ್ಟುಕೊಡುವುದಾಗಿ ಹಿಕಾಮತ್ತಿಗೆ ಹೇಳುತ್ತಿದ್ದ ಶುಜಾವುದ್ದೌಲನ ಅಂತರಂಗ ಬೇರೆಯೇ ಆಗಿತ್ತು. ಯಾವ ಕಾರಣಕ್ಕೂ ಬಿಟ್ಟುಕೊಡಬಾರದೆಂದು ದಿಲ್ಲಿಯ ವಜೀರನು ಶುಜಾವುದ್ದೌಲನಿಗೆ ಒತ್ತಾಸೆ ಕೊಡುತ್ತಿದ್ದ. ಒಮ್ಮೆ ಗೆದ್ದುಕೊಂಡದ್ದನ್ನು ಹಿಂತಿರುಗಿಸುವುದು ಇಸ್ಲಾಮಿಗೆ ಮಾಡುವ ದ್ರೋಹವಲ್ಲವೇ? ಅಕ್ಬರನ ಕಾಲ ಒಂದನ್ನುಳಿದು ಮುಸಲ್ಮಾನ ಆಳ್ವಿಕೆಯ ಉದ್ದಕ್ಕೂ ಹಿಂದೂ ತೀರ್ಥಕ್ಷೇತ್ರಗಳಿಗೆ ಬರುವ ಯಾತ್ರಿಗಳ ಮೇಲೆ ಕರ ವಿಧಿಸುತ್ತಿದ್ದರು. ಔರಂಗಜೇಬನು ಈ ಕರವನ್ನು ತೆರಲಾರದ ಮಟ್ಟಕ್ಕೆ ಏರಿಸಿದ. ಅವನು ಸತ್ತ ನಂತರ ಬಾದಶಾಹ, ಸುಬೇದಾರ, ನವಾಬರುಗಳು ಕರದ ಭಾರವನ್ನು ಕಡಿಮೆ ಮಾಡಲಿಲ್ಲ. ಹೇಗಾದರೂ ಮಾಡಿ ಕಾಶಿ, ಅಯೋಧ್ಯೆ, ಪ್ರಯಾಗಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಹಿಂದೂಗಳ ಯಾತ್ರೆಯನ್ನು ಸುಲಭ ಮಾಡಬೇಕೆಂದು ಮರಾಠರು ಪ್ರಯತ್ನಿಸುತ್ತಲೇ ಇದ್ದರು. ಯುದ್ಧದಲ್ಲಿ ಗೆದ್ದು ಅಥವಾ ಹಣ ಕೊಟ್ಟು ಜ್ಞಾನವಾಪಿ ಮಸೀದಿಯನ್ನು ಪಡೆದು ಅಲ್ಲಿ ಮತ್ತೆ ವಿಶ್ವನಾಥ ಮಂದಿರವನ್ನು ಕಟ್ಟಿಸುವ ಪ್ರಯತ್ನಕ್ಕೆ ಮುಸಲ್ಮಾನರು ಅವಕಾಶ ಕೊಡಲಿಲ್ಲ. ಅಷ್ಟರಲ್ಲಿ ರಾಜ್ಯಶಕ್ತಿಯನ್ನು ಪಡೆದ ಇಂಗ್ಲಿಷರು ಮುಸಲ್ಮಾನರ ಪರ ನಿಂತರು. ವಿಶ್ವನಾಥ ಮಂದಿರದ ಜಾಗವನ್ನು ಬಿಟ್ಟುಕೊಟ್ಟರೆ ಟಿಪ್ಪುವಿನೊಡನೆ ನಡೆಯುವ ಯುದ್ಧದಲ್ಲಿ ತಾವು ಆಂಗ್ಲರಿಗೆ ಸಹಾಯ ಮಾಡುವುದಾಗಿ ನಾನಾ ಫಡ್ನವೀಸನು ಷರತ್ತು ಹಾಕಿದ. ಆಂಗ್ಲರು ಒಪ್ಪಲಿಲ್ಲ. ಆದ್ದರಿಂದ ಮರಾಠರಿಗೂ ಆಂಗ್ಲರಿಗೂ ವೈಮನಸ್ಸು ಉಂಟಾಯಿತು. 1669ರಲ್ಲಿ ಔರಂಗಜೇಬನು ನಾಶ ಮಾಡಿಸಿದ ನಂತರ 1774ರವರೆಗೆ ವಿಶ್ವನಾಥ ಮಂದಿರವೇ ಇರಲಿಲ್ಲ. 1774ರ ಸುಮಾರಿಗೆ ಅಹಲ್ಯಾಬಾಯಿಯು ಈಗ ಜ್ಞಾನವಾಪಿ ಮಸೀದಿಯ ಪಕ್ಕದಲ್ಲಿರುವ ಅತಿ ಕಿರಿದಾದ ಮಂಟಪದಂತಹ ಹೆಸರಿಗೆ ಮಂದಿರವೆಂದು ಕರೆಯುತ್ತಿರುವ ಕಟ್ಟಡವನ್ನು ಕಟ್ಟಿಸಿದಳು. 1857ರಲ್ಲಿ ನಡೆದ ಸಿಪಾಯಿ ದಂಗೆಯಲ್ಲಿ ಮುಸಲ್ಮಾನರು ಈ ಕಿರು ವಿಶ್ವೇಶ್ವರ ಮಂಟಪದ ಮೇಲೆ ಹಸಿರು ಬಾವುಟ ಹಾರಿಸಲು ಪ್ರಯತ್ನಿಸಿದರು. ಅದರಿಂದ ಆಂಗ್ಲರಿಗೆ ಪ್ರಯೋಜನವೇ ಆಯಿತು. ಆಂಗ್ಲರು ತಮ್ಮ ಅಧಿಕಾರದ ಉಳಿವಿಗಾಗಿ ಮಾಡಿದ ಧಾರ್ಮಿಕ ತೋಲನದ ಸೂತ್ರವನ್ನು ಸ್ವತಂತ್ರ ಭಾರತದ ಅಧಿಕಾರವನ್ನು ಹಿಡಿದ ರಾಜಕೀಯ ನಾಯಕರು ಸಂವಿಧಾನ ಪವಿತ್ರ ನಿಯಮವೆಂದು ಘೋಷಿಸಿದರು. ಇದರಿಂದ ತಾವು ನಾಶಪಡಿಸಿದ ದೇವಸ್ಥಳಗಳನ್ನು ಹಿಂತಿರುಗಿಸದಿರಲು ಕಾನೂನಿನ ಹಾಗೂ ಸಂವಿಧಾನದ ಬಲವೂ ತಮಗುಂಟೆಂದು ಮುಸಲ್ಮಾನರು ಪಟ್ಟು ಹಿಡಿಯುವಂತಾಯಿತು. 1803ರಲ್ಲಿ ಲಾರ್ಡ್ ವೆಲೆನ್ಷಿಯಾ ಎಂಬ ಆಂಗ್ಲನೇ ಬರೆದ ಮಾತು. ಔರಂಗಜೇಬನ ಮಸೀದಿಯ ಎತ್ತರದ ಮಿನಾರುಗಳನ್ನು ನೋಡಿದ ನನ್ನಲ್ಲಿ ಒಬ್ಬ ಹಿಂದೂವಿನ ಭಾವನೆಯು ಜಾಗೃತವಾಯಿತು. ಕಣ್ಣಿನಲ್ಲಿ ವ್ಯಥೆಯುಂಟು ಮಾಡುವ ಈ ಜಗಳಕ್ಕೆ ಮುಕ್ತಾಯ ಹಾಕಿ ಸರ್ಕಾರವು ಈ ಪವಿತ್ರ ನಗರಿಯ ಆ ಸ್ಥಳವನ್ನು ಅದರ ಹಿಂದಿನ ಮಾಲೀಕರಿಗೆ ವಾಪಸ್ಸು ಕೊಡಬೇಕು ಎಂದು ನಾನು ಆಲೋಚಿಸಿದೆ. ಜಾರ್ಜ್ ವೈಕೌಂಟ್ ವೆಲೆನ್ಷಿಯಾ, ವಾಯೇಜ್ ಆ್ಯಂಡ್ ಟ್ರಾವೆಲ್ಸ್ ಆಫ್ ಲಾರ್ಡ್ ವೆಲೆನ್ಷಿಯಾ, ಭಾಗ 1, ಪುಟ 90, ಲಂಡನ್ 1811. ಮುಸಲ್ಮಾನರ ಆಳ್ವಿಕೆಯು ಕೊನೆಗೊಂಡ ಮೇಲೆ ಕೂಡ ತೀರ್ಥಕ್ಷೇತ್ರಗಳ ಪುರಸಭೆಗಳು ಯಾತ್ರಾ ಸುಂಕವನ್ನು ಇಂದಿಗೂ ಮುಂದುವರೆಸಿವೆ. ವಿದೇಶಿಯರು ಆರಂಭಿಸಿದ ಹೀನಾಚಾರವನ್ನು ತೊಡೆದುಹಾಕದೆ ಮುಂದುವರೆಸುವ ಸ್ವದೇಶಿಯರ ಬುದ್ಧಿಗೆ ಏನನ್ನಬೇಕು? ಹಳ್ಳಿಯ ಮನೆಯಲ್ಲೇ ಕುಳಿತು ಅಪ್ಪನ ಸಂಗ್ರಹ ಮತ್ತು ತಾನು ಕೊಂಡ ಪುಸ್ತಕಗಳನ್ನು ಓದಿದ್ದರೆ ಕಾದಂಬರಿಯ ಕಾಶಿಯ ಭಾಗವನ್ನು ಸರಿಯಾಗಿ ಕಲ್ಪಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಮಾತ್ರವಲ್ಲ, ಈ ನಗರಿಯ ಅನಂತರದ ಇತಿಹಾಸವೂ ತಿಳಿಯುತ್ತಿರಲಿಲ್ಲ
ಎಂಬ ತೃಪ್ತಿ ಅವಳಿಗೆ ಆಯಿತು. ಎಷ್ಟು ಪುಸ್ತಕಗಳು, ಎಷ್ಟು ವಿದ್ವತ್ ಪತ್ರಿಕೆಗಳು, ಎಷ್ಟು ಸಂಶೋಧನಾ ಲೇಖನಗಳು, ಪೇಶ್ವಾ ದಫ್ತರದ ಅನುವಾದ, ಯುರೋಪ್ ಪ್ರವಾಸಿಗರ ಕಥನಗಳು, ಗ್ರಂಥ ಭಂಡಾರದ ಸಹಾಯಕಿ ಸರಳಾ ಪಂತಳು ಹುಡುಕಿ ಕೊಟ್ಟ ಗ್ರಂಥ ಭಾಗಗಳು, ಹಳೆಯ ಲೇಖನಗಳು. ಲಕ್ಷ್ಮಿಯ ಮನಸ್ಸಿಗೆ ಹೊಸ ದರ್ಶನ ದೊರೆತಂತಹ ಉಲ್ಲಾಸವಾಯಿತು. ಬಂದು 5 ತಿಂಗಳಾದರೂ ಅವಳಿಗೆ ಕಾಶಿಯನ್ನು ಬಿಡುವ ಮನಸ್ಸಾಗುತ್ತಿಲ್ಲ.